ಕಾಣಿಸ್ತಿದೆಯಾ ಎಲ್ರಿಗೂ? ಹಾ Yes, ಸರ್. sir. ಹಾ ಎಸ್. ಸರ್. ಓಕೆ. ಸೊ ತುಂಬಾ ತಡ ಮಾಡೋದು ಬೇಡ. ಹಾಗಾಗಿ ಅದನ್ನ ಪ್ರಾರಂಭ ಮಾಡ್ತಾ ಹೋಗೋಣ. ನಾನು ಹೇಳಿದ ಪೇಜ್ ನಂಬರ್ ಅನ್ನ ನೀವು ಬರ್ಕೊಳ್ಳಿ. ಇನ್ನೊಂದೇನು ಅಂತಂದ್ರೆ, ನಾನು ಈ CBSE ಪೋರ್ಷನ್ಸ್ ಅಲ್ಲಿ ಇರುವಂತಹ ವ್ಯಾಕರಣ ಅಂಶಗಳೇನಿದೆ, ಆ ವ್ಯಾಕರಣ ಅಂಶಗಳನ್ನೇ ಇಟ್ಕೊಂಡು ಹೆಚ್ಚು ಚರ್ಚೆಯನ್ನ ಮಾಡ್ತೀನಿ. ಉಳಿದಿದ್ದ ಅವಶ್ಯಕತೆ ಇಲ್ಲ. ನಿಮಗೆ ಅಕಸ್ಮಾತ್ ಪರೀಕ್ಷೆಯಲ್ಲಿ ಬಂದಿದೆ ಅಂದ್ರೆ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ, ವರಿ ಮಾಡಬೇಡಿ. ಅಕಾರ್ಡಿಂಗ್ ಟು ಕರಿಕ್ಯುಲಮ್ ಮಾತ್ರ ನಾನು ಹೆಚ್ಚು ಡಿಸ್ಕಷನ್ ಮಾಡ್ತೀನಿ. ಆದರೆ ಪಠ್ಯಪುಸ್ತಕವನ್ನೇ ಯಾಕೆ ಓದಿಸ್ತಾ ಇದ್ದೀವಿ ಅಂತಂದ್ರೆ, ನೀವು ಹೆಚ್ಚು ಪುಸ್ತಕಗಳನ್ನು ಓದೋದ್ರಿಂದಾಗಿ ಕೆಲವು ಪ್ರಶ್ನೆಗಳು ಅದರಿಂದ ಬರ್ಬೋದು ಅಂತ. ಅದರಿಂದ ಆಚೆ ಕೆಲವೊಂದು ಗ್ರಾಮರಲ್ಲಿ ಬರೋದಿಲ್ಲ ಅಂತಿಲ್ಲ, ಕೇಳಿಬಿಡ್ತಾರೆ ಕೆಲವೊಮ್ಮೆ. ನಾವು ಆದಷ್ಟು ಪಠ್ಯಪುಸ್ತಕದಲ್ಲಿ ಇರೋದಕ್ಕೆ ಹೆಚ್ಚು ಒತ್ತು ಕೊಡಿ ಅನ್ನುವಂಥದ್ದು ನಮ್ಮ ಉದ್ದೇಶ. ಓಕೆನಾ? ಸೊ ನೀವು ಮೊದಲನೇ ಒಂದು ಪಠ್ಯಪುಸ್ತಕದಲ್ಲಿ ಮೊದಲನೇ ಪಾಠ ನೀವು ತೆಗೀರಿ. ನಮ್ಮ ಭಾಷೆ ಅಂತ ಒಂದು ಪಾಠ ಇದೆ. ಆ ಪಾಠದ ಕೊನೆಗೆ ಒಂದಿಷ್ಟು ಏನು ವ್ಯಾಕರಣ ಅಂಶಗಳಿದೆ. ಹಾಗೆ ಹೋಗ್ಬಿಡೋಣ, ಯಾಕಂದ್ರೆ ಒಂದು ಕಡೆಯಿಂದ ಹೋದ್ರೆ ನಮಗೆ ಅದು ಎಲ್ಲೆಲ್ಲಿ ಏನೇನಿದೆ ಅಂತಲೂ ಕೂಡ ಗೊತ್ತಾಗುತ್ತೆ. ಇಲ್ಲಿ ಒಂದ್ಸರಿ ಸಂಧಿ, ಒಂದ್ಸರಿ ಸಮಾಸ ಆ ಥರ ಅಂತಲ್ಲ. ಒಟ್ಟಾರೆಯಾಗಿ ಈ ಪಠ್ಯಪುಸ್ತಕವನ್ನೇ ನಾನು ಹೇಳ್ಕೊಂಡು ಹೋಗ್ತಾ ಇರ್ತೀನಿ. ಆಗ ನಿಮಗೆ ಯಾವ ಪುಟದಲ್ಲಿ ಏನಿದೆ ಅನ್ನುವಂಥದ್ದು ನಮಗೆ ಸಿಗ್ತಾ ಹೋಗುತ್ತೆ ಅನ್ನುವಂಥದ್ದು. ಆಗ್ಬೋದಾ? ಆಗ್ಬೋದಾ? ಎಸ್ ಸರ್. ಓಕೆ, ನೋಡಿ. Yes, sir. ಇಲ್ಲೊಂದಿಷ್ಟು ನಿಮಗೆ ಪಠ್ಯಪುಸ್ತಕದ ಮೊದಲಿಗೆ ಸ್ವಂತ ವಾಕ್ಯಗಳು ಅಂತ ಒಂದು ಇಲ್ಲಿ ಕೇಳಿದ್ದಾರೆ. ಕಾಣಿಸ್ತಿದೆಯಾ ಸ್ವಂತ ವಾಕ್ಯ ಅಂತ? Yes, ಸ್ವಂತ sir. ವಾಕ್ಯ ಅಂತ Yes, ಕಾಣಿಸ್ತಿದೆಯಾ? sir. ಕೆಲವೊಮ್ಮೆ ಈ ತರದ ಸ್ವಂತ ಕಾಣಿಸ್ತಾ ವಾಕ್ಯಗಳನ್ನೇ, ಇಲ್ಲಿರುವ ಸ್ವಂತ ವಾಕ್ಯಗಳನ್ನೇ ಕೇಳುವಂತ ಸಾಧ್ಯತೆಗಳು ಇರುತ್ತೆ. ಅದಕ್ಕೋಸ್ಕರ ಇದನ್ನ ಕೇಳೋದೇ ಇಲ್ಲ ಅಂತ ಹೇಳಕ್ ಆಗದೇ ಇಲ್ಲ. ಒಮ್ಮೊಮ್ಮೆ ಕೇಳಿಬಿಡ್ತಾರೆ. ನಾವು ಕೇಳಬಾರ್ದು ಅಂದ್ರೂ ಕೂಡ ಕೇಳುವವರು ಕೇಳ್ತಾರೆ. ಸೊ ಹಾಗಾಗಿ ಮೊದಲನೇದೇನಿದೆ ಪದ? ವಿಚಾರ ವಿನಿಮಯ. ವಿಚಾರ ವಿನಿಮಯ ಅಂತಿದೆ. ನಿಮ್ ಸಿಕ್ತಾ? ಪೇಜ್ ನಂಬರ್ ಹೇಳ. ಪೇಜ್ ನಂಬರ್ ಸಿಕ್ಕಿದೆ ಸರ್. ಸಿಕ್ಕಿದೆಯಲ್ವಾ? ಹಾ ಸರ್. ಇದು ಯಾವ್ದಾದ್ರು ಹಳೆ ಪುಸ್ತಕ ಆಯ್ತಾ ಅಂತ ಒಂದೇ ಸೆಕೆಂಡ್ ಇರಿ. ಹೊಸ ಬುಕ್ಕಿನ ಪೇಜ್ ನಂಬರ್ 7 ಸರ್. ಕರೆಕ್ಟ್. ಓಕೆ, ಹೊಸ ಪುಸ್ತಕದ ಪೇಜ್ ನಂಬರ್ 7 ನಲ್ಲಿ ಇದೆ ನೋಡಿ. ಅಲ್ಲಿ ವಿಚಾರ ವಿನಿಮಯ ಅಂತ ಇದೆ ಅಲ್ವಾ? ಸೊ ವಿಚಾರ ವಿನಿಮಯ ಅಂದ್ರೇನು? ಯಾರಾದ್ರೂ ಒಂದು ಸೆಂಟೆನ್ಸ್ ಪಟ ಅಂತ ಹೇಳ್ಕೊಂಡು ಹೋಗ್ಬಿಡೋಣ. ಒಂದೊಂದು ಸೆಕೆಂಡ್. ವಿಚಾರ ವಿನಿಮಯ ಅಂದ್ರೇನು? ಯಾರು ಹೇಳ್ತೀರಾ? ಒಂದು ಸೆಂಟೆನ್ಸ್ ಹೇಳ್ಬಿಡಿ ವಿಚಾರ ವಿನಿಮಯಕ್ಕೆ. ಯಾರಾದ್ರೂ ಹೇಳ್ತೀರಾ? ಅರ್ಥ ಆಗಿದ್ಯಾ? ವಿಚಾರ ವಿನಿಮಯ ಅಂದ್ರೆ ಏನು ಅಂತ ಅರ್ಥ ಆಗಿದ್ಯಾ? ಬೇಗ ಬೇಗ. ಅಂದ್ರೆ ಏನು ಸರ್? ವಿಚಾರ ವಿನಿಮಯ ಅಂದ್ರೇನು? ನಿಮ್ಮ ವಿಚಾರಗಳನ್ನು ಹಂಚಿಕೊಳ್ಳೋದು, ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳೋದು. ಕ್ಲೂ ಕೊಡ್ತಾ ಇದ್ದೀನಿ, ನೋಡೋಣ. ಯಾರಾದ್ರೂ ನನ್ನ ಗೆಳೆಯ ಜೊತೆಗೆ ವಿಚಾರ ವಿನಿಮಯ ಮಾಡಿಸಿದೆ. ವಿಚಾರ ವಿನಿಮಯ ಏನನ್ನ ಅಲ್ಲಿ ನನ್ನ ಬರೀಬೇಕು. ಈಗ ನೋಡಿ, ನಿಮಗೆ ನಮ್ಮ ಗೆಳೆಯನಿಗೆ ವಿಚಾರ ವಿನಿಮಯ ಹಂಚಿಕೊಂಡೆ ಅಂತ ಅಂದ್ರೆ ಆವಾಗ ನಿಮಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ? ಅದಕ್ಕೆ ಏನು ವಿಚಾರ ವಿನಿಮಯ ಇಲ್ವಲ್ಲ. ಅಲ್ಲಿ ಗೆಳೆಯನಿಗೆ ವಿಚಾರ ವಿನಿಮಯ ಹಂಚಿಕೊಂಡೆ ಅಂತ ನೀವು ಬರೆದ್ರೆ ಅಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ಬೋದು? ಅದಕ್ಕೊಂದು ಅರ್ಧನೂ ಕೊಡ್ತಾರೋ ಇಲ್ಲೋ, ಏನು ಅಂತ ಹೇಳ್ಬೇಕಲ್ಲ, ಅದು ಇರ್ಬೇಕು. ಓಕೆ, ಏನು? ಈಗ ನೀವು ವಿಜ್ಞಾನದ ವಿಷಯವನ್ನ ನಾನು ವಿಚಾರ ವಿನಿಮಯ ವಿಷಯದ ಬಗ್ಗೆ. ವಿಜ್ಞಾನದ ವಿಷಯದ ಬಗ್ಗೆ, ಅದರಲ್ಲಿ ಯಾವುದು ಬೆಳಕು ಎನ್ನುವ ಪಾಠದ ಬಗ್ಗೆ ವಿಚಾರ ವಿನಿಮಯ ಮಾಡಿಕೊಂಡೆ, ಅಥವಾ ತ್ಯಾಗಮಯಿ ಪಾಠದ ಬಗ್ಗೆ ನಾನು ವಿಚಾರ ವಿನಿಮಯ ಕೊಂಡೆನು ಅಥವಾ ಮಾಡಿಕೊಂಡೆವು. ಈ ತರ ನೀವು ಒಂದು ಪರ್ಟಿಕ್ಯುಲರ್ ವರ್ಡ್ ಇಟ್ಟು ಬರಿಬೇಕು. ಆಗ್ಬೋದಾ? ಓಕೆ, ಸಂಶೋಧಕ ಅಂದ್ರೆ ಏನು ಹೇಳಿ? ಯಾರು ಹೇಳ್ತೀರಾ? ಬೇಗ. ಸಂಶೋಧಕ ಅಂದ್ರೆ ಏನು? ನಾವು ವಿಜ್ಞಾನದಲ್ಲಿ ಸಂಶೋಧಕವನ್ನು ಮಾಡುತ್ತೇವೆ. ಕರೆಕ್ಟ್. ಸೊ ಈಗ ನೀವು ಯಾವುದೋ ಒಂದು ವಿಷಯವನ್ನ ಇಟ್ಕೊಂಡು ಹುಡುಕ್ತೀರಲ್ವಾ? ಹೊಸದನ್ನು ಹುಡುಕ್ತಾ ಇರ್ತೀರಾ ಅಲ್ವಾ? ಸಂಶೋಧಕ ಅಂದ್ರೆ ಇಲ್ಲಿ ರಿಸರ್ಚರ್, ಯಾರು ರಿಸರ್ಚ್ ಮಾಡ್ತಾ ಇದ್ದಾರೆ ಅಲ್ವಾ? ಉದಾಹರಣೆಗೆ CV ರಾಮನ್ ರವರು ವಿಜ್ಞಾನ ವಿಷಯಗಳಲ್ಲಿ ಒಳ್ಳೆಯ ಸಂಶೋಧಕರಾಗಿದ್ದರು.
ಅಬ್ದುಲ್ ಕಲಾಂ ರವರ ವಿಷಯ ಇದು ಅಣು ಬಾಂಬು ಅಥವಾ ಈ ತರ ಇದರಲ್ಲಿ ಒಳ್ಳೆಯ ಸಂಶೋಧಕರಾಗಿ ಈ ತರ ಯಾರ್ದಾರು ಒಂದು ಇದನ್ನ ಇಟ್ಕೊಂಡು ಅಥವಾ ಇದರಲ್ಲಿ ಅಥವಾ ಭಾರತವು ಇತ್ತೀಚಿನ ದಿನಗಳಲ್ಲಿ ತಂತ್ರಜ್ಞಾನದಲ್ಲಿ ಆ, ಏನೋ ಆ, ಆ, ಸ- ಏನೋ ಆ, ಉತ್ತಮ ಸಂಶೋಧಕರನ್ನು ಸೃಷ್ಟಿಸುತ್ತಿದೆ ಈ ತರ ಓಕೆ ಏನೋ ಒಂದು ಆ ಥರದ ಒಂದು ಅಂಶಗಳನ್ನು ಇಟ್ಕೊಂಡು ಬರೆಯುವಂಥದ್ದು. ಪರಿಷ್ಕರಿಸು ಅಂದ್ರೆ ಏನು ಯಾರು ಹೇಳ್ತೀರಾ? ಬೇಗ ಬೇಗ ಪರಿಷ್ಕರಿಸು ಅಂದ್ರೆ ಏನು? ಸ್ಕ್ರೂಟಿನಿ ಮಾಡೋದು ಅಂತ ಅರ್ಥ. ಓಕೆ, ಈ ಉದಾಹರಣೆಗೆ ಪಠ್ಯಪುಸ್ತಕವನ್ನು ಪರಿಷ್ಕರಿಸಿ ಹೊರತರಲಾಗಿದೆ. ಕನ್ನಡ ಪಠ್ಯಪುಸ್ತಕವನ್ನು 2024 ವರ್ಷದಲ್ಲಿ ಪರಿಷ್ಕರಿಸಿ ಹೊರತರಲಾಗಿದೆ. ತಿದ್ದುಪಡಿ ಮಾಡೋದು, ಅದರನ್ನು ಸ್ಕ್ರೂಟಿನಿ ಮಾಡೋದು. ಪ್ರಗತಿ ಪಥ ಅಂತ ಇದೆ. ಪ್ರಗತಿ ಪಥ ಅಂದ್ರೆ ಏನು? ಪ್ರಗತಿ ಪಥ ಮ್ಯೂಟ್ ಮಾಡ್ಕೊಳ್ಳಿ. ಪ್ರಗತಿ ಪಥ ಅಂದ್ರೆ ಏನು? ಪ್ರಗತಿ ಪಥ ಅಂದ್ರೆ ಡೆವಲಪ್ಮೆಂಟ್ ಬಗ್ಗೆ ಹೇಳುವಂತದ್ದು. ಓಕೆ, ಯಾರಾದ್ರೂ ಒಂದು ಸೆಂಟೆನ್ಸ್ ಹೇಳಿ. ನಮ್ಮ ಭಾರತವು ಪ್ರಗತಿ ಪಥವನ್ನು ಯಾವುದ್ರಲ್ಲಿ? ಆರ್ಥಿಕತೆಯಲ್ಲಿ ವಿಜ್ಞಾನದಲ್ಲಿ. ಆರ್ಥಿಕ ವ್ಯವಸ್ಥೆಯಲ್ಲಿ ಪ್ರಗತಿ ಪಥದತ್ತ ಸಾಗಿದೆ ಅಲ್ವಾ? ಈ ತರ ಒಂದು ವರ್ಡ್, ಪರ್ಟಿಕ್ಯುಲರ್ ವರ್ಡ್ ಚೆನ್ನಾಗಿರ್ಲಿ. ಒಂದು ವರ್ಡ್ ಹಾಕಿದ್ರೆ ಸಾಕು, ಜಾಸ್ತಿ ಬೇಡ. ಓಕೆ, ಇಲ್ಲಿ ಕನ್ನಡ ಮೂಲ ರೂಪ ಅಂತಲ್ಲ ಇದೆಯಲ್ಲ, ಇದೇನು ಬೇಡ, ಬೇಕಾಗಿಲ್ಲ. ಮುಂದೆ ಹೋಗ್ಬಿಡೋಣ. ಹಾಗೆ ಬನ್ನಿ, ಕೆಳಗೆ ಬನ್ನಿ. ಪೇಜ್ ನಂಬರಿಗೆ ಬನ್ನಿ. ಇಲ್ಲಿ ಪ್ರಬಂಧ ಇದೆ, ಅದು ನೆಕ್ಸ್ಟ್ ಟೈಮಲ್ಲಿ ಅದ್ರ ಬಗ್ಗೆ ಮಾತಾಡ್ತೀವಿ. ಓಕೆನಾ? ಇಲ್ಲಿ ಬನ್ನಿ, ಪೇಜ್ ನಂಬರ್ ನೆಕ್ಸ್ಟ್ 10ರಲ್ಲಿ ಬನ್ನಿ. 10ಕ್ಕೆ ಬನ್ನಿ. ಪೇಜ್ ನಂಬರ್ 10 ನೋಡಿ. ಪೇಜ್ ನಂಬರ್ 10 ಪೇಜ್ ನಂಬರ್ 10 ಏನಿದೆ? ಧ್ವನಿ ವ್ಯತ್ಯಾಸದೊಂದಿಗೆ ಆಗುವ ಅರ್ಥ ವ್ಯತ್ಯಾಸ ಬರೆಯಿರಿ ಅಂತಿದೆ. ಹೌದಾ? ಆಮೇಲೆ ಪ್ರಶ್ನೆ ಕೇಳ್ತೀನಿ ನಾನು, ಮಧ್ಯದಲ್ಲಿ ಪ್ರಶ್ನೆ ಕೇಳ್ತಾ ಹೋಗ್ತೀನಿ ಒಂದೊಂದು. ಧ್ವನಿ ವ್ಯತ್ಯಾಸದೊಂದಿಗೆ ಆಗುವ ಅರ್ಥ ವ್ಯತ್ಯಾಸ ಬರೆಯಿರಿ ಅಂತಿದೆ. ಎರಡು ಕಾಣಿಸ್ತಿದೆಯಲ್ಲ? ನಿಮ್ ಪುಸ್ತಕ ಇದೆ ತಾನೆ ಎಲ್ರಿಗೂ? ಹಲೋ, ಎಸ್, ಇಂಪಾರ್ಟೆಂಟ್ ನೋಡಿ. ಈ ಸೆಷನ್ ಅಲ್ಲಿ ನೀವು ಕರೆಕ್ಟ್ ಆಗಿ ನೀವು ಮಾರ್ಕ್ ಮಾಡ್ಕೊಂಡ್ರೆ ನಿಮಗೆ ಗ್ರಾಮರ್ದು ಭಯ ಬರಲ್ಲ. ಅರ್ಥ ಅಷ್ಟೇ. ಓಕೆನಾ? ಅರ್ಥ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಪ್ರಧಾನ ಮತ್ತೆ ಪ್ರಧಾನ ಅಂತ ಇದೆ. ಪ್ರಧಾನ ವ್ಯತ್ಯಾಸ ಏನು? ಇಲ್ಲಿ ಧ ಮ ಪ್ರಾಣ ಇದೆ, ಇಲ್ಲಿ ಇಲ್ಲ. ಹಾಗಾದ್ರೆ ಇದ್ರ ಅರ್ಥ ಏನ್ ಕೊಡುತ್ತೆ? ಪ್ರಧಾನ ಯಾರು ಹೇಳ್ತೀರಾ? ವೆರಿ ಗುಡ್. ನೀಡುವುದು ಅಥವಾ ಕೊಡುವುದು, ಏನಾದ್ರು ಬರೀಬಹುದು. ಆಲ್ಸೋ ಓಕೆ. ಓಕೆ, ಈಗ ಉದಾಹರಣೆಗೆ ನೀಡುವುದು ಅನ್ನುವಂಥದ್ದು ಕೂಡ ಆಗುತ್ತೆ. ಯಾಕೆ? ಈಗ ನೋಡಿ, ಪ್ರಧಾನಮಂತ್ರಿಗಳು ಪ್ರಶಸ್ತಿ ಪ್ರದಾನ ಮಾಡಿದರು ಅಂತ. ಇಲ್ಲಿ ನೋಡಿ, ಪ್ರಧಾನ ಅಂದ್ರೆ ಏನಾಗುತ್ತೆ? ಹಾಗಾದ್ರೆ ಮುಖ್ಯ. ಬರ್ಕೋಬಿಡಿ ಬೇಗ. ಓಕೆ, ನೆಕ್ಸ್ಟ್ ಮಧ್ಯ ಅಂದ್ರೆ ಏನು? ಸರಾಯಿ. ಓಕೆ, ಸರಾಯಿ ಅಂತ ಬರುತ್ತೆ, ಅಥವಾ ಹೆಂಡ ಅಂತ ಬರೆಯೋರು ಬರೀಬಹುದು, ನೋ ಪ್ರಾಬ್ಲಮ್. ಮಧ್ಯ ಅಂತ ಇದೆ, ಏನಂತ ಬರುತ್ತೆ? ವೆರಿ ಗುಡ್. ನಡುವೆ ಅನ್ನುವ ಅರ್ಥವನ್ನು ಕೊಡುತ್ತೆ. ಹುಣ್ಣು ಅನ್ನುವಂಥದ್ದು ಯಾವ ಅರ್ಥ ಕೊಡುತ್ತೆ? ಗಾಯ. ಹುಣ್ಣು ಅಂದ್ರೆ ಏನು? ತಿನ್ನುವುದು. ಅರ್ಥವನ್ನು ಕೊಡುತ್ತೆ. ಸುಳಿ ಅಂದ್ರೆ ಏನು? ನೀರಿನ ಸುಳಿ ಅಂತ ಬರಿಬಹುದು. ಅಥವಾ ತಿರುಗಾಡು, ಸುಳಿದಾಡು ಅಂತ ಹೇಳ್ತಾರಲ್ಲ, ಹಂಗೆ ತಿರುಗೋದು, ಅಲೆಯದು, ಅಲೆದಾಡು ಅಂತಾನು, ಸುಳಿಯೋದು, ಅವ್ನು ಇಲ್ಲಿ ಸುಳಿದಾಡ್ತಾ ಇದ್ದ ಅಂತ ಹೇಳ್ತಾರೆ ನೋಡಿ, ಅದು ಕೂಡ ಬರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಸುಲಿ ಅಂದ್ರೆ ಏನು? ಸಿಪ್ಪೆ ತೆಗೆಯುವುದು. ವೆರಿ ಗುಡ್, ಸಿಪ್ಪೆ ತೆಗೆಯುವುದು. ಓಕೆನಾ? ಎಸ್, ಓಕೆನಾ? ಸಿ, ಹಾಗೇನೆ ಅಲ್ಲಿ ನೋಡಿ, ನಿಮ್ ಸ್ಕೂಲಲ್ಲಿ ಮಾಡಿಸಿರ್ತಾರೆ, ಆದ್ರೂ ಒಂದ್ಸರಿ ನಿಮಗೆ ರಿವಿಷನ್ ಆಗುತ್ತೆ ಅಂತ ಅರ್ಥ. ಓಕೆ, ನೋಡಿ, ಪ್ರಬಂಧ ವಿಷಯಗಳಿದೆ, ಹಾಗೆ ಅಲ್ಲಿ ಮಾರ್ಕ್ ಮಾಡ್ಕೊಂಡು ಹೋಗ್ಬಿಡಿ. ಪ್ರಬಂಧ ವಿಷಯಗಳು ಇದೆಯಲ್ಲ, ಇಲ್ಲಿ 3 ಪ್ರಬಂಧ ವಿಷಯಗಳಿದೆ, ಅಲ್ಲೇ ಮಾರ್ಕ್ ಮಾಡ್ಕೊಂಡು ಹೋಗ್ಬಿಡಿ. ರಾಷ್ಟ್ರೀಯ ಹಬ್ಬಗಳ ಮಹತ್ವ, ಇಂಪಾರ್ಟೆನ್ಸ್ ಆಫ್ ನ್ಯಾಷನಲ್ ಫೆಸ್ಟಿವಲ್ ಇದೆ, ಗ್ರಂಥಾಲಯಗಳ ಮಹತ್ವ ಇದೆ, ಸಾಮಾಜಿಕ ಎಸ್, ಹೇಳಿ. ಹಲೋ, ಯಾರಿಗೂ ಪ್ರಶ್ನೆ ಇದೆಯಾ? ಇಲ್ಲ ಸರ್. ಇದನ್ನು ಮಾರ್ಕ್ ಮಾಡ್ಕೊಂಡಿದ್ದೀರಾ ಪುಸ್ತಕದಲ್ಲಿ? ಎಸ್, ವೆರಿ ಗುಡ್. ಓಕೆ, ಸೊ ಹಾಗಿದ್ರೆ ನೆಕ್ಸ್ಟ್ ಬನ್ನಿ. ನೆಕ್ಸ್ಟ್ ಮುಂದಿನ ಪಾಠ ವ್ಯಾಘ್ರಗೀತೆ ಅಂತ ಇದೆಯಲ್ಲ, ಅಲ್ಲಿಗೆ ಬಂದ್ಬಿಡಿ. ವ್ಯಾಘ್ರಗೀತೆ ಅಂತ ಇದೆಯಲ್ಲ ಅಲ್ಲಿ. ಓಕೆನಾ? ಸೊ ಇಲ್ಲಿ ನೋಡಿ, ವ್ಯಾಘ್ರ ಅಂತ ಒಂದು ಪದ ಇದೆ. ಹೌದಾ? ವ್ಯಾಘ್ರ ಅಂತ ಒಂದು ಪದ ಇದೆ. ಇದರ ತತ್ಸಮ ತದ್ಭವ ಯಾರಾದ್ರೂ ಹೇಳ್ತೀರಾ? ವ್ಯಾಘ್ರಕ್ಕೆ
ತತ್ಸಮ ತದ್ಭವ. ವ್ಯಾಘ್ರ ಅಂದ್ರೆ ಏನು? ಬಗ್ಗ ಹುಲಿ. ಅದ್ರ ತತ್ಸಮ ತದ್ಭವ ಹುಲಿ. ಏನು? ಬಗ್ಗ ಬಗ್ಗ. ಬಗ್ಗ ಅಂತ ಬರೀರಿ, ಬರ್ಕೋಬಿಡಿ. ಇದು ತದ್ಭವ. ಹೀಗ್ ಬರೆದ್ರೆ ತದ್ಭವ ಅಂತ ಅರ್ಥ. ಒಂದೊಂದ್ಸರಿ ಇಂಥವುಗಳನ್ನು ಕೇಳ್ಬಿಡ್ತಾರೆ. ವ್ಯಾಘ್ರ, ಈ ಪದದ ತದ್ಭವ ರೂಪ ಬರೆಯಿರಿ ಅಂತ. ಪುಸ್ತಕ ತಗೊಂಡಿದ್ದೀರಲ್ವಾ? 11ನೇ ಪೇಜು. 11ನೇ ಪೇಜಲ್ಲಿ ಇದ್ದೀರಲ್ಲ? Yes, sir. ಈ ಕಡೆ ನೋಡಕ್ ಹೋಗ್ಬೇಡಿ. ಮತ್ತೆ ಆ? ಹೇಳಿ. ಹಲೋ. ಕಂಟಿನ್ಯೂ ಮಾಡಿ ಸರ್. ಓಕೆ. ಸಿ ಇಲ್ಲಿ ಹಾಗೆ ಬನ್ನಿ, ಮುಂದೆ ಬಂದ್ರೆ ಇಲ್ಲೊಂದು ಪದ ಇದೆ ನೋಡಿ. ಇಲ್ಲೊಂದು ನಿಷ್ಪಕ್ಷಪಾತ ಅಂತ ಒಂದು ಪದ ಇದೆ. ಕರೆಕ್ಟಾಗಿ ಕಾಣಿಸ್. ತುಂಬಾ ಪದಗಳು ಬರುತ್ತೆ. ನಾನು ಇಂಪಾರ್ಟೆಂಟ್ ಅಲ್ಲಿ ಯಾವ್ದೋ ಒಂದಿಷ್ಟು ಹೇಳ್ತಾ ಹೋಗ್ತೀನಿ ನೋಡಿ. ಇದಕ್ಕೆ ವಿರುದ್ಧ ಪದಗಳನ್ನು ಕೇಳ್ಬಿಡ್ಬೋದು ಒಂದೊಮ್ಮೆ. ಏನ್ ಹೇಳ್ರಿ? ಪಕ್ಷಪಾತ. ಏನ್ ಹೇಳಿ? ಪಕ್ಷಪಾತ. ಅದು ನಿಷ್ಪಕ್ಷಪಾತ ಅಂತ. ಅದೇ ತರ ಧರ್ಮ, ಅಧರ್ಮ, ಆ ತರದೆಲ್ಲ ಚಿಕ್ಕ ಪದಗಳಿದಾವೆ. ಓಕೆ, ಅದೇನು ತುಂಬಾ ಇದನ್ನ ಮಾಡ್ಕೊಳ್ಳುವಂಥದ್ದೇನು ಇಲ್ಲ. ಓಕೆನಾ? ಇಲ್ಲಿ ವಂಶ ಅಂತ ಒಂದು ಪದ ಇದೆ ನೋಡಿ. ವಂಶ ಅಂತ ಒಂದು ಪದ ಇದೆ. ಇದು ಮುಂದೆ ಬರುತ್ತೆ. ಆದ್ರೂ ಈಗಲೇ ಹೇಳಿರ್ತೀನಿ ನೋಡ, ಮುಂದೆ ನಿಮ್ಗೆ ಕೇಳುವಾಗ ಹೇಗೆ ಅಂತ. ಇದರ ತತ್ಸಮ ತದ್ಭವ ಯಾರಾದ್ರೂ ಹೇಳ್ತೀರಾ? ವಂಶ ಅನ್ನೋದಕ್ಕೆ ಪಂಚ. ವೆರಿ ಗುಡ್. ಪಂಚ. ಹಾಗೆ ಮಾಡ್ಕೊಂಡು ಹೋಗ್ಬಿಡಿ ತತ್ಸಮ ತದ್ಭವ ಅಂತ. ಓಕೆನಾ? ಹೀಗ್ ಬರ್ಕೊಳ್ಳಿ. ಹೀಗ್ ಬರೆದ್ರೆ ತದ್ಭವ ಅಂತ ಅರ್ಥವನ್ನು ಕೊಡುತ್ತೆ. ಓಕೆನಾ? ಎಸ್. ಹಾಗೆ ಮುಂದೆ ಬನ್ನಿ ನೋಡಿ. ರಾಜಭಕ್ತಿ ಅಂತಿದೆ. ರಾಜಭಕ್ತಿ. ಇದರ ಸಮಾಸ ಹೇಳ್ತೀರಾ? ಸಮಾಸ. ರಾಜಭಕ್ತಿ ಸಮಾಸ. ತತ್ಪುರುಷ ಸಮಾಸ. ತತ್ಪುರುಷ ಸಮಾಸ ಹೇಗೆ? ಎರಡು ನಾಮಪದಗಳಿಂದ ಸೇರುವಂತದ್ದು. ಬಿಡಿಸಿದ್ರೆ ಹೇಗೆ? ರಾಜರ ಪ್ಲಸ್ ಭಕ್ತಿ. ರಾಜನ ಭಕ್ತಿ. ರಾಜಭಕ್ತಿ. ವೆರಿ ಗುಡ್. ಹೋಗೋಣ ಮುಂದೆ. ಓಕೆ, ಹಾಗೆ ಬನ್ನಿ. ತುಂಬಾ ಪದಗಳಿದೆ. ನೀವು ನಿಶಬ್ದ ಆ ತರದೆಲ್ಲ ಕೇಳ್ತಾರೆ, ಕೆಲವೊಮ್ಮೆ ಕೇಳ್ಬಿಡ್ತಾರೆ. ಓಕೆ, ಆದ್ರೆ ನಾನು ಕೆಲವು ನೋಡಿ. ಇಲ್ಲೊಂದು ಕುಲಾಲ ಚಕ್ರ ಅಂತ ಒಂದು ಪದ ಇದೆ. ನೀವು ಹೇಗೂ ನಿಮ್ ಸ್ಕೂಲಲ್ಲಿ ಮಾಡಿಸಿದ್ದಾರೆ ಗೊತ್ತಾ? ಕುಲಾಲ ಚಕ್ರ. ಹಲೋ. ಸ್ವಂತ ವಾಕ್ಯಕ್ಕೆ ಕೇಳ್ತಾರೆ ಇದನ್ನ. ಸ್ವಂತ ವಾಕ್ಯ ಏನ್ ಬರೀತೀರಾ? ಸ್ವಂತ ವಾಕ್ಯಕ್ಕೆ ಯಾರಾದ್ರೂ ಹೇಳ್ತೀರಾ? ಕುಲಾಲ ಚಕ್ರ ಯಾರಾದ್ರೂ ಹೇಳ್ಬೋದಾ? ಕುಲಾಲ ಚಕ್ರ ಅಂದ್ರೆ ಏನ್ ಹೇಳ್ರಿ? ಮಡಕೆ ಮಾಡುವ ಸಾಧನ ಅಂತ. ಏನ್ ಹೇಳಿ? ಮಡಕೆ ಮಾಡುವ ಸಾಧನ ಅಂತ. ಗೊತ್ತಾಯ್ತಾ? ಮಡಕೆ ಮಾಡುವ ಸಾಧನ. ಓಕೆ, ಮಡಕೆ ಮಾಡುವ ಸಾಧನ ಅಂತ ಅರ್ಥವನ್ನು ಕೊಡುತ್ತೆ. ಆಗ್ಬೋದಾ? ಕುಲಾಲ ಚಕ್ರ. ಓಕೆ, ಹಾಗೆ ಮುಂದೆ ನೋಡಿ. ಅಲ್ಲಿ ಅದನ್ನ ಸ್ವಂತ ವಾಕ್ಯದಲ್ಲಿ ಹೇಳುವಾಗ ಹೇಗೆ ಹೇಳ್ತೀರಾ? ಸ್ವಂತ ವಾಕ್ಯದಲ್ಲಿ ಹೇಗೆ ಹೇಳ್ತೀರಾ? ಈಗ ಉದಾಹರಣೆಗೆ, ಆಟ ಆಡುವ ಸಂದರ್ಭದಲ್ಲಿ ನನ್ನ ತಲೆಯು ಕುಲಾಲ ಚಕ್ರದಂತೆ ತಿರುಗಿತು ಅಲ್ವಾ? ಆಟ ಆಡುವ ಸಂದರ್ಭದಲ್ಲಿ. ಓಕೆ, ಅಥವಾ ನಿಮಗೆ ಯಾವಾಗಲೂ ನೀವು ಊಟ ಮಾಡಿರೋದಿಲ್ಲ, ನಿದ್ರೆ ಮಾಡಿರೋದಿಲ್ಲ, ಆವಾಗ ನನ್ನ ತಲೆಯು ಕುಲಾಲ ಚಕ್ರದಂತೆ ತಿರುಗಿತು. ಆ ರೀತಿ ಅರ್ಥ ಕೊಡುವಂಗೆ ಬರಿಬೇಕು. ಗೊತ್ತಾಯ್ತಲ್ಲ? ಓಕೆ, ಮುಂದೆ ಬನ್ನಿ. ಹಾಗೇನೆ ಮುಂದೆ ಇಲ್ಲಿ ನೋಡಿ. ಇದೊಂದು ವಾಕ್ಯ ಇದೆ. ಇದು ಎಂತ ವಾಕ್ಯ ಅಂತ ಹೇಳ್ಬೋದಾ ಯಾರಾದ್ರೂ? ಎಂತ ವಾಕ್ಯ ಇದು? ಎಂತ ವಾಕ್ಯ ಇದು ಹೇಳ್ತೀರಾ? ಸಂಭಾವನಾರ್ಥಕ ವಾಕ್ಯ ಇದು ಅಲ್ವಾ? ಹಲೋ. ಸಂಭಾವನಾರ್ಥಕ ವಾಕ್ಯ. ಈ ತರದ್ ಕೇಳ್ಬಿಟ್ಟು ನಿಮಗೆ ಇದು ವಿದ್ಯಾರ್ಥಕ ರೂಪದಲ್ಲಿ ಕೇಳ್ಬಿಡ್ಬೋದು ಅಂತ ಇಟ್ಕೊಳ್ಳೋಣ. ವಿದ್ಯಾರ್ಥಕ ರೂಪದಲ್ಲಿ ಹುಲಿಯ ಮೇಲೇನು ಫಲಿಸೀತು ಅಂತ ಇದ್ದಾಗ, ಅಥವಾ ಯಾವ್ದೋ ಫಲಿಸಲಿ ಅಂತ ಕೇಳ್ಬೋದು, ಫಲಿಸದು ಅಂತ ಕೇಳ್ಬೋದು. ಈ ತರ ಏನಾದ್ರೂ ಕೇಳ್ಬೋದು. ಬಟ್ ಇದು ಸಂಭಾವನಾರ್ಥಕ ವಾಕ್ಯದಲ್ಲಿ ಇದೆ ಅಂತ. ಇದೆಲ್ಲ ಮಾಡಿದಿರಿ ಅಂತ ಅನ್ಕೊಂಡಿದೀನಿ. ಓಕೆನಾ? ಮುಂದೆ ಬನ್ನಿ. ಹಾಗೇನೆ ಇಲ್ಲಿ ಪುಟ ಸಂಖ್ಯೆ. ಇಲ್ಲಿ ಬನ್ನಿ. ಪುಟ ಸಂಖ್ಯೆ ಎಷ್ಟು ಗೊತ್ತಾ? ಪುಟ ಸಂಖ್ಯೆ 16ಕ್ಕೆ ಬನ್ನಿ. 16ರಲ್ಲಿ ಎರಡು ಪದಗಳಿದೆ. ಮಾರ್ಕ್ ಮಾಡ್ಕೊಳ್ಳಿ. ಒಂದು ಗ್ರಾಣೇಂದ್ರಿಯ ಅಂತ, ಇನ್ನೊಂದು ಪಂಚೇಂದ್ರಿಯ ಅಂತ. ಕಾಣಿಸ್ತಿದ್ಯಾ? ಗ್ರಾಣೇಂದ್ರಿಯ ಪಂಚೇಂದ್ರಿಯ ಯಾವ ಸಂಧಿಗಳಾಗುತ್ತೆ? ಗ್ರಾಣ ಪ್ಲಸ್ ಇಂದ್ರಿಯ. ಇಂದ್ರಿಯ ಯಾವ ಸಂಧಿ ಆಗುತ್ತೆ? ಗುಣಸಂಧಿ. ಪಂಚ ಪ್ಲಸ್ ಇಂದ್ರಿಯ ಪಂಚ ಪ್ಲಸ್ ಇಂದ್ರಿಯ ಯಾವ ಸಂಧಿ ಆಗುತ್ತೆ? ಎರಡು ಸೇಮ್ ಅಲ್ವಾ?
ಗುಣ ಸಂಧಿ ಆಗುತ್ತೆ, ನೆನ್ಪಿಟ್ಕೊಳ್ಳಿ ಆಯ್ತಾ. ಹೌದು Next ನೋಡಿ, ಸರ್. ಪಂಚೇಂದ್ರಿಯ ಅನ್ನುವಂಥದ್ದನ್ನ ಸಮಾಸಕ್ಕೂ ಕೇಳ್ಬಿಡ್ಬೋದು. ಬಿಡಿಸಿ ಬರೆದಾಗ ಏನಾಗುತ್ತೆ? ಪಂಚ ಪ್ಲಸ್ ಇಂದ್ರಿಯ ಪಂಚಗಳಾದ ದ್ವಿಗು ಇಂದ್ರಿಯ. ಸರ್. ವೆರಿ ಗುಡ್. ದ್ವಿಗು ಯಾಕೆ? ದ್ವಿಗು ಯಾಕೆ? ಸಂಖ್ಯೆ ಇರುವಂತದ್ದು. ಸಂಖ್ಯೆಯ ಪಂಚ ಪದವನ್ನು ಮತ್ತು ಬಳಕೆಯಾಗಿದೆ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಓಕೆನಾ? ನೆಕ್ಸ್ಟ್ ಮುಂದೆ ಹೋಗೋಣ. ಹಾಗೆ ಆಯ್ತಾ, ಮುಂದೆ ಬನ್ನಿ. ನಿಮಗೆ ಸೊ ಹಾಗೆ ಮುಂದೆ ಬನ್ನಿ. ಸಂಧಿಗಳು ಅಂತ ಇದೆ ನೋಡಿ, ಪೇಜ್ ನಂಬರ್ 18. ಪೇಜ್ ನಂಬರ್ 18 ಸಂಧಿಗಳು ಅಂತಿದೆ. ಇದರಲ್ಲಿ ಒಂದಿಷ್ಟು ಸಂಧಿಗಳು ಇದ್ದೇ ಇರುತ್ತೆ. ಒಂದಿಷ್ಟು, ಯಾಕಂದ್ರೆ ನಿಮಗೆ ಮ್ಯಾಥ್ ಫಾಲೋಯಿಂಗ್ ಕೊಡ್ಬೋದು, ಅಥವಾ ಯಾವುದಾದ್ರೂ ಸಂಧಿಯನ್ನ ಇದರಲ್ಲಿ ಯಾವ ಸಂಧಿ ಸೇರೋದಿಲ್ಲ ಅಂತ ಕೊಡ್ಬೋದು, ಹೊಂದಿಕೆ ಆಗುವುದಿಲ್ಲ ಅಂತ ಕೊಡ್ಬೋದು. ನಾನು ಆಮೇಲೆ ಒಂದೆರಡು ಕ್ವಶನ್ಸ್ ಅನ್ನ ನಿಮಗೆ ಕೇಳ್ತೀನಿ. ಈಗಲೇ ಒಂದು ಕ್ವಶನ್ ಹಾಕ್ಬಿಡ್ತೀನಿ, ಅದ್ರ ಮೇಲೆ ನೋಡೋಣ ಯಾರಾದ್ರೂ ಉತ್ತರ ಹೇಳ್ಬೋದಾ ಅಂತ ಒಂದು ಅಂದ್ಕೊಂಡು ಆಮೇಲೆ ಮುಂದೆ ಹೋಗೋಣ. ಓಕೆನಾ? ಒಂದು ಪ್ರಶ್ನೆ ಮೊದಲನೇದು ಹಾಕ್ಬಿಡ್ತೀನಿ ಇಲ್ಲಿಗ. ಸೊ ಇದನ್ನ ಯಾರು ಉತ್ತರ ಹೇಳ್ತೀರಿ ನೋಡೋಣ. ಹಾಕ್ಬೋದಾ? ಎಸ್, ಕಾಣಿಸ್ತಿದೆಯಾ ಎಲ್ರಿಗೂ? ಎಸ್ ಸರ್. ಹೇಳಿ, ಇದರ ಉತ್ತರ ಯಾರು ಹೇಳ್ತೀರಾ? ಸರ್ ಆಪ್ಷನ್ ಡಿ. ಆಪ್ಷನ್ ಎ ಸರ್, ಆಪ್ಷನ್ ಎ. ಆಪ್ಷನ್ ಎ. ಆಪ್ಷನ್ ಎ. ಆಪ್ಷನ್ ಡಿ ಸರ್. ಆಪ್ಷನ್ ಎ ಸರ್. ಆಪ್ಷನ್ ಎ ಅಂತ ಹೇಳಿದಿರಿ, ಆಪ್ಷನ್ ಡಿ ಅಂತ ಹೇಳಿದಿರಿ, ಆಪ್ಷನ್ ಆಪ್ಷನ್ ಏನಂತ ಆಪ್ಷನ್ ಎ. ಡಿ. ಹಾಗಾದ್ರೆ ನೋಡಿ. ಆಪ್ಷನ್ ಡಿ ಸರ್. ಓಕೆ 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 ಓಕೆ, ಸರಿ 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 ಆಯ್ತು. ನಿಮ್ಮ ಯಾರು ಡಿ ಅಂದರ್ದು ಸ್ವಾಗತ, ಎ ಅಂದರ್ದು ಸ್ವಾಗತ, ಸಿ ಅಂದರ್ದು ಸ್ವಾಗತ, ಬಿ ಅಂದರ್ದು ಸ್ವಾಗತ. ನೋ ಪ್ರಾಬ್ಲಮ್. ಆದ್ರೆ ಈಗ ಅದನ್ನ ಸರಿ ಮಾಡ್ಕೊಳ್ಳೋಣ. ಆಗ್ಬೋದಾ? ಹಾಗಾದ್ರೆ ಮೊದಲನೇದು ಯಾವ ಸಂಧಿ ಅಂತ ಹೇಳ್ತೀರಾ ಯಾರು? ಲೋಪಸಂಧಿ. ಸವರ್ಣ ದೀರ್ಘ ಸಂಧಿ. ಊರು ಪ್ಲಸ್ ಊರು. ಅಲ್ವಾ? ಊರೂರು. ಇಲ್ಲಿ ರ ಪ್ಲಸ್ ಊ ಅಂದ್ರೆ ಇದು ಲೋಪ ಆಗಿದೆ, ಊ ಲೋಪ ಆಗಿದೆ, ಹಾಗಾಗಿ ಲೋಪ ಸಂಧಿ. ಓಕೆ. ಬೆಳುದಿಂಗಳು. ಬೆಳಕು ಪ್ಲಸ್ ತಿಂಗಳು. ಬೆಳಕು ಕಾಯಲ್ಲಿದೆ ಅಲ್ಲಿ. ಕಾಯಿದ್ಯಾ? ಇಲ್ವಾ? ನೋ ಸರ್. ಹಾಗಾದ್ರೆ ಏನ್ ಮಾಡ್ಬೇಕು ಅದನ್ನ? ಬೆಳು ಹಂಗೆ ಬಿಡಿಸಿ, ತೊಂದ್ರೆ ಇಲ್ಲ. ಬೆಳು ಅಥವಾ ತಿಂಗಳು, ಅದು ಅಂತಾನೆ ಬಿಡಿಸೋದು ಚೆನ್ನಾಗಿರುತ್ತೆ. ಬೆಳ್ ಅಂತ ಇದು. ಬೆಳ್ ಪ್ಲಸ್ ತಿಂಗಳು, ಬೆಳುದಿಂಗಳು. ಹಾಗಾದ್ರೆ ಇಲ್ಲಿ ತಕಾರ ಬಂದಿದೆ, ಇಲ್ಲಿ ದಕಾರ ಬಂದಿದೆ, ಆದೇಶ ಸಂಧಿ ಆಗುತ್ತೆ ಅಲ್ವಾ? ಸೂರ್ಯೋದಯ ಯಾವ ಸಂಧಿ ಆಗುತ್ತೆ? ಗುಣಸಂಧಿ. ಯಾಕೆ ಗುಣಸಂಧಿ? ಗುಣಸಂಧಿ ಸರ್. ಸೂರ್ಯ ಪ್ಲಸ್ ಉದಯ ಗುಣಸಂಧಿ ಆಗುತ್ತೆ. ಇಲ್ಲಿ ಆ ಮುಂದೆ ಊ ಬಂದು ಏನಾಗಿದೆ? ಓ ಆಗಿದೆ. ಆವು ಓ ಆಗಿದೆ, ಹಾಗಾಗಿ ಗುಣಸಂಧಿ. ರಘುಧ್ವಾನ ಯಾವ ಸಂಧಿ? ಆತನ ಯಜ್ಞದ ಕುದುರೆ ಇದೆಯಲ್ಲ, ಉದ್ವಹನ. ರಘುಧ್ವಾನ ಯಾವ ಸಂಧಿ? ಸವರ್ಣ ದೀರ್ಘ ಸಂಧಿ ಸರ್. ದೀರ್ಘ ಬಂದಿದೆ ನೋಡಿ, ಊಗೆ ಊ. ಆಪ್ಷನ್ ಬಿ ಸರ್. ನಿಮ್ಮ ಪದ್ಯದಲ್ಲಿ ಇದೆ, ವೀರಲಾವ ಪದ್ಯದಲ್ಲಿ ಅಲ್ವಾ? ಸರಿ ತಾನೆ? ರಘುಧ್ವಾನ ಸೊಲ್ಗೇಳಿ ನಮಿಸಲ್ ಇಳೆಯೋಳು ಅಂತ ಬರುತ್ತಲ್ಲ, ಅದು ಅರ್ಥದಾಯ್ತಾ? ಸೊ ಹಾಗಾಗಿ ಈಗ ಆಪ್ಷನ್ ಯಾವ್ದು ಹಾಗಾದ್ರೆ? 5 ಬಿ ಸರ್. ಆಪ್ಷನ್ ಬಿ. ಆಪ್ಷನ್ ಬಿ. ಯಾರು ಸಿ ಡಿ ಎ ಎಲ್ಲ ಹೇಳಿದ್ರಿ. ಆಪ್ಷನ್ ಡಿ ಕರೆಕ್ಟ್ ಅದೀಗ? ಅಲ್ಲ, ಬಿ ಸರಿಯಾ? ಎಸ್ ಸರ್. ಓಕೆ. ಎಸ್ ಸರ್. ಹಾಗಾದ್ರೆ ನಮ್ಮ ಪುಸ್ತಕದಲ್ಲಿ ನಾವು ನೋಡಿ, ಇಲ್ಲಿ ಲೋಪಸಂಧಿ ಇದು ಎಕ್ಸಾಮ್ ಅಲ್ಲಿ ಇದೆ, ಆಗಮ ಸಂಧಿ ಇದೆ. ನೋಡಿ, ಊರೂರು ಇಲ್ಲೇ ಇದೆ, ಬಲ್ಲೆನು ಪ್ಲಸ್ ಎಂದು ಇದೆಲ್ಲ ಮಾಡಿಸಿದ್ದಾರೆ. ಆಯ್ತಾ? ನಿಮ್ಗೆ ಇದರಲ್ಲಿ ಏನಾದ್ರು ಡೌಟ್ ಇದ್ರೆ ಮಾತ್ರ ಕೇಳಿ. ಇದರಲ್ಲಿ ಯಾರಿಗಾರು ಡೌಟ್ ಇದೆ ಅಂದ್ರೆ ಮಾತ್ರ ಕೇಳಿ. ಎಸ್. ಆಮೇಲೆ ಇದೆಲ್ಲ ಆಗಮ ಸಂಧಿ, ಇದು ಎಕ್ಸಾಮ್ ಅಲ್ಲಿ ಇದೆ. ಓಕೆನಾ? ಅದೇ ತರ ಇದ್ರಲ್ಲಿ ಒಂದು ಸಂಧಿ ಬಂದೇ ಬರುತ್ತೆ, ಗೊತ್ತಾಯ್ತಾ? ಆಮೇಲೆ ನೋಡಿ, ಆದೇಶ ಸಂಧಿ ಅಂತ ಇದೆ, ಹೌದಾ? ಮಳೆಗಾಲ, ಮೈದೂರು, ಬೆಂಬತ್ತು, ಕಡುಬೆಳ್ಪು, ಮೆಲ್ವಾತು. ಇಲ್ಲಿ ನಿಮ್ಗೆ ಸಮಸ್ಯೆ ಇರೋದು ಈ ಕಡುಬೆಳ್ಪು, ಮೆಲ್ವಾತು ಅಂತ ಇದೆಯಲ್ಲ ಅದರಲ್ಲಿ.
ಇದ್ರಲ್ಲಿ ತುಂಬಾ ಪದಗಳು ಬರುತ್ತೆ, ಮುಂದೆ ನಿಮಗೆ ಹೇಳ್ತೀನಿ ಅದನ್ನ ಕೂಡ. ಇಲ್ಲಿ ನೋಡಿ ಕಡು ಪ್ಲಸ್ ನೋಡಿ ಕಡು ಪ್ಲಸ್ ಬೆಳ್ಪು ಅಂತ ಇದೆಯಲ್ಲ ನೋಡಿ, ಬಕಾರಕ್ಕೆ ವಕಾರ ಬಂದಾಗಲೂ ಕೂಡ ಅದು ಆದೇಶ ಆಗುತ್ತೆ. ಮೆಲ್ ಪ್ಲಸ್ ಮಾತು ಅನ್ನುವಂಥ ಸಂದರ್ಭದಲ್ಲಿ ಮಕಾರಕ್ಕೆ ವಕಾರ ಬಂದಾಗಲೂ ಕೂಡ ಅದು ಆದೇಶ ಬಂದೇ ಆಗುತ್ತೆ. ಅವೆರಡು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಕ ತಾಪಗಳಿಗೆ ಗದಬ ಕರೆಕ್ಟ್. ಅದೇ ಥರ ಬಕಾರಕ್ಕೆ ವಕಾರ, ಮಕಾರಕ್ಕೆ ವಕಾರ, ಪಕಾರಕ್ಕೂ ವಕಾರ ಸಮ್ ಟೈಮ್. ಓಕೆ, ಕೆಲವರು ನಡೆಬೇಣ ಅಂದರೆ ನಡೆ ಪ್ಲಸ್ ಪೆಣ ಅಂತ ಬಿಡಿಸ್ಬಿಡ್ತಾರೆ, ಆ ಥರ. ನೋ ಪ್ರಾಬ್ಲಮ್. ಸೊ ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು ಸವರ್ಣ ದೀರ್ಘ ಸಂಧಿಯಲ್ಲಿ ಮಹಾತ್ಮ, ಗಿರೀಶ, ಸುರಾಸುರ, ವಧೂಪೇತ ಎಲ್ಲ ಸವರ್ಣ ದೀರ್ಘ ಸಂಧಿ. ಇಲ್ಲೇ ನೀವು ಕನ್ಫ್ಯೂಸ್ ಆಗಿಬಿಡ್ತೀರಾ. ಕೆಲವರು ಊರೂರು ಅಂದರೆ ಸವರ್ಣ ದೀರ್ಘ ಸಂಧಿ ಅಂತ ಬರ್ದ್ಬಿಡ್ತೀರಾ. ನೋಡಿ, ಊರೂರು ಮೇಲೇನೆ ಬಂತು ಅಲ್ವಾ. ಆಮೇಲೆ ಗುಣಸಂಧಿಯಲ್ಲಿ ನೋಡಿ ದೇವೇಂದ್ರ, ಜ್ಞಾನೇಶ್ವರ. ಇದು ಬೇಕಾದ್ರೆ ನಿಮಗೆ ಒಂದು ಚಿಕ್ಕದಾಗಿ ಒಂದು ಇದನ್ನ ನೀವು ಬರ್ಕೊಳ್ಳಿ. ಹೇಗೆ ನೋಡಿ, ಈ ತರ ಬರ್ಕೊಳ್ಳಿ ಬೇಕಾದ್ರೆ. ಯಾರಿಗಾದ್ರೂ ಸ್ವಲ್ಪ ನಿಮಗೆ ಸಂಧಿದು ಸಮಸ್ಯೆ ಆಗ್ತಾ ಇದೆ ಅಂದ್ರೆ, ಸೊ ನೀವೇನ್ ಮಾಡಿ ಅಂದ್ರೆ ಜಸ್ಟ್ ಪೂರ್ವ ಪದ ಉತ್ತರ ಪದದಲ್ಲಿ ಯಾವ ರೀತಿ ಬರುತ್ತೆ ನೋಡಿ, ಆ ಅಥವಾ ಆ ಯಾವ್ದಾದ್ರು ಇರ್ಲಿ, ಪ್ಲಸ್ ಆ ಮುಂದೆ ಆ ಬಂದ್ರೆ ಅದು ಆ ಆಗುತ್ತೆ. ಸವರ್ಣ ದೀರ್ಘ ಸಂಧಿಗೆ ಇದು ಯಾವ್ದಕ್ಕಿದು? ಇದು ಸವರ್ಣ ದೀರ್ಘ ಸಂಧಿ ಉದಾಹರಣೆ. ಆಮೇಲೆ ಈ ಅಥವಾ ಈ ಯಾವ್ದಾದ್ರು ಇರ್ಲಿ, ಅದು ಈ ಅಥವಾ ಈ ಯಾವ್ದಾದ್ರು ಬರ್ಲಿ, ಆಗ ಅದು ಈನೇ ಆಗುತ್ತೆ. ಊ ಸಾಮಾನ್ಯವಾಗಿ ಊ ಅಥವಾ ಊ ಇರುತ್ತೆ. ಸಾಮಾನ್ಯವಾಗಿ ಇದರಲ್ಲಿ ಊ ಜಾಸ್ತಿ ಇರುತ್ತೆ, ಆಗ ಅದು ಊ ಆಗುತ್ತೆ. ಸೊ ಆ ಈ ಊ ಆ ಈ ಊ ಬಂದ್ರೆ ಸವರ್ಣ ದೀರ್ಘ ಸಂಧಿ ದೀರ್ಘವಾಗಿ ಇಲ್ಲಿ ಆ ಈ ಊ ಅಂತ ಬರುತ್ತೆ. ಸೊ ಅದು ಇಲ್ಲಿ ನಾವು ನೋಡ್ಬೋದು. ಎಲ್ಲಿ? ನಮ್ಮ ಪುಸ್ತಕದಲ್ಲೂ ಕೂಡ ಅದನ್ನ ನೋಡ್ಬಹುದಾಗಿದೆ. ನೋಡಿ, ಇಲ್ಲಿ ಆ ಬಂದಿದೆ, ಇಲ್ಲಿ ಈ ಬಂದಿದೆ, ಇಲ್ಲೂ ಆ ಇದೆ, ಇಲ್ಲಿ ಊ ಇದೆ. ನೋಡಿ, ಮೂರು ಉದಾಹರಣೆಗಳು ಇಲ್ಲೇ ಬಂದಿದೆ. ಓಕೆನಾ? ಎಸ್. ನೆಕ್ಸ್ಟ್ ಗುಣಸಂಧಿಯಲ್ಲಿ ನೋಡಿ, ದೇವ ಪ್ಲಸ್ ಇಂದ್ರ. ಇದಕ್ಕೆ ನೀವು ಯಾವ ತರ ಕಲ್ತ್ಕೋಬೇಕು ನೋಡಿಲಿ. ಒಂದು ಪೂರ್ವ ಪದದಲ್ಲಿ ಆ ಅಥವಾ ಆ ಅಂತ ಇದ್ರೆ ಹಾಗೆ ಪ್ಲಸ್ ಈ ಸೇರಿ ಏನಾಗುತ್ತೆ? ಎ ಆಗುತ್ತೆ. ಹಾಗೆ ಊ ಸೇರಿದ್ರೆ ಅಥವಾ ಇ ಆರ್ ಇ ಊಗೆ ಊ ಅಥವಾ ಊ ಇದ್ರೆ ಅದು ಓ ಆಗುತ್ತೆ. ಹಾಗೆ ರೂ ಇದ್ರೆ ಏನಾಗುತ್ತೆ? ಅದು ಅರ್ ಆಗುತ್ತೆ. ಗೊತ್ತಾಯ್ತಾ? ಸಿ ಆಯಿಯೇ ಆವು ಓ ಆರು ಅರ್, ಆಯಿಯೇ ಆವು ಓ ಆರು ಅರ್. ಸುಮ್ಮನೆ ಈ ತರ ಕಲ್ತ್ಕೊಂಡ್ರೆ ಸಾಕು ನಿಮಗೆ. ಆಯಿಯೇ ಆವು ಓ ಆರು ಅರ್ ಬಂದೋಗುತ್ತೆ ನಿಮಗೆ. ಆಯ್ತಾ? ನೆಕ್ಸ್ಟ್ ಇಲ್ಲಿ ನೋಡಿ, ವೃದ್ಧಿ ಸಂಧಿಗೆ ಬನ್ನಿ. ವೃದ್ಧಿ ಸಂಧಿಯಲ್ಲಿ ಏನಿದೆ? ಯಾರು ಹೇಳ್ತೀರಾ ವೃದ್ಧಿ ಸಂಧಿ? ಎಸ್, ವೃದ್ಧಿ ಸಂಧಿ ನೋಡಿ, ಏಕೈಕ, ಜನೈಕ, ವನೌಷಧ, ಅಷ್ಟೈಶ್ವರ್ಯ. ವೆರಿ ಸಿಂಪಲ್ ಆಗಿ ಹೇಳೋದಾದ್ರೆ ಹೇಗೆ? ಅಲ್ಲಿ ಐ ಅಕ್ಷರ ಇದೆಯಾ ಗಮನಿಸಿ, ಅಥವಾ ಔ ಅಕ್ಷರ ಇದೆಯಾ ಗಮನಿಸಿ. ಈ ಎರಡರಲ್ಲಿ ಅದು ವೃದ್ಧಿ ಸಂಧಿಯಾಗಿ ಬರುತ್ತೆ. ಉದಾಹರಣೆಗೆ ಜನ ಪ್ಲಸ್ ಏಕ ನೋಡಿ, ಆ ಮುಂದೆ ಆ ಅಥವಾ ಆ ಯಾವ್ದಾರು ಇಟ್ಕೊಳ್ಳಿ. ಎ ಇರ್ಬೋದು, ಐ ಇರ್ಬೋದು, ಅದು ಐಯೇ ಆಗುತ್ತೆ. ಇಲ್ಲಿ ಆ ಮುಂದೆ ಓ ಇರ್ಬೋದು ಅಥವಾ ಔ ಇರ್ಬೋದು, ಅದೇ ಔವೇ ಆಗುತ್ತೆ ಅಷ್ಟೇ. ಗೊತ್ತಾಯ್ತಲ್ಲ? ಆ ಎ ಐನೂ ಆಗುತ್ತೆ, ಆ ಓ ಔ ಆಗುತ್ತೆ. ಸೊ ಹಾಗಾಗಿ ಯಾವುದೇ ಆ ಒಂದು ಇದು ಅದನ್ನ ವೃದ್ಧಿ ಸಂಧಿ. ಇದು ಸಂಸ್ಕೃತದ ಆಕ್ಚುಲಿ, ಅದು ಕನ್ನಡದಲ್ಲಿ ನಾವು ಮಾಡ್ಕೊಂಡಿ. ನೋಡಿ, ಇಲ್ಲಿ ಏಕೈಕ ಅಂತ ಇದೆ ನೋಡಿ, ಏಕ ಪ್ಲಸ್ ಏಕ ನೋಡಿ, ಎ ಬಂದಿದೆ, ಇಲ್ಲಿ ಎ ಇದೆ. ಸೊ ಹಾಗಾಗಿ ಅದು ಐ ಆಗಿದೆ ಮುಂದೆ ಆಗುವಾಗ. ಓಕೆನಾ? ಸೊ ಆ ಥರ ನೋಡಿ, ಜನೈಕ, ಜನ ಪ್ಲಸ್ ಐಕ್ಯ ಅಂತ ಬಿಡಿಸ್ಬೇಕು. ಜನ ಪ್ಲಸ್ ಏಕ ಅಲ್ಲ, ಜನ ಪ್ಲಸ್ ಐಕ್ಯ. ವನ ಪ್ಲಸ್ ಔಷಧಿ, ಅಷ್ಟ ಪ್ಲಸ್ ಐಶ್ವರ್ಯ. ನೋಡಿ, ಐ ಇದೆ ಅಷ್ಟೇ ಗುರುತಿಸ್ಬೇಕು. ಐ ಇದೆಯಾ ಔ ಇದೆಯಾ ಅಂತ ನೋಡಿ, ಸುಮಾರಾಗಿ ಅದು ಗುರುತಿಸ್ತೀವಿ. ನೋಡಿ, ಇಲ್ಲಿ ಐ ಇದೆ. ಓಕೆನಾ? ಇದು ಗುರುತಿಸಿ. ಎಂಡ್ ಸಂಧಿಯಲ್ಲಿ ನೋಡಿ, ಅತಿ ಅವಸರ, ಜಾತ್ಯತೀತ, ಕೋಟ್ಯಾಧೀಶ್ವರ, ಕೋಟ್ಯಾನುಕೋಟಿ. ಇದರಲ್ಲಿ ಏನು ಸಿಂಪಲ್ ಆಗಿ ತಿಳ್ಕೊಳ್ಳೋದು ಹೇಗೆ? ಇದರಲ್ಲಿ ನೋಡಿ, ಎಂಡ್ ಸಂಧಿಯಲ್ಲಿ ಸಿಂಪಲ್ ಆಗಿ ತಿಳ್ಕೊಳ್ಳೋದು ಹೇಗೆ? ಉದಾಹರಣೆಗೆ ಈ ಅಥವಾ ಈ ಮುಂದೆ ಆ ಬಂದ್ರೆ ಅದು, ಅಥವಾ ಆ ಬಂದ್ರೆ ಅದೇನಾಗುತ್ತೆ? ಈ ಸಮ್ ಟೈಮ್ ಏನಾಗುತ್ತೆ ಗೊತ್ತಾ? ಹೂ ಬಂದ್ಬಿಡ್ಬೋದು ಹೀಗೆ. ಸಾರಿ, ಹೂ ಅಲ್ಲ, ಇಲ್ಲೆಲ್ಲ, ಇಲ್ಲಿ ಈನೇ ಇದ್ದು, ಓಕೆ,
ಇಲ್ಲಿ ಈ ಇದ್ದು ಇಲ್ಲಿ ಹೂ ಬಂದ್ಬಿಡ್ಬೋದು. ಉದಾಹರಣೆಗೆ ಅತ್ಯುನ್ನತ ಅಂತ ಇರುವಂತ ಸಂದರ್ಭದಲ್ಲಿ ಆಗ್ಲೂ ಕೂಡ ಅದು ಯಾ ಆಗ್ಬಿಡುತ್ತೆ. ಓಕೆನಾ? ಸಿ ಅತಿ ಉನ್ನತ, ಅತ್ಯುನ್ನತ ಅಂತ ಬರುವಂತ ಪದಗಳು ಯಾ ಆಗುತ್ತೆ. ಸಾಮಾನ್ಯವಾಗಿ ಯಾ ಒತ್ತಕ್ಷರ ಇದೆಯಾ ಅಂತ ಗಮನಿಸಿ. ಯಾ ಒತ್ತಕ್ಷರ ಇದೆಯಾ ಅಂತ ಆಗ ಪದಗಳನ್ನು ನೋಡಿ ಗಮನಿಸಿದಾಗ ಕಾಣಿಸ್ತಿದ್ಯಾ ನೋಡಿ. ಯಾ ಒತ್ತಕ್ಷರ ಸಾಮಾನ್ಯವಾಗಿ ಅದು ಕೂಡಿಸಿ ಬರೆದಾಗ ಹೀಗೆ ಬರುತ್ತೆ. ಇದರಲ್ಲಿ ಎಲ್ಲ ಯಾವ ಒತ್ತಕ್ಷರ ಇದೆ, ವಾಕಿಲ್ಲ. ಹಾಗಾಗಿ ಇನ್ನೊಂದೇನು, ಸಾಮಾನ್ಯವಾಗಿ ಹೂ ಮುಂದೆ ಆ ಬಂದಾಗ ವಾ ಆಗುತ್ತೆ, ರೂ ಮುಂದೆ ಆ ಬಂದಾಗ ರಾ ಆಗುತ್ತೆ. ಸೊ ಇದು ನೀವು ತಿಳ್ಕೊಳ್ಳುವಂಥದ್ದು ಅಷ್ಟೇ. ಓಕೆನಾ? ಕಾಣಿಸ್ತಿದೆಯಾ? ಎಸ್ Yes, sir. Yes, sir. ಓಕೆ 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 ಓಕೆ. ಜತ್ವ ಸಂಧಿ ಇಲ್ಲ, ಸ್ತುತ್ವ ಸಂಧಿ ಇಲ್ಲ, ಅನುನಾಸಿಕ ಸಂಧಿ ಇಲ್ಲ, ಬಿಟ್ಬಿಡಿ ಅದನ್ನ. ಮುಂದೆ ಬನ್ನಿ. ಓಕೆನಾ? ದ್ವಿರುಕ್ತಿ ಅಂತ ಇದೆ ನೋಡಿ, ಗಮನಿಸಿ. ವೆರಿ ವೆರಿ ಇಂಪಾರ್ಟೆಂಟ್. ದ್ವಿರುಕ್ತಿ ಅಂದ್ರೆ 2 ಸರಿ ಹೇಳೋದು ಅಂತ ಅರ್ಥ. ಮೀನಿಂಗ್ ಇರಬೇಕು ನಿಮಗೆ. ದ್ವಿರುಕ್ತಿಯಲ್ಲಿ ಏನಿರಬೇಕು? ಮೀನಿಂಗ್ ಮೇಕಿಂಗ್ ಪ್ರೋಸೆಸ್ ಇರಬೇಕು. ನಿಮಗೊಂದು ಮೀನಿಂಗ್ ಸಿಗಬೇಕು. ಉದಾಹರಣೆಗೆ ಹೌದು ಹೌದು ಅಂದ್ರೆ ಎಸ್ ಎಸ್ ಅಂತ, ಆ ಥರ ಎಸ್ ಎಸ್ ಅನ್ನೋದು ನಿಮ್ಗೆ ಬರಬೇಕಲ್ಲ, ಗೊತ್ತಾಗ್ಬೇಕದು. ನಿಲ್ಲು ನಿಲ್ಲು, ಓಕೆ. ಸ್ಟಾಪ್ ಸ್ಟಾಪ್ ಅಂತ ಬಂದಿದೆಯಾ ನೋಡಿ. ಸ್ಟಾಪ್ ಸ್ಟಾಪ್ ಅಂತ ಹೇಳಕ್ ಬರಲಿಲ್ಲ, ಅದು ಅನುಕರಣವೇ ಹೊರಟೋಗುತ್ತೆ ಸುಮಾರಾಗಿ. ಆದರೆ ಒಂದು ಪದ ಒಂದು ಅರ್ಥ ಇರುತ್ತೆ, ಇನ್ನೊಂದು ಪದ ಇನ್ನೊಂದು ಅರ್ಥ ಇರುತ್ತೆ, ಅದು ಮತ್ತೆ ಬೇರೆ. ಓಕೆನಾ? ಇಲ್ಲಿ ಎರಡೂ ಒಂದೇ ಥರ ಇದೆ ನೋಡಿ, ಹೌದಾ? ಸೊ ಡಿಫಿಕಲ್ಟೀಸ್ ಅಂದರೆ ಇದರಲ್ಲಿ ತುಂಬ ಚೆನ್ನಾಗಿ ಬರೀತೀರಿ, ಬಟ್ ಏನಾಗುತ್ತೆ ಅಂದರೆ ಒಂದೇ ಅರ್ಥವನ್ನ ಇರುವ ಪದವನ್ನ 2 ಸರಿ ಹೇಳ್ತೀವಿ ಅಷ್ಟೇ. ಸಾಕು ಸಾಕು ಸಾಕು, ಮನೆಗೆ ಯಾರೋ ಊಟ ಹಾಕ್ತಾ ಇರ್ತಾರಪ್ಪ, ನೀವೇನು ಹೇಳ್ತೀರಿ? ಅಯ್ಯೋ ಸಾಕು 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 ಹೇಳ್ತೀವಿ. ನಿಂತ್ಕೊ ನಾನು ಬರ್ತೀನಿ ಅಂತ ಹೇಳ್ತೀವಿ. ಬಾಬಾ ಹೋಗೋಣ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಮಾತನಾಡುವಾಗ ಇದೆಲ್ಲ ಯೂಸ್ ಮಾಡ್ತಾ ಇರ್ತೀವಿ. ಓಕೆನಾ? ಬನ್ನಿ ಒಳಗೆ ಬನ್ನಿ ಅಂತ ಹೇಳ್ತೀವಿ. ಇಲ್ಲೊಂದು ವೆರಿ ಇಂಪಾರ್ಟೆಂಟು. ಸಮ್ಟೈಮ್ಸ್ ತುಂಬ ಮಕ್ಕಳು ಮಾಡಿರೋ ಮಿಸ್ಟೇಕ್ ಅನ್ನು ಹೇಳ್ತಾ ಇದ್ದೀನಿ ಇಲ್ಲಿ. ಅಬ್ಬಬ್ಬ ಆಹಾಹಾ ಅಂತ ಇದೆ ನೋಡಿ. ಅಬ್ಬಬ್ಬ, ವಂಡರ್, ಆಶ್ಚರ್ಯ ಇದ್ದಂಥ ಸಂದರ್ಭದಲ್ಲಿ, ಆಹಾ ಅಂತ ಹೇಳುವಂಥ ಸಂದರ್ಭದಲ್ಲಿ ಇದನ್ನು ತುಂಬ ಜನ ಈ ಎಕ್ಸ್ಪ್ಲನೇಟರಿ ಸೆಂಟೆನ್ಸ್ ಅಲ್ಲಿ ಇದ್ದಾಗ ಇದನ್ನ ಅನುಕರಣವ್ಯಯ ಅಂತ ಬರ್ದ್ಬಿಟ್ಟಿದ್ದಾರೆ. ಆದರೆ ಇದು ದ್ವಿರುಕ್ತಿ, ನೆನ್ಪಿರ್ಲಿ. ಆಶ್ಚರ್ಯದಲ್ಲಿ ಬರುತ್ತೆ ಅದು ದ್ವಿರುಕ್ತಿ ಅಂತ, ನೆನ್ಪಿಟ್ಕೊಳ್ಳಿ ಇದನ್ನ. ಸಮ್ ಟೈಮ್ ಇಂಥವೇ ಕೇಳ್ಬಿಟ್ಟು ಎಲ್ಲ ಭಾರಿ ಗೊಂದಲ. ಅಯ್ಯೋ ಅದು ಅನುಕರಣವ್ಯಯ, ಅದು ಹಾಗೆ ಇದು ಹೀಗೆ ಅನ್ನುವಂಥದ್ದು ಬರ್ತದೆ. ಸೊ ಅದಕ್ಕೆ ಅದನ್ನು ಕೋಟ್ ಮಾಡ್ತಾ ಇದ್ದೀನಿ, ದ್ವಿರುಕ್ತಿ ಅಂತ ಬರಿಬೇಕು. ಆಗ್ಬೋದಾ? Yes, sir. ಎಸ್. ಮುಂದೆ ಬನ್ನಿ. ಇಲ್ಲೊಂದಿಷ್ಟು ಪದಗಳಿದಾವೆ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್ ಪದಗಳು ಇವು. ಸಾಮಾನ್ಯವಾಗಿ ಇದನ್ನ ಟ್ವಿಸ್ಟೆಡ್ ಆಗಿ ಕೇಳ್ತಾ ಇರ್ತಾರೆ. ಕಟ್ಟ ಕಡೆ, ನಟ್ಟ ನಡುವೆ, ಬಟ್ಟ ಬಯಲು, ತುತ್ತ ತುದಿ, ಕೊನೆ ಮೆಲ್ಲನೆ ನೋಡಿ. ಇದೆಲ್ಲ ಏನಿಲ್ಲ, ಮೀನಿಂಗ್ ಇಲ್ಲೇ ಕೊಟ್ಬಿಟ್ಟಿದ್ದಾರೆ. ಕಟ್ಟ ಕಡೆ ಅಂದ್ರೆ ಕಡೆಗೆ ಲಾಸ್ಟ್ ಎಂಡ್. ನಟ್ಟ ನಡುವೆ ಮಿಡಲ್, ಸೆಂಟ್ರಿ, ಆ ಥರ ಹೇಳ್ತಿರಲ್ಲ ಹಾಗೆ. ಬಯಲು ನೋಡಿ, ಎಂಟಿ ಫೀಲ್ಡ್, ಏನು ಹಂಗೆ ಕಾಣಿಸ್ತದಲ್ಲ ಅದು ಬಯಲು. ನಾವು ಹೇಳ್ತೀವಿ ಎಲ್ಲ ಬಟ್ಟ ಬಯಲಾಗಿದೆ, ಕಾಡೆಲ್ಲ ಬಟ್ಟ ಬಯಲಾಗಿದೆ ನೋಡಿ. ಹಿಮಾಲಯ ತುತ್ತ ತುದಿ, ಮರದ ತುತ್ತ ತುದಿಯಲ್ಲಿ ಹಕ್ಕಿ ಕುಳಿತಿದೆ, ಕೊನೆ. ಅದೇ ಥರ ಹಚ್ಚ ಹಸುರು ಕೂಡ ಕೇಳ್ತಾರೆ ಒಂದು ಟೈಮ್ಸ್. ಬರ್ಕೊಳ್ಳಿ ಇದನ್ನ. ಹಚ್ಚ ಹಸುರು, ಪ್ರಪ್ರಥಮ ಈ ಥರ. ಓಕೆ, ಒಂದೆರಡು ಪದಗಳನ್ನು ಅಲ್ಲಿ ಬರ್ಕೊಳ್ತಾ ಇದ್ವಿ. ಇಂಪಾರ್ಟೆಂಟ್ ಇದೆ ಇದು, ತುಂಬಾ ಇಂಪಾರ್ಟೆಂಟ್ ಇದೆ ಮಕ್ಕಳೇ. ಇದು ನೀವು ಎಲ್ಲ ರಿವಿಷನ್ ಮಾಡ್ತಾ ಹೋಗ್ಬೇಕು ಹಾಗೆ. ಓಕೆನಾ? ಅರ್ಥ ಆಯ್ತಾ? ಏನಾದ್ರು ಕ್ವಶನ್ ಇದೆಯಾ? ಏನಾದ್ರು ಕ್ವಶನ್ ಇದೆಯಾ? ಇಲ್ಲ ಸರ್. ಒಂದು ಕ್ವಶನ್ ಕೇಳ್ತೀನಿ, ಹೇಳ್ಬಿಡಿ ನೋಡೋಣ. ಇಲ್ಲ ಸರ್. ಆಯ್ತು, ಒಂದು ಕ್ವಶನ್ ಈಗ. ಓಕೆ, ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಸೊ ನೀವು ಅದನ್ನ ಹೇಳಿ ನೋಡೋಣ, ಆಗ್ಬೋದಾ? Yes, sir. ಓಕೆ. Yes, sir. ಇಲ್ಲೊಂದು ಇದು ಕಾಣಿಸ್ತಾ ಇದೆಯಾ ನೋಡಿ, ಈಗ ಜಸ್ಟ್ ಆಗಿರೋಂಥದ್ದು ನಿಮಗೆ. ಹುಣ್ಣು. ಓಕೆ, ಹುಣ್ಣು 6th. ಓಕೆ, ಅರ್ಥ ವ್ಯತ್ಯಾಸ ತಿಳಿಸಿ ಅಂತ. ಗಾಯ, ಆಪ್ಷನ್ ಡಿ. ಓಕೆ, ವೆರಿ ಗುಡ್. ಓಕೆನಾ? ನೆಕ್ಸ್ಟ್ ಹಾಗೆ ಬನ್ನಿ, ಇನ್ನೊಂದು ಕ್ವಶನ್ ಕೇಳ್ಬಿಡ್ತೀನಿ. ಇಲ್ಲಿ ನೋಡಿ, ಕ್ವಶನ್ ನಂಬರ್ 10 ಆನ್ಸರ್ ಮಾಡಿ ನೋಡೋಣ.
ಹಾ ಬದುಕು ಬದುಕು ಬವಣೆ ಬವಣೆ ಯಾಕೆ ಬದುಕು ಬವಣೆ? ಬದುಕು ಬವಣೆ ಆಪ್ಷನ್ ಬಿ. ಆ, ಸರ್ ಅದು ಯಾಕೆ ಜೋಡಿ ಅಂದ್ರೆ ನುಡಿ. ಅದು ಆ, ಜೋಡಿ ಇದು ನುಡಿ. ನೋಡಿ ಜೋಡಿ ಪದ ಆಗಿದೆ ಅಲ್ವಾ? ಆಪ್ಷನ್ ಸೊ ಸಿ. ಹಾಗಾಗಿ ನೋಡಿ ಅಲ್ಲಿ ಮೊತ್ತ ಮೊದಲು, ಕಟ್ಟ ಕಡೆ, ಸಾಕು ಸಾಕು ಇವೆಲ್ಲವೂ ಎಂತ ಪದಗಳಾಗಿದಾವೆ? ವಿರುಕ್ತಿ. ವಿರುಕ್ತಿ. ವಿರುಕ್ತಿ ಈ ಕ್ವಶನ್ ಪೇಪರ್ ಪ್ಯಾಟರ್ನ್ ಅಲ್ಲಿ ಹೀಗೆ ಕೇಳೋದು, ಸಾಮಾನ್ಯವಾಗಿ ಈ ರೀತಿ ಕೇಳ್ತಾರೆ, ಗೊತ್ತಾಯ್ತಲ್ಲ? ಸೊ ಅದನ್ನ ಇಟ್ಕೊಂಡು ನೀವು ಅದನ್ನ ನೋಡ್ಬೋದಾಗಿದೆ ಅನ್ನುವಂಥದ್ದು. ಓಕೆ, ಮುಂದೆ ಹೋಗೋಣ. ನೆಕ್ಸ್ಟ್ ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಅದೇ ಜೋಡಿ ಪದ ಇಲ್ಲಿ ಬರ್ತಾ ಇದೆ ನೋಡಿ, ವೆರಿ ಇಂಪಾರ್ಟೆಂಟ್, ತುಂಬಾ ಸರಿ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಸತಿಪತಿ, ಕೆನೆ ಮೊಸರು, ಹಾಲ್ ಜೇನು, ಮಕ್ಕಳು ಮರಿ ಇತ್ಯಾದಿ ಪದಗಳು ಇಲ್ಲಿ ಪುಸ್ತಕದಲ್ಲಿ ಇರೋದು ನಾನು ಹೇಳ್ತಾ ಇದ್ದೀನಿ. ಅದೇ ತರ ಒಂದಕ್ಕೆ ಅರ್ಥ ಇರುತ್ತೆ, ಇನ್ನೊಂದಕ್ಕೆ ಅರ್ಥ ಇರಲ್ಲ. ಅದನ್ನ ಎಕೋ ವರ್ಡ್ಸ್ ಅಂತ ಕರಿತೀವಿ, ಪ್ರತಿಧ್ವನಿ ಪದಗಳು ಅಂತ ಕರೀತಾರೆ, ಇವನ್ನ ಎಕೋ ವರ್ಡ್ಸ್ ಅಂತ ಕರಿತೀವಿ. ಸೊ ಕಾಪಿ ಗೀಪಿ, ಹುಳ ಹುಪ್ಪಡಿ, ದೇವರು ಗೀವರು, ಹಣ ಗಿಣ, ಪುಸ್ತಕ ಗಿಸ್ತಕ. ಗಿಸ್ತಕ ಅನ್ನೋದಕ್ಕೆ ಏನು ಮೀನಿಂಗ್ ಇಲ್ಲ, ಬಟ್ ಹಣ ಅನ್ನೋದಕ್ಕೆ ಮೀನಿಂಗ್ ಇದೆ. ಅರ್ಥ ಆಗ್ತಾ ಇದೆಯಲ್ಲ? ಓಕೆ, ಸೊ ಇಲ್ಲಿ ನಿಮಗೆ ಜೋಡಿ ಪದದಲ್ಲೂ ಕೂಡ ಒಂದು ಪ್ರಶ್ನೆಯನ್ನು ನಾವು ನೋಡೋದಾದ್ರೆ, ಜೋಡಿ ಪದದಲ್ಲಿ ಒಂದು ಪ್ರಶ್ನೆಯನ್ನ ನಾವು ನೋಡೋದಾದ್ರೆ, ಹಾ ಒಂದು ಸೆಕೆಂಡು, ಮತ್ತೆ ನಾನು ಅದನ್ನ ಹೇಳ್ತಾ ಹೋಗ್ತೀನಿ. ಒಂದು ನಿಮಿಷ, ಎಲ್ಲೋಯ್ತದು? ಓಕೆ, ಹಾ ನೋಡಿ ಇಲ್ಲಿ, ಹಾ ಈಗ ನೋಡಿ ಇದರಲ್ಲಿ ಈ ತರದ್ದು ಸಾಕಷ್ಟು ಪ್ರಶ್ನೆ, ನಾನು ಮತ್ತೆ ಅದನ್ನ ನಿಮ್ಗೆ ಕೇಳ್ತೀನಿ, ಅದನ್ನ ಗೊತ್ತಾಯ್ತಲ್ಲ? ಈಗ ನೋಡಿ ಇಲ್ಲೊಂದಿಷ್ಟು ಪದಗಳಿದಾವೆ ನೋಡಿ, ಇಲ್ಲಿ ಯಾರು ಹೇಳ್ತೀರಾ? ಸುರಾಸುರ, ಬಲ್ಲೆನೆಂದು, ಸೂರ್ಯೋದಯ, ಮಳೆಗಾಲ, ಅಸ್ತೈಶ್ವರ್ಯ, ವೇದಿಯಲ್ಲಿ. ಗೊತ್ತಾಯ್ತಲ್ಲ? ಎಲ್ಲ ಎಲ್ಲ ಬಂತು, ಈಗ ಮೇಲ್ಗಡೆನೆ ಬಂತು. ಸುರ ಪ್ಲಸ್ ಅಸುರ. ಹಾ ಬೇಗ ಬೇಗ. ಎಸ್, ಸವರ್ಣ ದೀರ್ಘ ಸಂಧಿ. ಎಸ್, ನೆಕ್ಸ್ಟ್ ಬಲ್ಲೆನೆಂದು, ಸರ್ ಬಲ್ಲೆನು ಪ್ಲಸ್ ಎಂದು. ಸವರ್ಣ ದೀರ್ಘ ಲೋಪ ಸಂಧಿ ಸರ್. ನೆಕ್ಸ್ಟ್ ಸೂರ್ಯೋದಯ ಬಂತು ಹಿಂದೆ. ಸೂರ್ಯ ಸೂರ್ಯ ಪ್ಲಸ್ ಪ್ಲಸ್ ಉದಯ, ಉದಯ. ಸೂರ್ಯೋದಯ. ವೆರಿ ಗುಡ್. ಮಳೆಗಾಲ, ಮಳೆಗಾಲ, ಆದೇಶ ಸಂಧಿ ಆದೇಶ ಸಂಧಿ. ಮಳೆ ಪ್ಲಸ್ ಕಾಲ, ಮಳೆಗಾಲ. ಅಷ್ಟೈಶ್ವರ್ಯ, ಎಂಡ್ ವೃದ್ಧಿ ಸಂಧಿ. ಸಂಧಿ ಅಷ್ಟ ಪ್ಲಸ್ ಐಶ್ವರ್ಯ. ವೃದ್ಧಿ ಸಂಧಿ. ಅಲ್ಲಿ ಏನ್ ಬಂದಿದೆ ನೋಡಿ, ಅಷ್ಟೈಶ್ವರ್ಯ ಏನ್ ಬಂದಿದೆ? ಐ ಬಂದಿದೆಯಾ? ಐ ಇದ್ರೆ ಏನ್ ಹೇಳ್ದೆ ನಾನು? ವೃದ್ಧಿ ಸಂಧಿ. ವೃದ್ಧಿ ಸಂಧಿ. ಓಕೆನಾ? ವೇದಿಯಲ್ಲಿ ಆಗಮ ಸಂಧಿ. ಆಗಮ ಸಂಧಿ ಓಕೆ, ನೆಕ್ಸ್ಟ್ ಇದೊಂದು ಪದ ಇದೆ, ಹೇಳ್ಬಿಡಿ ಪಟಪಟನೆ. ಓಕೆ, ಇದೇನ್ ಬೇಡ, ಇದು ಬೇಡ. ಬೇಗ ಬೇಗ ದ್ವಿರುಕ್ತಿ, ಧೀರಶೂರ ವಾಟ್? ಜೋಡು ನುಡಿ ವೆರಿ ಗುಡ್, ಜೋಡಿ ಪದ. ಅಂಡರ್ಸ್ಟುಡ್? ಆಮೇಲೆ ಕಟ್ಟ ಕಡೆ, ಕಡೆ ಕಡೆ, ಮೊತ್ತ ಮೊದಲು ಅಂದ್ರೆ ಏನ್ ಬರುತ್ತೆ? ಜಸ್ಟ್ ಮೊದಲು ಮೊದಲು. ಮೊದಲು. ಓಕೆ, ಇದು ಬೇಡ, ಮೊದಲು ಮೊದಲು. ಎಸ್, ಪೇಜ್ ನಂಬರ್ ಹಾಗೆ ಕೆಳಗ್ ಬನ್ನಿ. ಗಾದೆ ಮಾತು ಬರ್ಕೋಬಿಡಿ. ಇದು ನೋಡಿ, ಇವೆಲ್ಲ ಮಾರ್ಕ್ ಮಾಡ್ಕೋಬೇಕು, ಮತ್ತೆ ಟಿಕ್ ಮಾಡ್ಕೋಬೇಕು, ಇವೆಲ್ಲ ಕೇಳ್ತಾರೆ ನೋಡಿ. ಗಾದೆ ಮಾತು, ಕೈ ಕೆಸರಾದರೆ ಬಾಯಿ ಮೊಸರು. ಏನ್ ಅರ್ಥ ಕೊಡುತ್ತೆ ಕೈ ಕೆಸರಾದ್ರೆ ಬಾಯಿ ಮೊಸರು? ಸರ್ ಕಷ್ಟದಲ್ಲಿ ಮಾತ್ರ ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ನಿಮ್ಗೆ ಎಲ್ಲ ಆನ್ಸರ್ ಗೊತ್ತಿದೆ, ನಾವೇನು ಹೇಳೋಂಥದ್ದಿಲ್ಲ, ನೀವೇ ಎಲ್ಲ ಓದ್ಕೊಂಡಿದ್ದಾರೆ. ಆದ್ರೆ ನಾನು ರಿವಿಷನ್ ತರ ಮಾಡ್ತಾ ಇದ್ದೀನಿ ಅಷ್ಟೇ. ಈಗ ಕುಂಬಾರನಿಗೆ ವರ್ಷ, ದೊಣ್ಣೆಗೆ ಡ್ಯಾಶ್ ನಿಮಿಷ ಅಂತಿದೆ, ಅದನ್ನ ಏನ್ ಅರ್ಥ ಕೊಡುತ್ತೆ? ಸಾಕಷ್ಟು ಸರ್ ಮಾಡೋದಿಕ್ಕೆ ಬಹಳ ಸಮಯ ಹಿಡಿತ್ತೆ, ಆದ್ರೆ ಕೆಲ್ಸೋದಿಕ್ಕೆ ಸಮಯ ಬೇಕಾಗೋದಿಲ್ಲ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ನೆಕ್ಸ್ಟ್ ನೋಡಿ, ಈ ವಿಷಯಗಳಿಗೆ ಪ್ರಬಂಧ ಬರೆಯಿರಿ ಅಂತ ಇದೆ ಅಲ್ವಾ? ನಾನು ವಿಷಯ ಮಾತ್ರ ಹೇಳ್ತೀನಿ, ಅದನ್ನ ಈಗ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೋಗಲ್ಲ, ಯಾಕಂದ್ರೆ ಅದಕ್ಕೆ ಟೈಮ್ ತಗೋಬಿಡ್ತದೆ. ಓಕೆನಾ? ಜಸ್ಟ್ ಪುಸ್ತಕದಲ್ಲಿ ಏನಿದೆ ನಾನು ಅದನ್ನ ಪೂರ್ತಿಯಾಗಿ ಚರ್ಚೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ, ಯಾಕೆ ತುಂಬಾ ಇಂಪಾರ್ಟೆಂಟ್ ಇದೆ ಇದರಲ್ಲಿ, ಅದಕ್ಕೋಸ್ಕರ. ನೋಡಿ, ಸ್ವಚ್ಛ ಭಾರತ್ ಅಭಿಯಾನ ಮೀನಿಂಗ್ ಗೊತ್ತಿದೆಯಲ್ವಾ? ಕೆಲವು ತುಂಬಾ ಮಕ್ಳು ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಮೀನಿಂಗ್ ಕೇಳ್ತಾ ಇರ್ತಾರೆ, ಅದಕ್ಕೆ ಇಲ್ಲೇ ಬರ್ಕೋಬಿಡಿ, ಅಲ್ಲಿ ಕೇಳಕ್ ಹೋಗ್ಬಿಡಿ. ಈ ಇನ್ನೊಂದೇನು ಅಂದ್ರೆ ಪಠ್ಯ ಪುಸ್ತಕದಲ್ಲಿ 2 ಪ್ರಬಂಧ ಬಂದೇ ಬರುತ್ತೆ ನಿಮ್ಗೆ. ಅಲ್ಲಿ 3 ಹೋಯ್ತು ಈಗ ಪ್ರಬಂಧ, ಇಲ್ಲಿ 2 ಪ್ರಬಂಧಗಳು, 3 ಅಲ್ಲಿಗೆ 6 ಪ್ರಬಂಧ ಇಲ್ಲ ಆಯ್ತು. ಈ 6ರಲ್ಲಿ ಒಂದು ಗ್ಯಾರಂಟಿ ಇರುತ್ತೆ. ಸ್ವಚ್ಛ ಭಾರತ ಅಭಿಯಾನ ಅಂದ್ರೆ ಏನು? ಸ್ವಚ್ಛ ಭಾರತದ ಬಗ್ಗೆ ಅಂದ್ರೆ ಗಾಂಧೀಜಿಯವರ ಕನಸು ಅಲ್ವಾ? ಹೌದು. ಓಕೆ, ಸ್ವಚ್ಛ ಭಾರತ ಅಭಿಯಾನ ಅಂತ ನೀವು ಸಾಮಾನ್ಯವಾಗಿ ನಾವು ಎಲ್ಲ ನಿಮ್ಮ ಅನುಭವ ಬರಿಬೇಕು. ಎಕ್ಸ್ಪೀರಿಯನ್ಸ್ ಆಲ್ಸೋ. ಫಾರ್ ಎಕ್ಸಾಂಪಲ್, ನಿಮ್ಮ ಸ್ಕೂಲಲ್ಲಿ ನೀವು ಅದಕ್ಕೆ ಏನ್ ಮಾಡ್ತೀರಾ? ನಿಮ್ಮ ಶಾಲೆಗಳಲ್ಲಿ
ಸಾಮಾನ್ಯವಾಗಿ ಅದನ್ನ ಸ್ವಚ್ಛ ಮಾಡುವಂತ ಕಾರ್ಯಕ್ರಮಗಳನ್ನು ಮಾಡ್ತೀರಾ. ಅಂಥದ್ದು ಕೂಡ ಕೊನೆಗೆ ಒಟ್ಟಾರೆಯಾಗಿ ಆ ಥರದಲ್ಲಿ ಬರೀಬೇಕು. ಏನು ಪ್ಲಾನ್ ಇದೆ, ಏನ್ ಪ್ರಾಜೆಕ್ಟ್ ಇದೆ, ಎಷ್ಟು ಹಳ್ಳಿಗಳಿದಾವೆ, ಏನ್ ಆಗ್ತಾ ಇದಾವೆ ಇವತ್ತು, ಅದು ಎಲ್ಲ. ಈಗ ನೋಡಿ ಬೆಂಗಳೂರೆಲ್ಲ ಬಂದ್ರೆ ಇನ್ನು ಕಸ ಹಂಗೆ ಬಿದ್ದಿದೆ. ಸ್ವಚ್ಛ ಭಾರತ ಅಭಿಯಾನ ಅಲ್ಲ, ಎಲ್ಲ ಹಂಗೆ ಬಿದ್ಕೊಂಡಿದೆ. ಅಂದ್ರೆ ನಾವು ಏನ್ ಡೆವಲಪ್ಮೆಂಟ್, ಏನ್ ಸುಧಾರಣೆ ಆಗ್ಬೇಕು ಅನ್ನೋದು ಕೂಡ ಅದ್ರಲ್ಲಿ ಹೇಳುತ್ತೆ ಅದು. ನೆಕ್ಸ್ಟ್, ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ ಅಂದ್ರೆ ಏನು ಮೀನಿಂಗ್? ಸರ್ ಹಿಸ್ಟಾರಿಕಲ್ ಪ್ಲೇಸಸ್. Historical places. ಅಂತ ಇಟ್ಕೋಬಿಡಿ. ಓಕೆ, ಏನು ಸೇವ್ ಮಾನ್ಯುಮೆಂಟ್ ಅಂತ ಇಟ್ಕೊಂಡ್ರೆ ಆಗ ನಿಮಗೆ ಗೊತ್ತಾಗುತ್ತೆ. ಸ್ಮಾರಕಗಳು ಅದು ದೇವಾಲಯಗಳಿರ್ಬೋದು, ಪ್ರೇಕ್ಷಣೀಯ ಸ್ಥಳಗಳಿರ್ಬೋದು, ಹಳೆ ಕಾಲದ ವಸ್ತುಗಳಿರ್ಬೋದು, ವಸ್ತು ಸಂಗ್ರಹಾಲಯಗಳಿರ್ಬೋದು. ಸೊ ಈ ರೀತಿಯ ಹಳೆಯ ಕಾಲದ ಸ್ಮಾರಕಗಳೇನಿದಾವೆ ಅವುಗಳನ್ನೆಲ್ಲ ರಕ್ಷಣೆ ಮಾಡುವಂಥದ್ದು. ಇನ್ನು ರಾಷ್ಟ್ರೀಯ ಭಾವೈಕ್ಯ ಅಂದ್ರೆ ಏನ್ ಹೇಳ್ತೀರಾ? ಸರ್ ನ್ಯಾಷನಲ್ ಫೀಲಿಂಗ್ಸ್. ನ್ಯಾಷನಲ್ ಇಂಟಿಗ್ರೇಷನ್ ಅಲ್ವಾ? ಅಂದ್ರೆ ನಾವೆಲ್ಲರೂ ಒಂದೇ ಅನ್ನುವಂಥದ್ದನ್ನ ಹೇಳುವಂಥದ್ದು. ನಮ್ಮ ದೇಶದಲ್ಲಿ ನೀವು ಅದೆಲ್ಲ ವೆರಿ ಸಿಂಪಲ್ ನೋಡಿ. ನಮ್ಮ ದೇಶದಲ್ಲಿ ಅನೇಕ ಜಾತಿಗಳಿದಾವೆ, ಧರ್ಮಗಳಿದಾವೆ, ಪಂಗಡಗಳಿದ್ದಾವೆ, ಬೇರೆ ಬೇರೆಯ ವರ್ಗಕ್ಕೆ ಸಂಬಂಧಪಟ್ಟಂತವರಿದ್ದಾರೆ. ಇವರೆಲ್ಲರೂ ಒಂದೇ ಎನ್ನುವಂತಹ ಭಾವನೆಯಿಂದ ಕಾಣುವಂಥದ್ದು ಅಲ್ವಾ? ಸಂವಿಧಾನ ಅದಕ್ಕೆ ಸರ್ ಅಂದ್ರೆ ಬ್ರದರ್ಹುಡ್ ಹೇಳಿ. ಸರ್ ಇದ್ರ ಅರ್ಥ ಬ್ರದರ್ಹುಡ್ ಅಂತಾನು ಆಗ್ಬೋದಾ? ಭಾವೈಕ್ಯ ಅಂದ್ರೆ ಎಲ್ಲರೂ, ನಾವೆಲ್ಲರೂ ಒಟ್ಟಿಗೆ ಬದುಕುವಂಥದ್ದು, ನಾವೆಲ್ಲರೂ ಒಟ್ಟಿಗೆ ಬಾಳುವಂಥದ್ದು. ಇಂಟಿಗ್ರೇಷನ್ ಅಂತ ಕರಿತಿರಲ್ಲ, ಹಂಗೆ ನಾವೆಲ್ಲರೂ ಒಂದೇ ಅಂತ ಹೇಳುವಂಥದ್ದು. ಅದು ಕೂಡ ಬರುತ್ತೆ. ಅದೆಲ್ಲ ನಮ್ಮ ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸ್ ಅಲ್ಲಿ ಬರುವಂತ ಪದಗಳು. ಓಕೆನಾ? ಎಸ್, ನೆಕ್ಸ್ಟ್ ಹಾಗೆ ಬನ್ನಿ, ಮುಂದೆ ಹಾಗೆ ಹೋಗೋಣ. ನೆಕ್ಸ್ಟ್ ಪೇಜ್ ನಂಬರ್ಗೆ ಬಂದ್ಬಿಡಿ. ಓಕೆ, ನೆಕ್ಸ್ಟ್ ಭಾಗ್ಯಶಿಲ್ಪಿಗಳಿದೆಯಲ್ಲ, ವೆರಿ ವೆರಿ ಇಂಪಾರ್ಟೆಂಟ್ ಲೆಸನ್ ಇದು. ನಿಮಗೆ ತುಂಬಾ ಇಂಪಾರ್ಟೆಂಟ್ ಲೆಸನ್. ಇದರಲ್ಲಿ ನಿಮಗೆ ಆ ಭಾಗ್ಯಶಿಲ್ಪಿಗಳ ಲೆಸನ್ ಕೊನೆಯಲ್ಲಿರುವಂತಹ ವ್ಯಾಕರಣಾಂಶಗಳಲ್ಲಿ ಕಡಿಮೆ ಅಂದ್ರೆ 3 ರಿಂದ 4 ಅಂಕಗಳು ನಿಮಗೆ ಬರುವಂತಹ ಪ್ರಶ್ನೆಗಳು ಅಲ್ಲೇ ಇರುತ್ತೆ. ಎಷ್ಟು 3 ರಿಂದ 4 ಪ್ರಶ್ನೆಗಳು. 3 ಮಿನಿಮಮ್ 3 ಮ್ಯಾಕ್ಸಿಮಮ್. ನೋಡಿ, ಇಲ್ಲ ಶತಮಾನೋತ್ಸವ ಅಂತಿದೆ ನೋಡಿ, ಸಂಧಿ ತಿಳ್ಕೊಬಿಡಿ. ಶತಮಾನೋತ್ಸವ ಸಂಧಿ ಏನು? ಗುಣ ಬಟ್ ಅಂತ ಅಲ್ಲೇ ರಪ್ ಅಂತ ಬರ್ಕೊಬಿಡ್ಬೇಕು, ಹಾಗೆ ಗೊತ್ತಾಯ್ತಲ್ಲ. ನೋಡಿ, ಗುಣ ಸಂಧಿ, ಶತಮಾನ ಉತ್ಸವ, ಶತಮಾನೋತ್ಸವ, ಈ ತರ ಪದ ಕೇಳಿದ್ರಿ ಅಲ್ವಾ ಸಮ್ ಟೈಮ್ ಅಲ್ವಾ? ಸೊ ಇದೆಲ್ಲ ಸುಮಾರಾಗಿ ಮೀನಿಂಗು ಅದು ಇದೆಲ್ಲ ಸಾಮಾನ್ಯವಾಗಿ ನೀವು ಕಲ್ತ್ಕೊಂಡಿರ್ತೀರಿ, ಆಗ್ಬೋದಾ? ನೋಡಿ, ಇಲ್ಲೊಂದು ಮನ್ವಂತರ ಅಂತ ಒಂದು ಪದ ಇದೆ ನೋಡಿ. ಪುಸ್ತಕದಲ್ಲಿರುವ ಎಲ್ಲವನ್ನು ಕೂಡ ನಾವು ಒಂದ್ಸರಿ ಇದ್ ಮಾಡ್ಬೇಕು ನೋಡಿ. ಅದನ್ನ ಯಾವ ಸಂಧಿ ಅಂತ ಹೇಳ್ತೀರಾ? ಯಾರಾದ್ರೂ ಹೇಳ್ಬೋದಾ? ಮನು ಪ್ಲಸ್ ಅಂತರ ನೋಡಿ, ಸಂಧಿ. ಕೆಲವೊಮ್ಮೆ ಈ ತರದ್ದೇ ಎಲ್ಲೋ ಒಂದ್ ಕಡೆ ಎಲ್ಲಿ ಇರುವಂತದ್ದು ಬಂದ್ಬಿಡುತ್ತೆ, ಅದಕ್ಕೋಸ್ಕರ ನೆನ್ಪಿಟ್ಕೋಬೇಕು. ಓಕೆನಾ? ಎಸ್, ಬನ್ನಿ. ಇಲ್ಲಿ ನೋಡಿ, ಇದು ಆಕ್ಚುಲಿ ಇಲ್ಲ ನಿಮ್ಗೆ ಈಗ. ಇದು ಇಲ್ಲ, 2 ಅರ್ಥ ಕೊಡುವಂಥದ್ದು ನಾನಾರ್ಥ ಅಂತ ಕರಿತೀವಿ. ಅದು ಈಗ ನಿಮಗೆ ನಾನಾರ್ಥಗಳು ಇಲ್ಲ. ಓಕೆನಾ? ಆದರೆ ಇಲ್ಲಿ ಕಾಲ ಅಂತ ಇದೆ, ಗೊತ್ತಾಯ್ತಾ? ಪ್ರಶ್ನೆ ಬರುತ್ತೆ, ಒಂದು ಪ್ರಶ್ನೆ ಕಾಲಗಳ ಮೇಲೆ ಇರುತ್ತೆ. ಈ ಕಾಲಗಳನ್ನು ಕೇಳೋದಾದ್ರೆ ವಾಕ್ಯದಲ್ಲಿ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಗ್ರಾಮರ್, ರೈಟಿಂಗ್ ಯಾವ್ದ್ರಲ್ಲಿ ಕೇಳ್ತಾರೆ? ವಾಕ್ಯದಲ್ಲಿ. ಅದು ಮುಂದೆ ನಾನು ಪ್ರಾಕ್ಟೀಸ್ ಮಾಡಿಸ್ತೀನಿ. ಅಲ್ಲಿದೆ ಪ್ರಶ್ನೆ ಇದೆ, ನಾನು ನಿಮಗೆ ಪ್ರಾಕ್ಟೀಸ್ ಮಾಡಿಸ್ತೀನಿ. ನಿಮ್ ಸ್ಕೂಲಲ್ಲಿ ಮಾಡಿಸಿರ್ಬೋದು. ಈಗ ನೋಡಿ, ಇಲ್ಲಿ ಇನ್ನೊಂದು ಉತ್ತಮ ಪುರುಷ, ಮಧ್ಯಮ ಪುರುಷ, ಪ್ರಥಮ ಪುರುಷ ಅಂತಿದೆ. ಅದನ್ನ ಮತ್ತೆ ನಾನು ಸರ್ವನಾಮ ಅಂತ ಬರುತ್ತಲ್ಲ, ಅಲ್ಲಿ ಮಾತಾಡ್ತೀನಿ, ಆಯ್ತಾ? ಅಲ್ಲೂ ಮಾತಾಡ್ತೀನಿ. ಆದ್ರೆ ಇಲ್ಲಿ ನೋಡಿ, ವರ್ತಮಾನ ಕಾಲದಲ್ಲಿ ಯಾವ ಒಂದು ಇದು ಬರಬೇಕು? ಪ್ರತ್ಯಯ ಬರಬೇಕು ಅಂತ ಹೇಳಿದೆ. ಯಾವ ಪ್ರತ್ಯಯ? ವರ್ತಮಾನ ಕಾಲದಲ್ಲಿ ನೋಡಿ, ವರ್ತಮಾನ ಕಾಲದಲ್ಲಿ ಉತ್ತ ಇದೆ ಅಲ್ವಾ? ಭೂತಕಾಲದಲ್ಲಿ ಏನಿದೆ? ಇದೆ. ಆಮೇಲೆ ಇದು ಭವಿಷ್ಯತ್ ಕಾಲದಲ್ಲಿ ಏನ್ ಬರುತ್ತೆ? ವಾ ಬರುತ್ತೆ. ಸೊ ಭೂತದ, ವರ್ತ, ಉತ್ತ, ಭವಿಷ್ಯತ್ವ. ಏನ್ ಹೇಳಿ?
ಭೂತ ದ ವರ್ತ ಉತ್ತ ಭವಿಷ್ಯತ್ ವ. ಏನ್ ಹೇಳಿ? ಭೂತ ದ ವರ್ತ ಉತ್ತ ಭವಿಷ್ಯತ್ ವ. ಸುಮ್ಮನೆ ನೆನ್ಪಿಟ್ಕೊಳಕಷ್ಟೇ. ಮತ್ತೆ ಇದು ಎಲ್ಲೋ ಇದು ಮಾಡ್ಕೊಳಕ್ ಹೋಗ್ಬಿಡಿ, ಸುಮ್ಮನೆ ನಿಮ್ಗೆ ನೆನ್ಪಿಟ್ಕೊಳಕಷ್ಟೇ ಹೇಳಿ. ಒಂದು ವೇಳೆ ಸಪೋಸ್ ಈಗ ಮಕ್ಕಳಿಗೆ ಬಹುಮಾನವನ್ನು ಕೊಟ್ಟರು ಅಂತಿದೆ, ಹೌದಾ? ಭೂತಕಾಲ. ಇದು ಯಾವ ಕಾಲ? ಭೂತಕಾಲ. 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 ಹೇಗೆ ಭೂತಕಾಲ? ಸರ್ ನಡೆದು ಹೋದ ಘಟನೆ. ನಡೆದು ಹೋದ ಘಟನೆ ಭೂತಕಾಲ. ಮತ್ತೆ ಇಲ್ಲಿ ದಾ ಅಂತ ಕೊಟ್ಬಿಟ್ಟು ಭೂತಕಾಲ, ಇಲ್ಲಿ ದಾ ಇಲ್ಲ ಇಲ್ಲಿ ಎಲ್ಲಿದೆ ದಾ? ಸರ್ ದ ಅಲ್ಲ ಸರ್, ಒತ್ತಕ್ಷರ ಬಂದ್ರು ಕೂಡ ಅದು ಆಗಬಹುದು. ಇಲ್ಲಿ ಮತ್ತೆ ಭೂತ ದ ವರ್ತ ಉತ್ತ ಭವಿಷ್ಯತ್ವ ಅಂತ ಇಲ್ಲಿ ಪುಸ್ತಕದಲ್ಲಿ ಕೊಟ್ಬಿಟ್ಟು ನಿಮ್ಗೆ ಕನ್ಫ್ಯೂಸ್ ಆಗಲ್ವಾ? ನೋಡಿ ಇಲ್ಲೆಲ್ಲೋ ಇತ್ತಲ್ಲ, ಇಲ್ಲೆಲ್ಲೋ ಒಂದ್ ಕಡೆ ಮೇಲ್ಗಡೆ ನೋಡಿ, ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ನೋಡಿ, ಉತ್ತ ಎನ್ನ ಕಾಲ ಸೂಚಕವು ವರ್ತಮಾನ ಕಾಲವನ್ನು, ಭೂತಕಾಲವು ದಾ ಎನ್ನುವುದನ್ನು, ಭವಿಷ್ಯತ್ ಕಾಲವು ವಾ ಎಂಬುದನ್ನು ಸೂಚಿಸುತ್ತದೆ ಅಂತ ಕೇಳಿ ಹೀಗೆ ಕೊಟ್ಟರು ಅನ್ನುವಾಗ ದಾನೇ ಇಲ್ವಲ್ಲ ಅಂತ ಅನ್ಕೊಂಡ್ರೆ ಹೆಂಗ್ ಬರೆಯೋದು ಅದನ್ನ ನಾವು? ಆಮೇಲೆ ಆಯ್ತು. ಈಗ ಮಕ್ಕಳು ಶಾಲೆಯಲ್ಲಿ ಗಿಡಗಳನ್ನು ನೆಟ್ಟರು. ಏನ್ ಮಾಡ್ತೀರಾ ಅವಾಗ? ದಾ ಇಲ್ವಲ್ಲ ಅಲ್ಲಿ, ಭೂತಕಾಲ ಅಂತ ಹೇಳ್ತೀರಾ? ಹಾ ಸರ್. ಅಲ್ಲ, ಕರೆಕ್ಟ್, ನೀವ್ ಹೇಳಿದ್ ಸರಿ. ಅದಕ್ಕೋಸ್ಕರ ಏನು ಅಂದ್ರೆ, ಈ ದಾ ಅನ್ನೋದು ಕೆಲವೊಮ್ಮೆ ಲೋಪ ಆಗುತ್ತೆ. ಆಮೇಲೆ ಸಾಮಾನ್ಯವಾಗಿ ಟ, ಡ, ಈ ಕೆಲವು ತ, ಇದನ್ನ ಆ ದಕಾರದ ಸ್ಥಳದಲ್ಲಿ ಇವುಗಳನ್ನ ಯೂಸ್ ಮಾಡ್ಕೊಳ್ತೀವಿ ನಾವು. ದಕಾರದ ಸ್ಥಳದಲ್ಲಿ ಇವುಗಳನ್ನ ಯೂಸ್ ಮಾಡ್ಕೊಳ್ತೀವಿ, ಗೊತ್ತಾಯ್ತಲ್ಲ? ಹಾಗಾಗಿ ಅಂದ್ರೆ ಇದು ಲೋಪ ಆಗ್ಬಿಡ್ತವೆ. ಈ ದ ಅನ್ನೋದು ಲೋಪ ಆಗಿ ಟ ಅಥವಾ ಡ ಆ ವಾಕ್ಯಕ್ಕೆ ಸರಿಯಾಗಿ ಬರುತ್ತೆ. ಆ ಥರದ್ದು ಇರ್ತವೆ. ಯಾಕೆ ನಿಮ್ಗೆ ಹೇಳಿದೆ ಗೊತ್ತಾ? ಈ ಪದ ಕೊಟ್ಬಿಟ್ಟು ಕೊಟ್ಟರು ಅನ್ನುವ ಪದಕ್ಕೆ ಧಾತು ಪದ ಬರೆಯಿರಿ ಅಂತ ಕೇಳ್ತಾರೆ. ಧಾತು ಪದ ಆವಾಗ ಏನ್ ಬರೀತೀರಾ? ಕೊಡು. ವೆರಿ ಕೊಡು. ಗುಡ್, ಕೊಡು. ನೆಟ್ಟರು ಅನ್ನೋದಕ್ಕೆ ಏನ್ ಬರೀತೀರಾ? ನೆಡು. ನೆಡು ಅಲ್ವಾ? ಇಟ್ಟರು ಅನ್ನೋದಕ್ಕೆ ಏನ್ ಬರೀತೀರಾ? ಇಡು. ಇಟ್ಟರು. ಇಡು. ನೋಡಿ, ಈ ತರದ ಕನ್ಫ್ಯೂಷನ್ ಇರುತ್ತೆ ನಿಮ್ಗೆ. ಅದಕ್ಕೆ ಈಗ ಆಟದ ಸಾಮಾನುಗಳನ್ನು ಕೊಂಡರು, ಮಕ್ಕಳು ಕೊಂಡರು ಅಂತ ಏನೋ ಬಂತು ಅಂತ ಇಟ್ಕೊಳ್ಳೋಣ. ಅವಾಗ ಏನ್ ಬರೀತೀರಾ? ಧಾತು ಕೊಂಡು. ಸರ್ ಕೊಳ್ಳು. ಇದನ್ನ ನೀವು ವರ್ತಮಾನ ಕಾಲಕ್ಕೆ ಮಾಡಿ ಏನಾಗುತ್ತೆ? ಕೊಂಡರು ಅನ್ನೋದನ್ನ ವರ್ತಮಾನ ಕಾಲಕ್ಕೆ ಮಾಡಿ ಕೊಡುತ್ತಾರೆ. ಕೊಳ್ಳುತ್ತಾರೆ. ಕೊಡುತ್ತಾರೆ. ಕೊಂಡರು ಅನ್ನೋದು ಕೊಳ್ಳುತ್ತಾರೆ ಅಲ್ವಾ? ಕೊಳ್ಳುತ್ತಾರೆ. ಕೊಂಡರು ಅಂದ್ರೆ ಏನಾಗುತ್ತೆ? ಕೊಳ್ಳುತ್ತಾರೆ ಆಗುತ್ತೆ, ಕೊಳ್ಳುವರು ಆಗುತ್ತೆ. ಹಾಗಾಗಿ ಇದು ಕೊಂಡರು ಅನ್ನೋದೇನು ಅರ್ಥ? ಕೊಳ್ಳು ಧಾತುವಿನ ಮೇಲೆ ಬಂದಿದೆ ನೋಡಿ, ಗೊತ್ತಾಯ್ತಲ್ಲ? ಈಗ ಏನಾದ್ರು ಇದಕ್ ನೀವು ದಾ ಅಂತ ಸೇರಿಸ್ಬಿಟ್ರೆ ತಪ್ಪಾಗಿ ಹೋಗ್ಬಿಡ್ತದೆ. ಮಕ್ಕಳು ಆಟದ ಸಾಮಾನುಗಳನ್ನು ಕೊಂದರು ಆಗ್ಬಿಡ್ತದೆ. ಮೀನಿಂಗ್ ಇಲ್ವಲ್ಲ. ಸೊ ಮೀನಿಂಗ್ ಮೇಕಿಂಗ್ ಪ್ರೋಸೆಸ್ ಅಲ್ಲಿ ಇದನ್ನ ನೋಡ್ಬೇಕು ಅಷ್ಟೇ. ಓಕೆ, ನೆಕ್ಸ್ಟ್ ಇಲ್ಲಿ ಈ ಏನು ಉತ್ತ ದ ವ ಅಂತ ನಾನೇನ್ ಹೇಳಿದೆ, ಸಮ್ಟೈಮ್ಸ್ ಈ ತರದನ್ನ ನೀವು ನೆನ್ಪಿಟ್ಕೊಳ್ಳಿ. ಇದರಲ್ಲಿ ಕೆಲವೊಮ್ಮೆ ಈಗ ಉದಾಹರಣೆಗೆ ಮಳೆ ನಿನ್ನೆ ರಾತ್ರಿ ಜೋರಾಗಿ ಬಿದ್ದಿತ್ತು ಅಂತಾನು ಹೇಳ್ಬಿಡ್ತಾರೆ. ಬಿತ್ತು, ಅರ್ಥ ಆಯ್ತಾ? ಅದಕ್ಕೆ ಈ ಉದಾಹರಣೆಗಳನ್ನ ಸ್ವಲ್ಪ ನಾನು ನಿಮಗೆ ಕೊಟ್ಟೆ. ಇದು ಭೂತಕಾಲಕ್ಕೆ ಸಾಮಾನ್ಯವಾಗಿ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಆಗ್ಬೋದಾ? ಬನ್ನಿ ಈಗ ನೆಕ್ಸ್ಟ್ ಈ ಕಾಲ ಪಲ್ಲಟ ಅನ್ನೋದ್ರ ಬಗ್ಗೆ ಏನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಇದು ಆಕ್ಚುಲಿ ಇಲ್ಲ ಅದು. ಓಕೆ, ಆದ್ರೆ ಇಲ್ಲಿ ಬನ್ನಿ, ಇದನ್ನ ಯಾರಾದ್ರೂ ಮಾಡ್ತೀರಾ? ಪ್ರಶ್ನೆ. ಹಂಪಿಯಲ್ಲಿನ ದೇವಾಲಯ ನೋಡಿಕೊಂಡು ಬಂದೆವು. ಇದನ್ನ ಭವಿಷ್ಯತ್ ಕಾಲಕ್ಕೆ ಪರಿವರ್ತಿಸಿ ಬರೆಯಿರಿ. ಹೇಗ್ ಬರೀ ಸರ್ ಬರುವೆವು. ಬರುವೆವು ನೋಡಿ, ಬರುವೆವು ಇಲ್ಲಿ ನಾವು ಅಂತ ಮಾಡ್ಕೋಬೇಕು ಅಷ್ಟೇ. ಅದ್ಯಹಾರ ಅಂತ ಕರಿತೀವಿ. ನೆಕ್ಸ್ಟ್ ಏನು? ವರ್ತಮಾನ ಕಾಲಕ್ಕೆ ಪರಿವರ್ತಿಸಿ ಮಾಡುತ್ತಾರೆ. ಚೇಂಜ್ ಮಾಡಿ, ಬೇರೆ ಏನು ಚೇಂಜ್ ಮಾಡಕ್ ಹೋಗ್ಬೇಡಿ ಅಲ್ಲಿ, ಗೊತ್ತಾಯ್ತಾ? ಕ್ರಿಯಾಪದ ಮಾತ್ರ ಚೇಂಜ್ ಮಾಡಿ, ಆಯ್ತಾ?
ನೋಡಿ ವರ್ತಮಾನ ಭವಿಷ್ಯತ್ ಕಾಲದಲ್ಲಿ ಬರುವೆವು ಆದ್ರೆ ಭೂತಕಾಲದಲ್ಲಿ ಏನಾಗುತ್ತೆ? ಇದು ಫಸ್ಟ್ ಒನ್, ಹಂಪಿಯಲ್ಲಿನ ದೇವಾಲಯ ನೋಡಿಕೊಂಡು ಬಂದೆವು ಅಂತ. ಬರುವೆವು ವರ್ತಮಾನ ಕಾಲದಲ್ಲಿ, ವರ್ತಮಾನ ಕಾಲದಲ್ಲಿ ಬಂದೆವು ಬರುತ್ತೇವೆ. ನೋಡಿ, ಬರುತ್ತೇವೆ ಅಂತ ಆಯ್ತು ಅಲ್ವಾ? ಇದು ವರ್ತಮಾನ ಕಾಲ, ಇದು ಭವಿಷ್ಯತ್ ಕಾಲ ಆಯ್ತು. ಇದು ಆಲ್ರೆಡಿ ಯಾವುದ್ರಲ್ಲಿದೆ? ಭೂತಕಾಲದಲ್ಲಿದೆ. ನೋಡಿ, ಇದು ಇದು ಭವಿಷ್ಯತ್ ಕಾಲದಲ್ಲಿದೆ, ವರ್ತಮಾನ ಕಾಲಕ್ಕೆ ಮಾಡಿದ್ದೇವೆ. ಭೂತಕಾಲಕ್ಕೆ ಅಂದ್ರೆ ಮಾಡುವರು, ಅದು ಭೂತಕಾಲಕ್ಕೆ ಮಾಡಿದರು ವೆರಿ ಗುಡ್, ಮಾಡಿದರು. ನೆಕ್ಸ್ಟ್, ಹೆಜ್ಜೆ ಹೆಜ್ಜೆಗೆ ಇತಿಹಾಸದ ಅಡಿಗಲ್ಲುಗಳು ದೊರೆಯುತ್ತವೆ. ಹೇಗ್ ಮಾಡ್ತೀರಾ? ದೊರೆತವು or ದೊರಕಿದ್ದವು. ದೊರೆತವು ಅಂತ ಮಾಡ್ಬೋದು, ಅಥವಾ ದೊರೆತಿವೆ ಅಂತಾನು ಸಮ್ ಟೈಮ್ ಬರ್ದ್ಬಿಡ್ತಾರಲ್ವಾ? ಆಗ್ಬೋದಲ್ಲ ದೊರೆತಿವೆ ಅಂತ. ಹೆಜ್ಜೆ ಹೆಜ್ಜೆಗೆ ಇತಿಹಾಸದ ಅಡಿಗಲ್ಲುಗಳು ದೊರೆತಿವೆ. ದೊರೆದವು ದೊರೆದವು ಆಗಲ್ವಾ ಸರ್? ದೊರೆದವು ಸ್ವಲ್ಪ ಮೀನಿಂಗ್ ಅಷ್ಟು ಚೆನ್ನಾಗಿ ಕೊಡುತ್ತೆ ಇಲ್ಲಪ್ಪ, ನನಗೇನು ಅನ್ನಿಸ್ತಾ ಇಲ್ಲ. ಕೆಲವರು ಸರ್, ದೊರಕಿವೆ ದೊರಕಿವೆ ಆಗಲ್ವಾ? ದೊರಕಿವೆ ಬರಿಬಹುದು, ಆದ್ರೆ ದೊರಕಿವೆ ಅನ್ನೋದಕ್ಕೆ ದೊರೆತಿವೆ, ದೊರೆತವ ಅಂತ ಬರೀರಿ. ಓಕೆನಾ? ಅದು ಆಕ್ಚುಲಿ ನಿಮ್ಮ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಆಡು ಭಾಷೆ ಅದು. ಆಡು ಭಾಷೆಯಲ್ಲಿ ಖಂಡಿತ ಸರಿ ಇದೆ. ಓಕೆನಾ? ಆಕ್ಚುಲಿ ಕೊಡ್ಬೇಕು ಅವಕ್ಕೆಲ್ಲ, ಅದು ಪ್ರೊಡಕ್ಟಿವಿಟಿ ಅಂತ ಕರಿತೀವಿ, ಅವಕ್ಕೆಲ್ಲ ಕೊಡ್ಬೇಕು. ಆಕ್ಚುಲಿ ಪ್ರೊಡಕ್ಟಿವಿಟಿ ಲ್ಯಾಂಗ್ವೇಜ್ ಅದು. ಓಕೆ, ಬಟ್ ಏನ್ ಮಾಡ್ತಾರೆ ಇಲ್ಲಿ, ಕೆಲವರು ಅದನ್ನ ಅರ್ಥ ಮಾಡ್ಕೊಳ್ಳಲ್ಲ, ಕೊಟ್ಬಿಡ್ತಾರೆ. ಅದಕ್ಕೆ ಮಕ್ಕಳೇ, ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ದೊರೆತವು ಇನ್ಯಾರೋ ಒಬ್ರು ಹೇಳಿದ್ರಲ್ಲ, ದೊರೆತ ಯಾರು ಹೇಳಿದ್ರಲ್ಲ, ಯಾವ್ದೋ ಒಂದು ಮಗು ಕರೆಕ್ಟ್ ಹೇಳಿತ್ತು, ಯಾರು ಹೇಳಿದ್ರು? ದೊರೆ ಸರ್ ದೊರೆಯಿತು ದೊರೆಯಿತು ಅಂದ್ರೆ ದಟ್ ಈಸ್ ಸಿಂಗುಲರ್ ಆಗುತ್ತೆ, ಸಿಂಗುಲರ್ ಆಗ್ಬಾರ್ದು. ಸರ್ ಬಟ್ ಬಳಸ್ಬೋದಲ್ಲ ಸರ್? ಇಲ್ಲಮ್ಮ, ಅಡಿಗಲ್ಲುಗಳಂತಿಲ್ಲ, ಬಹುವಚನ ಗಲ್ಲುಗಳು ಇರೋದ್ರಿಂದ ಅದು ಸಿಂಗುಲರ್ ಆಗ್ಬಿಡುತ್ತಲ್ಲ. ಅಡಿಗಲ್ಲು ದೊರೆಯಿತು ಕರೆಕ್ಟ್ ನಿಂದು. ಅಡಿಗಲ್ಲು ಇದ್ದಿದ್ರೆ ಸಿಂಗುಲರ್. ಅಡಿಗಲ್ಲು ಸಿಂಗುಲರ್ ಇದ್ರೆ ನೀನ್ ಹೇಳಿದ ಆನ್ಸರ್ ಸೂಪರ್. ಗುಡ್ 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 ಗುಡ್. ಬನ್ನಿ ಹಾಗೆ. ಸೊ ಇಲ್ಲಿ ನೋಡಿ, ಕರ್ತೃಕರ್ಮ ಕ್ರಿಯಾಪದ ತಿಳಿಸಿ ಅಂತ ಕೇಳ್ತಾರೆ. ಓಕೆ, ಆಯ್ತಾ? ಸೊ ಇದನ್ನ ನೀವು ನೋಡಿ, ಸಮ್ ಟೈಮ್ ನಾನು ಹಿಂಗೆ ಹೇಳ್ತೀನಿ ಅಂತಲ್ಲ, ಅಕಸ್ಮಾತ್. ಓಕೆನಾ? ನಿಮ್ಗೆ ಇಲ್ಲೊಂದು ಪದ ಇದೆ ನೋಡಿ, ದುಷ್ಟ ಅಂತ ಒಂದು ಪದ ಇದೆ. ಓಕೆ, ನೆಕ್ಸ್ಟ್ ಬರುತ್ತೆ, ಅದನ್ನ ಹೇಳ್ತೀನಿ ಅವಾಗ. ದುಷ್ಟ ಅಂತ ಒಂದು ಪದ ಇದೆ ಇಲ್ಲಿ. ಭೀಮನು ದುಷ್ಟನಾದ ಬಕನನ್ನು ಕೊಂದನು ಅಂತ ಬರ್ತದೆ ಅಂತ ಇಟ್ಕೊಳ್ಳಿ. ಈ ಗುಣವಾಚಕದ್ದೇನಾದ್ರು ಬಂದ್ರೆ ಯಾವಾಗ ಏನ್ ಬರೀತಾರೆ ಇಲ್ಲಿ? ಯಾವ ದುಷ್ಟ ಅನ್ನೋದು ಸಾಮಾನ್ಯವಾಗಿ ಬಕನ ಗುಣವನ್ನ ಹೇಳುತ್ತೆ. ಆ ತರದ್ ಏನಾದ್ರು ಕೇಳಿದ್ರೆ, ಆಯ್ತಾ? ಸೊ ಅದಕ್ಕೆ ನೀವು ಅದು ಸ್ವಲ್ಪ ನೋಡ್ಕೋಬೇಕಾಗುತ್ತೆ ಎಲ್ಲವನ್ನು ಒಂದ್ಸರಿ. ಓಕೆ, ಅದ್ರ ವಿಶೇಷಣ, ಆಕ್ಚುಲಿ ಅದು ವಿಶೇಷಣ ಅಂತ ಕರಿತೀವಿ ಅದಕ್ಕೆ. ಓಕೆನಾ? ನಿಮ್ಗೆ ಕರ್ತೃಕರ್ಮ ಕ್ರಿಯಾಪದದ ಹೇಗೋ ನಿಮ್ಗೆ ಗೊತ್ತೇ ಇದೆ ಅಲ್ವಾ? ಕರ್ತೃಕರ್ಮ ಕ್ರಿಯಾಪದವನ್ನ ನಿಮಗೆ ಕ್ವಶನ್ ಕೇಳ್ತಾರೆ, ಒಂದು ಪ್ರಶ್ನೆ ಇರುತ್ತೆ ಆ ತರದ್ದು. ಓಕೆನಾ? ಕರ್ತೃಕರ್ಮ ಕ್ರಿಯಾ, ಈಗ ಒಂದು ನಿಮಗೆ ಅದು, ಒಂದು ನಿಮಿಷ, ಓಕೆ, ಇದರಲ್ಲಿ ಇಲ್ಲ ಅಂತ ಅನ್ಸುತ್ತೆ. ಅದನ್ನ ನೆಕ್ಸ್ಟ್ ನೋಡೋಣ. ಇಲ್ಲಿ ನೋಡಿ, ಅದೇ ಪ್ರಶ್ನೆ ಬಂದಿದೆ ನೋಡಿ. ಹಂಪಿಯಲ್ಲಿನ ದೇವಾಲಯ ನೋಡಿಕೊಂಡು ಬಂದೆವು ಅಂತ ಇದೆ. ಭವಿಷ್ಯತ್ ಕಾಲಕ್ಕೆ ಬರೆದು ನೀವು ಹೇಳಿದ್ರಲ್ಲ ಈಗ. ಓಕೆ, ಬರುವೆವು, ಕರೆಕ್ಟಾ? ಬರುವೆವು ಆ ತರದಲ್ಲಿ ಅದು ಬರುತ್ತೆ. ಎಸ್, ಸೂಪರ್. ನೆಕ್ಸ್ಟ್ ಮುಂದೆ ಬನ್ನಿ. ಹಾಗೆ ಇದು ವಾಕ್ಯ ಪ್ರಕಾರ ಅಲ್ಲ, ಇಲ್ಲ, ಸುಮ್ಮನೆ ಇದನ್ನೆಲ್ಲ ಏನು ಓದಕ್ಕೂ ಅದು ಅಷ್ಟು ಈಗ ಅದನ್ನ ಇದು ಮಾಡ್ಕೊಳ್ಳೋದೇನು ಬೇಕಾಗಿಲ್ಲ. ಓಕೆನಾ? ಇಲ್ಲಿ ಬನ್ನಿ, ಪೇಜ್ ನಂಬರ್ ಎಷ್ಟದು? 34. ತತ್ಸಮ ತದ್ಭವ ಅಂತಿದೆ ನೋಡಿ. ತತ್ಸಮ ತದ್ಭವ ಇದೇನಿದು? ಬರ್ಕೋಬಿಡಿ, ಪಟ ಬರ್ಕೊಳ್ಳಿ. ತಾನ, ಯಶ, ಪತ್ತನ. ಇದು ಆಕ್ಚುಲಿ ಪತ್ತನ ಅನ್ನೋದು ಸಂಸ್ಕೃತದ್ದು, ಪಟ್ಟಣ ಅನ್ನೋದು ನಮ್ದು. ಓಕೆ, ಕಾರ್ಯ, ನಾಲ್ಕನೇದು ನೋಡಿ, ಕೂಡಿ ಬಾಳಿದರೆ ಸ್ವರ್ಗ ಸುಖ.
ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂಡರ್ಲೈನ್ ಮಾಡ್ಕೊಳ್ಳಿ. ಓಕೆ, ಮಾತೆ ಮುತ್ತು ಮಾತೆ ಮೃತ್ಯು ಹಂಗಂದ್ರೇನು? ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿದ್ದರೆ ಅದುವೇ ಸ್ವರ್ಗ. ವೆರಿ ನೈಸ್. ನೆಕ್ಸ್ಟ್, ಮಾತೆ ಮುತ್ತು ಮಾತೆ ಮೃತ್ಯು. ನಮ್ಮ ಮಾತಿನಿಂದ ನಮಗೆ ಒಳ್ಳೆಯದು ಆಗ್ಬೋದು ಅಥವಾ ಕೆಟ್ಟದ್ದು ಆಗ್ಬೋದು. ಹಾ, ವೆರಿ ಗುಡ್. ಇನ್ನೊಂದು ನಾನು ಮರ್ತು ಬಿಟ್ಟೆ, ನಿಮ್ ಪೇಜ್ ನಂಬರ್ ಹೇಳೋದಲ್ಲಿ ಅಲ್ಲೊಂದು ಗಾದೆ ಮಾತಿತ್ತು, ಅದನ್ನ ನಾನು ನಿಮ್ಗೆ ಹೇಳಲಿಲ್ಲ. ಪೇಜ್ ನಂಬರ್ ವಿಶ್ವೇಶ್ವರಯ್ಯ ಪಾಠದಲ್ಲಿ, ಓಕೆ, ಪೇಜ್ ನಂಬರ್ ಪಾಠದ ಒಳಗಡೆಗೆ ಬಂದು ಹೋಗ್ಬಿಡುತ್ತೆ ಅದು. ಅದನ್ನ ಒಂದ್ಸರಿ ನೆನ್ಪಿಟ್ಕೊಳ್ಳಿ. ಇಲ್ಲಿ ನೋಡಿ, ಆಡು ಮುಟ್ಟದ ಸೊಪ್ಪಿಲ್ಲ ಕಾಣಿಸ್ತಿದೆಯಾ ಇಲ್ಲಿ? ಪೇಜ್ ನಂಬರ್ ಎಷ್ಟದು? 27. ಆಡು ಮುಟ್ಟದ ಸೊಪ್ಪಿಲ್ಲ. ಓಕೆನಾ? ಪೇಜ್ ನಂಬರ್ 27. ಅಲ್ಲಿ ಆಡು ಮುಟ್ಟದ ಸೊಪ್ಪಿಲ್ಲ ಅಂತಿದೆ. ಹಂಗಂದ್ರೆ ಏನು? ಯಾರಾದ್ರೂ ಹೇಳ್ತೀರಾ ಏನ್ ಮೀನಿಂಗ್ ಅಂತ? ಅಂದ್ರೆ ಆಡು ಮೇಯುತ್ತಾ ಎಲ್ಲಾ ಕಡೆ ಹೋಗುತ್ತೆ, ಅದೆಲ್ಲ ಸೊಪ್ಪನ್ನು ಮುಟ್ಟುತ್ತೆ. ಹಾಗೆ ನಾವು ಕೂಡ ಎಲ್ಲಾ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡ್ರೆ ನಮ್ಮನ್ನ ನಾವು ಆತರ. ವೆರಿ ಗುಡ್. ಅಂದ್ರೆ ಎಲ್ಲ ಕ್ಷೇತ್ರಗಳಲ್ಲಿಯೂ ತೊಡಗಿಸಿಕೊಳ್ಳುವುದು. ಓಕೆ, ಎಲ್ಲ ಕ್ಷೇತ್ರಗಳಲ್ಲಿಯೂ ಅಂದ್ರೆ ಈಗ ಉದಾಹರಣೆಗೆ ಮಕ್ಕಳು ಅಂತ ಇಟ್ಕೊಳ್ಳಿ. ಮಕ್ಕಳು ಹೇಗೆ ನೋಡಿ, ಕೆಲವರು ಹಾಡೋದ್ರಲ್ಲಿ ಚೆನ್ನಾಗಿರ್ತೀರಾ, ಓದೋದ್ರಲ್ಲಿ ಚೆನ್ನಾಗಿರ್ತೀರಾ, ಬರೆಯೋದ್ರಲ್ಲಿ ಚೆನ್ನಾಗಿರ್ತೀರಾ, ನಾಟಕ ಚೆನ್ನಾಗಿರ್ತೀರಾ, ಸ್ವಯಂ ಕೆಲಸಗಳನ್ನು ಮಾಡ್ಕೊಡ್ತೀರಾ, ಆಮೇಲೆ ಮಾನಿಟರ್ ಆಗ್ತೀರಾ, ಲೀಡರ್ಶಿಪ್ ಇರುತ್ತೆ. ಎಲ್ಲವನ್ನ ನೀವು ಕರಿಕುಲಮ್ ಅಂದ್ರೆ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಇರ್ಬೋದು, ಅಕಾಡೆಮಿಕ್ ಇರ್ಬೋದು, ಎಲ್ಲದರಲ್ಲೂ ಚೆನ್ನಾಗಿರ್ತೀರಾ. ಓಕೆ, ಕೆಲವರು ಇಲ್ಲ 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 ನನಗೆ ಆಡಕ್ಕಾಗಲ್ಲ ಅಂತೀರಾ, ಆವಾಗ ಆಡು ಮುಟ್ಟದ ಸೊಪ್ಪಾಗಿರಲ್ಲ ಅದು. ಕೆಲವರು ಆಟ ಆಡ್ತಾರೆ, ಎಲ್ಲದರಲ್ಲೂ ತೋರಿಸ್ಕೊಡ್ತಾರೆ ನೋಡಿ. ದಟ್ ಈಸ್ ಆಡು ಮುಟ್ಟದ ಸೊಪ್ಪಿಲ್ಲ. ಓಕೆನಾ? ನೀವು ಅದನ್ನೇ ನೀವು ಮಕ್ಕಳ ಉದಾಹರಣೆಗಳನ್ನೇ ಕೊಡಿ. ಓಕೆ, ನನ್ನ ಮಿತ್ರನು ಹೀಗೆ ಎಲ್ಲ ಎಲ್ಲ ಶೈಕ್ಷಣಿಕ ವರ್ಷಗಳಲ್ಲಿ ತೊಡಗಿಸಿಕೊಂಡು ಆ ಥರದ ಏನೋ ಅಂದರೆ ಆ ಥರದ್ದು ಅಂದರೆ ಎಲ್ಲ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡು ಈ ಥರ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನುವ ಹಾಗಿದ್ದಾನೆ, ಆ ಥರ. ಓಕೆನಾ? ನೀವು ಅಷ್ಟೇ ಬರೆದ್ರೆ ಸಾಕು, ಎಲ್ಲ ಕ್ಷೇತ್ರದಲ್ಲಿ ಭಾಗಿಯಾಗ್ಬೋದು. ಓಕೆನಾ? ನೆಕ್ಸ್ಟ್ ಮುಂದೆ ಬನ್ನಿ. ಹಾಗೆ ನೆಕ್ಸ್ಟು ಇಲ್ಲಿ ನಾನು ಹೇಳೋದು ಅರ್ಥ ಆಗ್ತಿದೆಯಾ ಮಕ್ಕಳೇ ನಿಮಗೆ? ಓಕೆ, ನೆಕ್ಸ್ಟ್ ಎದೆಗೆ ಬಿದ್ದ ಅಕ್ಷರ. ಓಕೆನಾ? ಇಲ್ಲಿ ಅಕ್ಷರ, ಇದರ ತದ್ಭವ ರೂಪ ಹೇಳ್ತೀರಾ? ಬರ್ಕೋಬಿಡಿ, ಅಲ್ಲೇ ಬರ್ಕೊಳ್ಳಿ. ಯಾವ ಸಂದರ್ಭದಲ್ಲಿ ಏನ್ ಕೇಳ್ತಾರೆ ಹೇಳಕ್ಕಾಗಲ್ಲ. ಪಠ್ಯ ಪುಸ್ತಕ ಪೂರ್ತಿಯಾಗಿ ನೀವು ಚಂದ ಮಾಡಿ ತಿಳ್ಕೊಬೇಕು. ಓಕೆನಾ? ಚೆನ್ನಾಗಿ ಓದ್ಬೇಕು, ಪುಸ್ತಕ ಜಾಸ್ತಿ ಓದ್ಬೇಕು. ಕೆಲವರು ಓದೋದಿಲ್ಲ, ಅದೇ ಪ್ರಾಬ್ಲಮ್ ಆಗ್ತಾ ಇದೆ. ಯಾವ್ದು ಹೇಳುದು ಮಾತ್ರ ಕೇಳ್ಕೊಂಡು ಹೋದ್ರೆ ಹೇಗಾಗ್ತದೆ? ಅಲ್ವಾ? ಇದು ನಾನು ಕ್ವಶನ್ ಅಂಡ್ ಆನ್ಸರ್ ಎಲ್ಲ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗುದಿಲ್ಲ ಈಗ, ಆಯ್ತಾ? ಓಕೆ, ಇದೊಂದು ಪದ ಇದೆ, ಯಾರಾದ್ರೂ ಹೇಳ್ಬೋದು ನೋಡೋಣ. ಓಕೆ, ಎಸ್. ಪೇಜ್ ನಂಬರ್ 37. ಪೇಜ್ ನಂಬರ್ 37 ಅಲ್ಲಿ ಇಲ್ಲೊಂದು ಪದ ಇದೆ, ಸಮಷ್ಟಿ ಅಂತ. ಇದರ ವಿರುದ್ಧ ಶಬ್ದ ಯಾರಾದ್ರೂ ಹೇಳ್ತೀರಾ? ಸಮಷ್ಟಿ ಅಂದ್ರೆ ಏನ್ ಹೇಳಿ? ಯಾರಾದ್ರೂ ಹೇಳ್ತೀರಾ? ಮೀನಿಂಗ್ ಫಸ್ಟ್ ತಿಳ್ಕೊಳ್ಳಿ, ಆಮೇಲೆ ಅದಕ್ಕೆ ಇದು ಹೇಳಿ. ಸಮಷ್ಟಿ ಅಂದ್ರೆ ಏನು? ಇಡಿಯಾಗಿ ನೋಡು ಅಲ್ವಾ? ಸಮಗ್ರ ದೃಷ್ಟಿಕೋನ, ಸಮಗ್ರವಾಗಿ ನೋಡೋದು, ಇಡೀ ಫುಲ್ಲು. ಓಕೆ, ಅದನ್ನ ಬಿಡಿಯಾಗಿ ನೋಡೋದಕ್ಕೆ ಆಕ್ಚುಲಿ ಇವು ಸಂಸ್ಕೃತ ಪದಗಳಾಗಿರೋದ್ರಿಂದ ನಮ್ಗೆ ಕಷ್ಟ. ಇದು ವೆಸ್ಟಿ ಅಂತ. ಓಕೆನಾ? ವೆಸ್ಟಿ, ಸಮಷ್ಟಿ ಇಂಟು ವೆಸ್ಟಿ ಬರ್ಕೊಳ್ಳಿ. ಸಮ್ ಟೈಮ್ ಈ ತರದ ಪದಗಳು, ಯಾಕಂದ್ರೆ ಪುಸ್ತಕದಲ್ಲಿ ಇದೆ ನಿಮಗೆ. ಇದು ಎಲ್ಲಿಂದ ಹೊರಗಡೆ ಎಲ್ಲಿಂದ ಬಂದಿದೆ ಅಂತೆಲ್ಲ ಇದು ಮಾಡೋದು ಬೇಡ, ಮುಂದೆ ಬರ್ತದೆ ಅದಕ್ಕೋಸ್ಕರ, ಆಯ್ತಾ? ನೆಕ್ಸ್ಟ್ ಬನ್ನಿ. ಇಲ್ಲಿ ಅಲ್ಲೊಂದು ಪದ ಬಿಟ್ಟೆ ಅಂತ ಅನ್ಸ್ತದೆ. ಓಕೆ, ಇರ್ಲಿ, ನೋಡೋಣ. ನೆಕ್ಸ್ಟ್ ಇಲ್ಲಿ ಬನ್ನಿ, ಸ್ವಂತ ವಾಕ್ಯ ನೋಡ್ಕೊಳ್ಳಿ. ಸ್ವಂತ ವಾಕ್ಯ ಕಕ್ಕ ಬಿಕ್ಕಿ. ನೋಡಿ, ಇಲ್ಲಿ ಈ ಪುಸ್ತಕಗಳನ್ನೇ ಜಾಸ್ತಿ ಓದು. ಕಕ್ಕ ಬಿಕ್ಕಿ ಹಂಗಂದ್ರೆ ಏನು? ಕಕ್ಕ ಬಿಕ್ಕಿ ಆಗೋದಂದ್ರೆ ಏನು? ವೆರಿ ಗುಡ್. ಅದಕ್ಕೊಂದು ಸೆಂಟೆನ್ಸ್ ಯಾರಾದ್ರೂ ಹೇಳ್ಬೋದಾ? ಎಲ್ಲಾ ಮಕ್ಕಳು ಕಕ್ಕ ಬಿಕ್ಕಿಯಾಗಿ ನಕ್ಕರು. ನೋಡು, ಅದೇ ಪ್ರಾಬ್ಲಮ್ ಅಲ್ಲಿ. ನಿಂದ ಅರ್ಧ ಮಾರ್ಕ್ಸ್ ಕೊಡ್ತಾರ ಮನೆಗೆ ಈ ಸೆಷನ್ ಅಲ್ಲಿ. ಎಲ್ಲರೂ ತನ್ನ ಶಿಕ್ಷಕರನ್ನು ನೋಡಿ ಕಕ್ಕ ಬಿಕ್ಕಿ ಆದರು. ಅಯ್ಯೋ, ಶಿಕ್ಷಕರನ್ನು ನೋಡಿ ಅಂದ್ರೆ ಭಯಪಟ್ಟ. ಹೆಂಗೆ ಅದು ಕಕ್ಕ ಬಿಕ್ಕಿ ಆಗಿದ್ದು? ಮೀನಿಂಗ್ಫುಲ್ ಇರ್ಬೇಕು. ನೋಡಿ, ಅವನು ಯಾರು
ಹಾ ನಮ್ಮ ತರಗತಿಯಲ್ಲಿ ಹಾವು ಬಂದಾಗ ಎಲ್ಲರೂ ಕಕ್ಕವಿಕ್ಕಿ ಆದರು. ಅರ್ಥ ಆಗಿಲ್ಲ. ಬೀರ್ಬಲ್ನ ಬುದ್ಧಿವಂತಿಕೆಯನ್ನು ಕಂಡು ಹಾ ಬೀರ್ಬಲ್ನ ಬುದ್ಧಿವಂತಿಕೆಯನ್ನು ಕಂಡು ಮಂತ್ರಿಗಳೆಲ್ಲ ಕಕ್ಕಾಬಿಕ್ಕಿಯಾದರು. ಓಕೆ, ಅದು ಸ್ವಲ್ಪ ಮಟ್ಟಿಗೆ ಆಗ್ಬೋದು. ಓಕೆನಾ? ನಮ್ಮ ನೀವ್ ಅವ್ನು ಯಾರೋ ನಮ್ಮ ಹಾವು ಇವು ಏನೋ ಹೇಳ್ದ, ಹಾವು ಕಂಡು ಕಕ್ಕ ನಮ್ಮ ಬಿಕ್ಕಿ ಆದ್ರು. ತರಗತಿಯಲ್ಲಿ ಹಾವು ಬಂದಾಗ ಎಲ್ಲಾ ಮಕ್ಕಳು ಕಕ್ಕಾಬಿಕ್ಕಿ ಆದರು. ಆಗ್ಬೋದು 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 ಖಂಡಿತ. ಇದಕ್ ಇನ್ನೊಂದೇನ್ ಗೊತ್ತಾ, ನಿಮ್ ಸ್ವಂತ ಎಕ್ಸ್ಪೀರಿಯನ್ಸ್ ಬರೀರಿ, ಭಯಪಡ ಸ್ವಂತ ಯಾವುದೋ ಒಂದು ಎಂತ ದೊಡ್ಡ ದೊಡ್ಡ ಪದ ಕೊಟ್ಬಿಡ್ತಾರೆ, ಆತರ ಏನ್ ಬೇಕಾಗಿಲ್ಲ. ನಿಮ್ದೇ ಸ್ವಂತ ಎಕ್ಸ್ಪೀರಿಯನ್ಸ್ ಅನ್ನ ಬರೀರಿ, ಅದಕ್ಕೆ ಸ್ವಂತ ವಾಕ್ಯ ಅಂತಿರೋದು. ಓಕೆ, ನೆಕ್ಸ್ಟ್ ಆರಂಭಿಸು. ನಾವು 10ನೇ ತರಗತಿ ಶುರು ಮಾಡುವಾಗ ಸಂಕಲ್ಪವನ್ನು ತೊಟ್ಟು ಆರಂಭಿಸಿದೆವು. 10ನೇ ತರಗತಿ ಪರೀಕ್ಷೆಗೆ ಈಗ ತಾನೇ ಆರಂಭ ಮಾಡ್ತಾ ಇದ್ದೀನಿ ಓದೋದಕ್ಕೆ, ಅಲ್ವಾ? ಓಕೆ, ಪ್ರಯತ್ನಿಸು ಪ್ರಯತ್ನಿಸು. ನಾವು ಜೀವನದಲ್ಲಿ ಒಬ್ರು 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 ಹೇಳಿ. ಯಾರೋ ಜೀವನದಲ್ಲಿ ಹೇಳಿದ್ರು, ಇನ್ನೊಬ್ರು ಇನ್ನೇನೋ ಹೇಳಿದ್ರು. ಏನಾದರೂ ಸಾಧಿಸಬೇಕಾದರೆ ಪ್ರಯತ್ನಿಸಬೇಕು. ಏನಾದ್ರು ಸಾಧಿಸ್ಬೇಕು ಅಂದ್ರೆ ಪ್ರಯತ್ನಿಸಬೇಕು. ಹೌದು. ಈ ನಿನ್ ಜೀವನದಲ್ಲಿ ಈಗ ಪರೀಕ್ಷೆನೆ ಬರೀತಾ ಇದೀಯಾ, ನೀನ್ ಅವಾಗ ಹೇಳ್ಬಹುದು, ನಾನು 10ನೇ ತರಗತಿಯ ಉತ್ತಮ ಫಲಿತಾಂಶಕ್ಕಾಗಿ ಪ್ರಯತ್ನಿಸುತ್ತೇನೆ, ಅಲ್ವಾ? ಹಾಗೆ ಅಲ್ವಾ? ಘಾಸಿಗೊಳಿಸು ಅಂದ್ರೆ ಏನು, ಮೀನಿಂಗ್ ಏನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಮೀನಿಂಗ್ ಏನದು? ಅಲ್ವಾ? ಘಾಸಿ ಆಗೋದು. ಓಕೆ, ಮನ್ಸಿಗೆ ಘಾಸಿ ಆಯ್ತು ಅಂತ ಹೇಳ್ತೀವಲ್ಲ, ಏನು ನೋವು, ಸಂಕಟ. ಓಕೆ, ಅದಕ್ಕೆ ನೀವು ಸಾಮಾನ್ಯವಾಗಿ ಬರಿಬಹುದು ಏನಾದ್ರೂ ಒಂದು. ಇದು ಮೀನಿಂಗ್ ಕೇಳ್ತಾರೆ ಅದಕ್ಕೆ. ಓಕೆನಾ? ಒಳಿತು ವಿರುದ್ಧ ಪದ. ಒಳಿತು ವಿರುದ್ಧ ಪದ ಯಾರು ಹೇಳ್ತೀರಾ ಬೇಗ? ಕೆಡಕು. ಒಳಿತು ಕೆಡುಕು. ವೆರಿ ಗುಡ್. ಬರ್ಕೊಳ್ಳಿ ಬೇಗ ಬೇಗ. ಒಳಿತು ಕೆಡುಕು. ಓಕೆ, ಎಸ್, ಒಳಿತು ಕೆಡುಕು ಬರ್ಕೊಳ್ಳಿ ಬೇಗ 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 ಬರ್ಕೊಳ್ಳಿ. ಯಾರು ಬರ್ಕೊಂಡಿಲ್ಲ ಅವ್ರು ಬರ್ಕೋಬೇಡಿ. ಸಮಷ್ಟಿ ಇಲ್ಲೇ ಬಂದು ನೋಡಿ, ಅದಕ್ಕೆ ಕೇಳಿಬಿಡ್ತಾರ ಒಂದೊಂದ್ಸರಿ. ವ್ಯಷ್ಟಿ ಪುಣ್ಯ, ಪಾಪ, ಬೆಳಕು, ಧರ್ಮ, ಅಧರ್ಮ. ನೆಕ್ಸ್ಟ್ ಗಾದೆ ಮಾತು. ಅಲ್ಲೇ ಟಿಕ್ ಹಾಕೊಳ್ಳಿ ಗಾದೆ ಮಾತು. ಕಟ್ಟುವುದು ಕಠಿಣ, ಕೆಡುವುದು ಸುಲಭ. ಹಂಗಂದ್ರೇನು? ಸರ್, ಯಾವ್ದನ್ನಾದ್ರೂ ಮಾಡಬೇಕಂದ್ರೆ ಅದಕ್ಕೆ ಜಾಸ್ತಿ ಸಮಯ ಬೇಕಾಗುತ್ತೆ, ಶ್ರಮ ಬೇಕಾಗುತ್ತೆ. ಆದ್ರೆ ಅದೇ ವಸ್ತುವನ್ನು ಕೆಡಿಸಲು 1 ನಿಮಿಷ ಸಾಕು. ಪರ್ಟಿಕ್ಯುಲರ್ ಆಗಿ ಎಕ್ಸಾಂಪಲ್ ಕೊಡ್ಬೇಕು ನೀನು. ಯಾವುದೇ ಅಂತ ಹೆಂಗ್ ಕೊಟ್ಬಿಟ್ರೆ ಏನಾಗುತ್ತೆ, ಒಂಥರ ಜನರಲ್ ಟಾಕ್ ಆಗ್ಬಿಡುತ್ತೆ. ಪರ್ಟಿಕ್ಯುಲರ್ ಆಗಿ ಈಗ ನಾವು ಒಳ್ಳೆಯವ್ರಂತ ಅನ್ಸ್ಕೊಳ್ಳೋದಕ್ಕೆ ಏನ್ ಬೇಕು? ತುಂಬಾ ಕಷ್ಟ. ಅದೇ ಕೆಟ್ಟವ್ರು ಅನ್ಸ್ಕೊಳ್ಳೋದಕ್ಕೆ 1 ನಿಮಿಷ ಸಾಕು, ಅಲ್ವಾ? ಸೊ ಆತರ ಸ್ವಲ್ಪ ನಿಮ್ಮ ವ್ಯಾಲ್ಯೂಬಲ್ ಇದಿರ್ಲಿ ಅದರಲ್ಲಿ, ಆಯ್ತಾ? ಓಕೆ. ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತಲೂ ಮಿಗಿಲು. ಯಾರು ಹೇಳ್ತೀರಾ? ಹಂಗಂದ್ರೆ ಏನು ಮೀನಿಂಗ್? ಫಸ್ಟ್ ಮೀನಿಂಗ್ ತಿಳ್ಕೊಬೇಕು ನೀವು. ಎಸ್, ಹಂಗಂದ್ರೆ ಏನು? ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತಲೂ ಮಿಗಿಲು. ನಮ್ಮನ್ನು ಹೆತ್ತಿದ ತಾಯಿ ಹಾಗೂ ನಾವು ಇರುವಂತ ನಾಡು ಅಂದ್ರೆ ಊರು ನಮ್ಗೆ ಸ್ವರ್ಗಕ್ಕಿಂತಲೂ ಮಿಗಿಲಾಗ್ಬೇಕು. ಅಂದ್ರೆ ನಾವು ಎಲ್ಲಿ ಹೋದ್ರೂ ಕೂಡ ಅದು ನಮ್ಗೆ ನೆನಪಲ್ಲಿ ಇರ್ಬೇಕು ಅಂತ. ನಾವು ಯಾರು ನಮ್ಮನ್ನ ಹೆತ್ತ ತಾಯಿ, ಹಡೆದಂತಹ ತಾಯಿ ಮತ್ತು ನಾವು ಇರುವಂತಹ ಸ್ಥಳ, ಅದಕ್ಕೆ ನಾವು ಗೌರವಿಸಬೇಕು, ಗೌರವವನ್ನು ಕೊಡ್ಬೇಕು. ಅದು ಸ್ವರ್ಗಕ್ಕಿಂತ ಮಿಗಿಲಾದದ್ದು ಅನ್ನೋ ಅರ್ಥವನ್ನು ಅದು ಕೊಡುತ್ತೆ. ಓಕೆನಾ? ನೆಕ್ಸ್ಟ್ ಗ್ರಾಮ ಸ್ವರಾಜ್ಯ, ತ್ಯಾಜ್ಯ ವಸ್ತು ನಿರ್ವಹಣೆ. ಗೊತ್ತಾಯ್ತಾ? ನೋಡಿ, ಪ್ರಬಂಧ ಅಲ್ಲೇ ಟಿಕ್ ಮಾಡ್ಕೋಬೇಡಿ. ನೋಡಿ, ಈಗ 6 ಪ್ರಬಂಧ ಆಯ್ತು. 6 ಪ್ರಬಂಧದಲ್ಲಿ 2 ಬಂದೇ ಬರುತ್ತೆ ನಿಮಗೆ. ಯಾಕೆ ಸುಮ್ಮನೆ ಅಷ್ಟು ಇದು ಮಾಡ್ಕೊಳ್ತೀರಾ? ನೋ ವರಿ. ಓಕೆನಾ? 6 ಪ್ರಬಂಧದಲ್ಲಿ ಒಂದಾದ್ರೂ ಬಂದೇ ಬರುತ್ತೆ. ಇನ್ನೊಂದು 2 ಪ್ರಬಂಧ ಸಿಗುತ್ತೆ. ಅಲ್ಲಿ 8 ಪ್ರಬಂಧ ಏನಿದೆ ಅಷ್ಟೇ. ಅದರಲ್ಲೇ ನಿಮ್ಗೆ 2 ಬರುತ್ತೆ. ಗ್ರಾಮ ಸ್ವರಾಜ್ಯ ಅಂದ್ರೆ ಏನು? ಅಂದ್ರೆ ಯಾರು ಹೇಳ್ತೀರಾ? ರೂರಲ್ ಡೆವಲಪ್ಮೆಂಟ್ ಬಗ್ಗೆ ಇರುವಂತದ್ದು. ಅಂದ್ರೆ ಗ್ರಾಮದ ಒಳಿತು. ಸ್ವರಾಜ್ಯ ಅಂದ್ರೆ ಅದೇ ತಾನೆ, ಒಳ್ಳೇದಾಗೋದನ್ನು ಬಯಸೋದು. ವಿನೋಬಾ ಭಾವೆ ವಿನೋಬ ಭಾವೇನೋ ಆಯ್ತು, ನಮ್ಮೂರಿನ ನಮ್ಮ ಅಧ್ಯಕ್ಷರು ಆಯ್ತು, ನಿಮ್ಮ ಮನೆ ಆಯ್ತು, ಎಲ್ಲ ಆಯ್ತು. ನಿಮ್ಮ ಊರಿಂದೇ ಬರೆಯೋದು. ನಿಮ್ಮ ಊರಲ್ಲಿ ಏನೇನಾಗಬೇಕಾಗಿದೆ? ನಿಮಗೆ ಶಿಕ್ಷಣ ಬೇಕಾ? ಆರೋಗ್ಯ, ಉದ್ಯೋಗ, ಅಲ್ವಾ? ಕುಡಿಯುವ ನೀರು, ವಿದ್ಯುತ್ತು, ಮನೆ, ಅಲ್ವಾ? ಬಡತನ ನಿರ್ಮೂಲನೆ, ಈ ಥರದ್ದೆಲ್ಲ ಬೇಕಲ್ಲ. ಆವಾಗ ಮಾತ್ರ ಅದೇ ಅವರಿಗೆ ಒಂದು ಕಸುಬು ಬೇಕಲ್ಲ, ಕೈ ಕಸುಬು.
ಅವೆಲ್ಲ ಇದ್ರೆ ತಾನೇ ನಮ್ಮ ಗ್ರಾಮಗಳು ಉದ್ಧಾರ ಆಗೋದು. ಅದೇ ಗ್ರಾಮಗಳ ಉದ್ಧಾರ ಆಗ್ಬೇಕಲ್ಲ, ಅದಕ್ಕೆ ಡೆವಲಪ್ಮೆಂಟ್ ಅಷ್ಟೇ. ಓಕೆ, ಅಭಿವೃದ್ಧಿ. ಓಕೆ, ನೆಕ್ಸ್ಟ್ ತ್ಯಾಜ್ಯ ವಸ್ತು ನಿರ್ವಹಣೆ. ಹಂಗಂದ್ರೇನು ತ್ಯಾಜ್ಯ ವಸ್ತು ನಿರ್ವಹಣೆ ಅಂದ್ರೆ? ವೇಸ್ಟ್ ಮ್ಯಾನೇಜ್ಮೆಂಟ್. ವೇಸ್ಟ್ ಮ್ಯಾನೇಜ್ಮೆಂಟ್. ಏನೇನ್ ಬರೀತೀರಾ ಇದರಲ್ಲಿ? ಒಂದು ಘನ ತ್ಯಾಜ್ಯ, ಇನ್ನೊಂದು ದ್ರವ ತ್ಯಾಜ್ಯ, ಮತ್ತೊಂದು ಅನಿಲ ತ್ಯಾಜ್ಯ. ಈ 3 ಅಂಶಗಳನ್ನ ಇಟ್ಕೊಂಡು ಅದರಲ್ಲಿ ಘನ ತ್ಯಾಜ್ಯದಲ್ಲಿ ಏನೇನ್ ಬರುತ್ತೆ, ದ್ರವ ತ್ಯಾಜ್ಯದಲ್ಲಿ ಏನೇನ್ ಬರುತ್ತೆ, ಅನಿಲ ತ್ಯಾಜ್ಯದಲ್ಲಿ ಏನೇನ್ ಬರುತ್ತೆ, ಅಂಶಗಳನ್ನ ಬರೆದ್ರಾಯ್ತು. ಘನ ತ್ಯಾಜ್ಯದಲ್ಲಿ ಏನಂದ್ರೆ ಪ್ಲಾಸ್ಟಿಕ್ ಇರ್ಬೋದು, ವೈರ್ ಇರ್ಬೋದು, ಕಬ್ಬಿಣ ಇರ್ಬೋದು, ಅಥವಾ ಬೇರೆ ಯಾವುದನ್ನೆಲ್ಲ ಮಣ್ಣಿಗೆ ಎಸಿತೀವಿ, ಮಣ್ಣು ಸವಕಳಿ ಆದ್ರೆ, ಮಣ್ಣು ಹಾಳಾದ್ರೆ ಅದರಿಂದ ನಮಗೆ ಸಮಸ್ಯೆಗಳು ಉಂಟಾಗುತ್ತೆ ಅಲ್ವಾ. ಘನ ವಸ್ತುಗಳು ಏನೇನಿದಾವೆ ಅದು. ಈಗ ಬಾಳೆಹಣ್ಣಿನ ಸಿಪ್ಪೆ ಹಾಕ್ತಿವಿ ರೋಡಲ್ಲಿ, ಅಥವಾ ಅದೆಲ್ಲ ತ್ಯಾಜ್ಯದ ವಸ್ತು. ಬೇರೆ ಬೇರೆ ನೋಡಿ, ಪ್ಲಾಸ್ಟಿಕ್ ನೀವೆಲ್ಲ ಟ್ರಿಪ್ಪಿಗೆ ಹೋಗಿರ್ತೀರಿ, ನೋಡಿದ್ರಲ್ಲ ಎಲ್ಲ ಹಂಗೆ ಬಿಟ್ಬಿಡ್ತಾರೆ, ಆಯ್ತಾ. ಸೊ ಅದೆಲ್ಲ ಘನ ತ್ಯಾಜ್ಯ. ಮಲ ವಿಸರ್ಜನೆ ಈ ಥರದ್ದೆಲ್ಲ ಇದೆ, ಅದೆಲ್ಲ ಬರುತ್ತೆ. ದ್ರವದಲ್ಲಿ ಏನು? ದ್ರವದಲ್ಲಿ ಉದಾಹರಣೆಗೆ ನೀರು, ಕಾರ್ಖಾನೆಯ ಬರುವಂತ ನೀರು ಇರ್ಬೋದು, ಊರಲ್ಲಿ ಕೆಲವು ಬಟ್ಟೆ ತೊಳೆಯೋ ನೀರು ಇರ್ಬೋದು, ದನಕರುಗಳನ್ನು ತೊಳೆಯೋ ನೀರು ಇರ್ಬೋದು. ಇದೆಲ್ಲ ಮನೆಯಲ್ಲಿ ನೋಡಿ, ಪಾತ್ರೆ ತೊಳೆಯೋ ನೀರಿನಿಂದ ಹಿಡಿದು ತ್ಯಾಜ್ಯ. ಸ್ನಾನ ಮಾಡುವ ನೀರು, ಪಾತ್ರೆ ತೊಳೆಯುವ ನೀರು, ಬಟ್ಟೆ ತೊಳೆಯುವ ನೀರು ಅಲ್ವಾ. ಚರಂಡಿಯಲ್ಲಿ ಹೋಗುವಂತ ಕೆಲವು ನಿರುಪಯುಕ್ತ ದ್ರವ ಅದು. ಅಥವಾ ಹಾಲು ಚೆಲ್ಲಿದ್ರೆ ಅದು ಕೂಡ ಆಗುತ್ತೆ. ಹಾಲು ಚೆಲ್ತು ಅಂತ ಇಟ್ಕೊಳ್ಳಿ, ಚೆಲ್ಲಿದ ಮೇಲೆ ಏನದು ತ್ಯಾಜ್ಯನೇ ಆಗುತ್ತಲ್ಲ, ಅದು ಲಿಕ್ವಿಡ್ ಅಲ್ಲ, ಕರೆಕ್ಟ್ ಅಲ್ವಾ. ತಿನ್ನಕ್ ಬರುತ್ತೆ ಅದನ್ನ, ಹಾಲು ಚೆಲ್ಲಿದ್ನೆಲ್ಲ ತಕೊಂಡು ಆಮೇಲೆ ಟೀ ಮಾಡ್ಕೊಂಡು ಕುಡಿಯೋಕ್ಕಾಗುತ್ತಾ? ಎಸ್ ಅಲ್ವಾ. ಎಸ್. ನೆಕ್ಸ್ಟ್ ಅನಿಲ ತ್ಯಾಜ್ಯದಲ್ಲಿ ಗ್ಯಾಸ್ ಬಗ್ಗೆ ಏನಾದರೂ ನೀವು ಬರೀಬಹುದು. ಅನಿಲ ತ್ಯಾಜ್ಯ ಇವು ನೋಡಿ, ಎನ್ವಿರಾನ್ಮೆಂಟ್ ಎಲ್ಲ ಹಾಳಾಗ್ತದೆ. ಕಾರ್ಖಾನೆಗಳಿಂದ ಬರುವಂಥ ವಿಷ ಅನಿಲಗಳು ಹೊಗೆಯ ಮೂಲಕ ಬಂದು ಆಮೇಲೆ ಏನಾಗುತ್ತೆ ಎಲ್ಲ. ಸೊ ನಮ್ಮ ವೆಹಿಕಲ್ಗಳು ಅಲ್ವಾ, ಕರೆಕ್ಟ್ ತಾನೆ? ಹೌದು. ಅದನ್ನ ಸ್ವಲ್ಪ ಸೈನ್ಸ್ ಇದ್ರ ಮೇಲೆ ಬರಿಬೇಕು ಅದನ್ನ. ಓಕೆ, ಎಸ್. ನೆಕ್ಸ್ಟ್ ಬನ್ನಿ, ಕ್ರಿಯಾಪದ ನೋಡಿ. ಧಾತು ಒಂದು ಪ್ರಶ್ನೆ, ಧಾತು ಮೇಲೆ ಒಂದು ಪ್ರಶ್ನೆ ಬರುತ್ತೆ. ಆಲ್ರೆಡಿ ಈಗ ಅದನ್ನ ಚರ್ಚೆ ಮಾಡಿದೀನಿ ಅಲ್ಲಿ ಮೇಲೆ. ಓಕೆ, ಇಲ್ಲಿ ನೋಡಿ, ಕೊಡು, ಬಿಡು. ಸಕರ್ಮಕ ಅಂದ್ರೆ ಕರ್ಮ ಪದವನ್ನು ಬಯಸುವ ಅಂತ, ಅಕರ್ಮಕ ಅಂದ್ರೆ ಕರ್ಮ ಪದ ಇಲ್ಲದೆ ಇರೋದು ಅಂತ. ಅಂದ್ರೆ ಆಬ್ಜೆಕ್ಟ್, ಸಬ್ಜೆಕ್ಟ್, ಆಬ್ಜೆಕ್ಟ್, ವರ್ಬ್ ಅಂತ ಕರಿತೀರಲ್ಲ, ಸಬ್ಜೆಕ್ಟಿವ್, ಆಬ್ಜೆಕ್ಟಿವ್, ವರ್ಬ್ ಅಂತ ಕರಿತೀವಿ. ಈ ಆಬ್ಜೆಕ್ಟ್ ಇದೆಯಲ್ಲ, ಇದು ಕರ್ಮ ಪದ. ಇದು ಇಲ್ಲದೆ ಅದನ್ನ ಮಾಡುವಂಥದ್ದು ಅಕರ್ಮಕ ಆಗುತ್ತೆ. ಈ ಉದಾಹರಣೆಗೆ ಮಗು ಮಲಗಿತ್ತು ಅಂದ್ರೆ ಸಾಮಾನ್ಯವಾಗಿ ಮಗು ಮಲಗಿತ್ತು ಅಂತ ಹೇಳ್ಬಿಡ್ತೀವಿ ನೋಡಿ. ಓಕೆ, ಆಗ ಇದು ಅಕರ್ಮಕ ಆಗಿ ಬರುತ್ತೆ. ಅದು ಮೀನಿಂಗ್ಫುಲ್ ಆಗಿರುತ್ತೆ, ಮಗು ಮಲಗ್ತು ಅಂತ. ಓಕೆನಾ. ಸೊ ಅದು ಬೇಕಾಗಿಲ್ಲ, ಯಾವುದು ಕರ್ಮಪದ ಬೇಕಾಗಿಲ್ಲ ಆವಾಗ ಅಂತ. ಆ ಥರದಲ್ಲಿ ಅರ್ಥ ಕೊಡುತ್ತೆ. ಸಮ್ ಟೈಮ್ ಆ ಪದಗಳೆಲ್ಲ ಹಂಗೆ ಬರುತ್ತೆ. ಓಕೆ, ಅದು ನಿಮಗೇನಿಲ್ಲ, ಜಸ್ಟ್ ನಿಮಗೆ ಅದರಿಂದ ಹೆಚ್ಚಿಗೆ ಡೀಟೇಲ್ ಮಾಡಕ್ ಹೋಗೋದಿಲ್ಲ. ಧಾತು ಪದ ಗುರುತಿಸಿ ಅಂತ ಬರುತ್ತೆ. ನಾನು ಹೇಳಿದ್ನಲ್ಲ ನಿಮಗೆ, ಇದರಲ್ಲಿ ಜಾಸ್ತಿ ನಿಮಗೆ ಪ್ರಾಬ್ಲಮ್ ಆಗೋದು ಭೂತಕಾಲದ ಕೇಳಿದಾಗ ಮಾತ್ರ ಪ್ರಾಬ್ಲಮ್ ಆಗುತ್ತೆ. ಓಕೆನಾ. ನೋಡಿ, ಕರ್ತರಿ ಕರ್ಮಣಿ ಮೇಲೆ ಒಂದು ಪ್ರಶ್ನೆ ಬರುತ್ತೆ. ಭೀಮನು ಅನ್ನವನ್ನು ಉಂಡನು. ಹೇಗ್ ಮಾಡ್ತೀರಾ ಅದನ್ನ? ಉಂಡು. ಅನ್ನವು ಭೀಮನಿಂದ ಉಣ್ಣಲ್ಪಟ್ಟಿತು. ಭೀಮನಿಂದ ಉಣ್ಣಲ್ಪಟ್ಟಿತು. ಭೀಮನಿಂದ ಉಣ್ಣಲ್ಪಟ್ಟಿತು. ಓಕೆ, ಒಂದು ಉತ್ತರ ಹೇಳಿ. ಯಾರು ಹೇಳ್ತೀರಿ ನೋಡೋಣ. ಓಕೆ, ಇಲ್ಲಿದೆ ನೋಡಿ, ಸೆಕೆಂಡ್ ಒನ್. ಭೀಮನು ಚೆಂಡನ್ನು ಬಲವಾಗಿ ಒದೆದನು. ಚೆಂಡು ಭೀಮನಿಂದ ಬಲವಾಗಿ ಒದೆಯಲ್ಪಟ್ಟಿತು. ಓಕೆ, ಎಸ್. ಒಂದು ಚಿಕ್ಕದೊಂದು ನಿಮ್ಗೆ ಕ್ಲಾರಿಟಿ ಕೊಡ್ತೀನಿ ಈಗ. ಓಕೆನಾ. ಈಗ ಫಾರ್ ಎಕ್ಸಾಂಪಲ್, ಚೆಂಡು ಭೀಮನಿಂದ ಏನ್ ಹೇಳ್ತೀವಿ ಅಲ್ಲಿ, ಚೆಂಡನ್ನು ಭೀಮನು ಬಲವಾಗಿ ಒದೆದನು ಅಂತ ಇದೆ ಅಲ್ವಾ. ಒದೆದನು ಅಂತ ಬರೆದಾಗ ಏನ್ ಬರೆದ್ರಿ ನೀವು ಅಲ್ಲಿ? ಚೆಂಡು ಭೀಮನಿಂದ ಬಲವಾಗಿ ಒದೆಯಲ್ಪಟ್ಟಿತು ಅಂತ ಬರೆದ್ರಿ ಅಲ್ವಾ. ಈಗ ಉದಾಹರಣೆಗೆ ಚೆಂಡು, ನಾ ಆನ್ಸರ್ ಮಾತ್ರ ಬರೀತೀನಿ ಇಲ್ಲಿ. ಭೀಮನಿಂದ ಹೀಗೂ ಬರೀಬಹುದು. ಇನ್ನೊಂಥರ ಹೇಳ್ತೀನಿ, ಭೀಮನಿಂದ ಬಲವಾಗಿ ಓಕೆ ಒದೆಯಲ್ಪಟ್ಟಿತು ಅಂತ ಬರೆದ್ರಿ ಅಲ್ವಾ. ಕರೆಕ್ಟಾ? ಅಲ್ಪಡು ಕ್ರಿಯಾಪದ ಮಾತ್ರ ಚೆನ್ನಾಗಿ ಬರಿಬೇಕು. ಅಲ್ಪಡು, ಅಲ್ಪಟ್ಟಿತು, ಈ ತರ ಬರುತ್ತೆ. ಓಕೆನಾ. ನೋಡಿ, ಇಲ್ಲಿ ಏನಾಯ್ತು, ಅದು ಚೆಂಡು ಅಂತ ಇದನ್ನು ಹೀಗೆ ಬರಿಬಹುದು, ಅಥವಾ ಭೀಮನಿಂದ ಅಂತ ಕೆಲವ್ರು ಬರೆದ್ಬಿಡ್ತಾರೆ. ಕೆಲವ್ರು ಭೀಮನಿಂದ ಅಂತಾನೇ ಬರೆದ್ಬಿಟ್ಟು ಬರೀತಾರೆ ಹಿಂಗೆ. ಭೀಮನಿಂದ
ಚೆಂಡು ಬಲವಾಗಿ ಒದೆಯಲ್ಪಟ್ಟಿತು ಅಂತ. ಓಕೆನಾ? ಅಲ್ಲಿ ಏನು ಮೀನಿಂಗ್ ಏನು ಪ್ರಾಬ್ಲಮ್ ಆಗಲ್ಲ. ಮೀನಿಂಗ್ ಮೇಕಿಂಗ್ ಸೆಂಟೆನ್ಸ್ ಅದೇ ಅಷ್ಟಿದ್ರೆ ಸಾಕು. ನೋಡಿ, ಯಾವುದೇ ಒಂದು ಸೆಂಟೆನ್ಸ್ ನಮಗೆ ಮೀನಿಂಗ್ ಮೇಕಿಂಗ್ ಇರಬೇಕು. ಗೊತ್ತಾಯ್ತಲ್ಲ? ಸೊ ಆಗ ಅದು ಸರಿ ಇರ್ತದೆ. ಕೆಲವರು ಹಂಗೆ ಬರೆದ್ರು ಸರಿಯಾ, ಹಿಂಗೆ ಬರೆದ್ರು ಸರಿ ಅಂತ ಇರ್ತದೆ. ಬಟ್ ಇದು ಮೀನಿಂಗ್ ಮೇಕಿಂಗ್, ನೋ ಪ್ರಾಬ್ಲಮ್. ಕೆಲವರು ಹಿಂಗೂ ಬರೀತಾರೆ, ನೋ ಪ್ರಾಬ್ಲಮ್. ಇಲ್ಲ ಆದರೆ ಒದೆದನು ಅಂತ ಭೂತಕಾಲದಲ್ಲಿದೆ, ಹಾಗಾಗಿ ಒದೆಯಲ್ಪಟ್ಟಿತು ಆಯ್ತು. ಸಪೋಸ್ ಒದೆಯುವನು ಅಂತಿದ್ರೆ ಏನ್ ಬರೀತೀರಾ? ಅಥವಾ ಒದೆಯುವನು ಅಂದ್ರೆ ಒದೆಯಲ್ಪಡುವನು. ಒದೆಯಲ್ಪಡುತ್ತದೆ. ಒದೆಯಲ್ಪಡುವುದು. ಯಾಕೆ ಹೇಳಿ? ಇಲ್ಲಿ ವಾ ಇರೋದ್ರಿಂದ ಇಲ್ಲಿ ವಾ ಮಾಡ್ತೀರಾ. ಅಂಡರ್ಸ್ಟುಡ್ಡಾ? ಒದೆಯುತ್ತಾನೆ ಅಂತ ಇದೆ ಅಂತ ಇಟ್ಕೊಳ್ಳೋಣ. ಒದೆಯುತ್ತಾನೆ ಅಂತಿದ್ರೆ ಏನ್ ಮಾಡ್ತೀರಾ? ಉತ್ತಾನೆ ಒದೆಯಲ್ಪಟ್ಟಿತು. ಒದೆಯಲ್ಪಟ್ಟಿತು. ಉತ್ತ ಇದ್ರೆ ಉತ್ತ, ವಾ ಇದ್ರೆ ವಾ, ದಾ ಇದ್ರೆ ಅಲ್ಪಟ್ಟಿತು. ಕಾಲ ಅಷ್ಟೇ. ಸಮ್ ಟೈಮ್ ಏನ್ ಸಮಸ್ಯೆ ಇಲ್ಲ. ನಿಮ್ಗೆ ಒದೆಯಲ್ಪಟ್ಟಿತ್ತು ಅಂದ್ರೆ ಕೇಳ್ಬಿಡ್ದು ಕೊಟ್ಬಿಡ್ತಾರೆ. ಆದ್ರೆ ಹೆಂಗ್ ಬರುತ್ತೆ ಹೇಳಕ್ಕಾಗಲ್ಲ ಕಾಲ. ಅದಕ್ಕೋಸ್ಕರ ಅರ್ಥ ಆಯ್ತಾ? ಓಕೆನಾ? ಕ್ಲಿಯರಾ? ಇವೆಲ್ಲ ಈ ತರದ್ದು ಚಿಕ್ಕದನ್ನ ಕ್ಲಾರಿಟಿ ತಗೋಬೇಕಲ್ಲ ಅಷ್ಟೇ. ಅಂಡರ್ಸ್ಟುಡ್? ನೋಡಿ, ಅದು ಒಂದ್ ಮೇಲೆ ಒಂದ್ ಪ್ರಶ್ನೆ ಆಯ್ತು. ಧಾತು ಒಂದ್ ಪ್ರಶ್ನೆ, ಕರ್ತರಿ ಕರ್ಮಣಿ ಮೇಲೆ ಒಂದ್ ಪ್ರಶ್ನೆ. ಆಮೇಲೆ ನೋಡಿ, ಇಲ್ಲಿ ವಿದ್ಯಾರ್ಥಕ, ನಿಷೇಧಾರ್ಥಕ, ಸಂಭವನಾರ್ಥಕ ಇದ್ರ ಮೇಲೆ ಒಂದ್ ಪ್ರಶ್ನೆ ಇರುತ್ತೆ. ಡೆಫಿನೆಟ್ಲಿ ಒಂದ್ ಪ್ರಶ್ನೆ ಇರುತ್ತೆ. ಒಂದ್ ಪ್ರಶ್ನೆ ನೋಡೋಣ. ಇಲ್ಲಿ ಒಂದ್ ಪ್ರಶ್ನೆ, ಮುಂಗಾರು ಮಳೆಯು ರಭಸವಾಗಿ ಬೀಳುತ್ತದೆ. ಇದನ್ನು ನಿಷೇಧಾರ್ಥಕ ರೂಪದಲ್ಲಿ ಬರೆಯಿರಿ. ಮುಂಗಾರು ಮಳೆ ರಭಸವಾಗಿ ಬೀಳದು. ಓಕೆನಾ? ಸೊ ನಾನೀಗ ನಿಮ್ಗೆ ಒಂದು 2 ನಿಮಿಷದಲ್ಲಿ ಈ ಸಂಭವನಾರ್ಥಕ, ವಿದ್ಯಾರ್ಥಕ ಮತ್ತು ಏನು ನಿಷೇಧಾರ್ಥಕದ್ದು ಒಂದು ಚಿಕ್ಕದಾಗಿ ಕೇಳ್ತೀನಿ. ಅದನ್ನ ನೀವು ಇಲ್ಲೇ ನಾನು ಬರ್ತು ತೋರಿಸ್ಬಿಡ್ತೀನಿ. ನಿಮ್ಗೆ ಅದು ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ಈ ತರ ಇಟ್ಕೊಳ್ಳಿ. ಓಕೆ, ಒಂದು ಪದ ತಗೊಳ್ಳೋಣ. ಏನು ಅಂದ್ರೆ ಒಂದು ಕರ್ಮ ಪದ ತಗೊಳ್ಳಿ. ಓಕೆನಾ? ಒಂದು ಕ್ರಿಯಾಪದ ಹೇಳಿ. ಯಾವ್ದಾದ್ರು ಒಂದು ಕ್ರಿಯಾಪದ. ಆಡುತ್ತಾನೆ. ಮಾಡುತ್ತಾನೆ ಅಂತ ಇಲ್ಲಿ ಒಂದು ಕ್ರಿಯಾಪದ ಬಂತು ಅಂತ ಇಟ್ಕೊಳ್ಳಿ. ಓಕೆನಾ? ಏನ್ ಹೇಳಿ? ಆಡುತ್ತಾನೆ ಕ್ರಿಯಾಪದ ಹೇಳಿದ್ರಿ. ಇಲ್ಲಿ ಆಟ ಅಂತ ಸೇರಿಸ್ಕೊಳ್ಳೋಣ. ಏನ್ ಹೇಳಿ? ಆಟವನ್ನು. ಓಕೆನಾ? ಇಲ್ಲಿ ಅವನು ಅಂತ ಇದೆ. ಕರೆಕ್ಟಾ? ಅವನು ಆಟವನ್ನು ಆಡುತ್ತಾನೆ. ಹೌದಾ? ಒಂದ್ ಸೆಂಟೆನ್ಸ್ ಇದೆಯಾ? ಕರೆಕ್ಟ್. ಈಗ ಆಟ ಅನ್ನೋದು ಕಾಮನ್, ಎಲ್ಲದಕ್ಕೂ ಅದೇ ಬರುತ್ತೆ ಅಂತ ಇಟ್ಕೊಳ್ಳೋಣ. ಓಕೆನಾ? ಈಗ ಅವನು ಆಟವನ್ನು ವಿದ್ಯಾರ್ಥಕ ರೂಪದಲ್ಲಿ ಹೇಗ್ ಬರೀತೀರಾ? ಆಡಲಿ. ವಿದ್ಯಾರ್ಥಕ ರೂಪದಲ್ಲಿ ಏನಾಯ್ತು? ಆಡಲಿ. ಅವಳು ಇದ್ರೆ ಏನಾಗುತ್ತೆ? ಒಂದ್ ನಿಮಿಷ ನಾನು ಇದನ್ನ ಅಳಿಸ್ಬಿಡ್ತೀನಿ. ಮೇಲ್ಗಡೆದು ಸ್ವಲ್ಪ ಜಾಗ ಈ ಕಡೆ ತಗೊಳ್ತೀನಿ. ತಡೀರಿ, ಸ್ವಲ್ಪ ಈ ಕಡೆ ಜಾಗ ತಗೊಳ್ತೀನಿ. 3 ಬರೆಯಕ್ಕಾದ್ರೆ 3 ಬರೆಯೋದಕ್ಕೆ ಚಾನ್ಸ್ ಇರುತ್ತೆ. ಸ್ವಲ್ಪ ಈ ಕಡೆ ತಗೋಬಿಡ್ತೀನಿ. ಒಂದ್ ನಿಮಿಷ. ಯಾಕಂದ್ರೆ ಅಲ್ಲಿ 3 ಹೇಳಲಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಓಕೆನಾ? ನೋಡಿ, ಅವನು ಅಂತ ಇದೆ, ಇಲ್ಲಿ ಆಟವನ್ನು ಅಂತ ಬಂದು, ಇಲ್ಲಿ ವಿದ್ಯಾರ್ಥಕ, ಓಕೆ, ನಿಷೇಧಾರ್ಥಕ ಮತ್ತು ಅರ್ಥ ಆಗುತ್ತಾ ಇದು ಹಿಂಗ್ ಬರೆದ್ರೆ? ಓಕೆನಾ? ಓಕೆ, ಈಗ ಅವನು ಆಟವನ್ನು ಆಡಲಿ ಆಯ್ತು. ಹೌದಾ? ವಿದ್ಯಾರ್ಥಕದಲ್ಲಿ. ಕರೆಕ್ಟಾ? ಓಕೆ, ಅವನು ಆಟ ಇದು ಬರ್ದ್ಬಿಟ್ಟಿದೀನಿ. ಒಂದೇ ಸೆಕೆಂಡ್ ಇರಿ, ಕನ್ಫ್ಯೂಸ್ ಆಗೋದ್ ಬೇಡ ಯಾವುದು ನಿಮಗೆ. ಈಗ ಅವನು ಆಟವನ್ನು ಆಡಲಿ. ಕರೆಕ್ಟಾ? ಅವನು ಆಟವನ್ನು ಆಡಲಿ. ನಿಷೇಧಾರ್ಥಕ ರೂಪದಲ್ಲಿ ಆಡನು. ಓನ್ಲಿ ಕ್ರಿಯಾಪದ ಮಾತ್ರ ಚೇಂಜ್ ಮಾಡಿ.
ಅವನು ಆಟವನ್ನು ಡ್ಯಾಶ್ ಸಂಭವನಾರ್ಥಕದಲ್ಲಿ ಆಡನು ಆಡಿಯಾನು ಮೀನಿಂಗ್ ಮೇಕಿಂಗ್ ಇರ್ಲಿ, ಮೀನಿಂಗ್ ಮೇಕಿಂಗ್. ಓಕೆ, ಅವಳು ಇದ್ರೆ ಏನ್ ಮಾಡ್ತೀರಾ? ಆಡಿಯಾಳು ಅವಳು, ಇದು ಹಿಂಗೆ ಸೇಮ್ ಆಯ್ತು ಅಲ್ಲಲ್ಲ. ವಿದ್ಯಾರ್ಥಕ ರೂಪದಲ್ಲಿ ಆಡಲಿ ಆಡಲಿ. ಆಡಲಿ ಹಾ, ನಿಷೇಧಾರ್ಥಕದಲ್ಲಿ ಆಡಲಿ ಆಡಳು ಆಡಳು ಆಡಳು. ಆಮೇಲೆ ಸಂಭವನಾರ್ಥಕದಲ್ಲಿ ಆಡಿಯಾಳು ಆಳು. ಕರೆಕ್ಟಾ? ಓಕೆ, ಅವರು ಇದ್ರೆ ಏನ್ ಮಾಡ್ತೀರಾ? ಅವರು ಆಡಲಿ ಎಸ್ ಆಡರು ವೆರಿ ಇಂಪಾರ್ಟೆಂಟ್ ಇದು ನೋಡಿ, ನಿಮಗೆ ತುಂಬಾ ಇಂಪಾರ್ಟೆಂಟ್. ಮೂರನ್ನು ಒಟ್ಟಿಗೆ ಹೇಳ್ತಾ ಇದ್ದೀನಿ ನಾನು. ಆದ್ರೆ ಓನ್ಲಿ ಕ್ರಿಯಾಪದ ಮಾತ್ರ ಅಲ್ಲಿ ಚೇಂಜ್ ಮಾಡಿ, ಗೊತ್ತಾಯ್ತಾ? ಅದು ಇದ್ರೆ ಏನ್ ಮಾಡ್ತೀರಾ? ಅದು ಆಡಲಿ ಇರುತ್ತೆ ಸರ್. ಆಡಲಿ ಅಂತ ಬರೀತೀರಾ. ಆಡಲಿ ಇಲ್ಲಿ ನಿಷೇಧ ಆಡದು ಆಡದು ಆಡೀತು ಸಾಮಾನ್ಯವಾಗಿ ಈತು ಬರುತ್ತೆ ಇದರಲ್ಲಿ, ನಪುಂಸಕ ಲಿಂಗದಲ್ಲಿ ಸಾಮಾನ್ಯವಾಗಿ ಈತು ಅಂತ. ಓಕೆನಾ? ನೆಕ್ಸ್ಟ್ ಅವು ಇದ್ರೆ ಏನ್ ಮಾಡ್ತೀರಾ? ಅವು ಆಟವನ್ನು ಡ್ಯಾಶ್ ಆಡಲಿ ಆಡವು ಆಡಿಯಾವು. ವೆರಿ ಗುಡ್. ಆಡಿಯಾವು. ಕರೆಕ್ಟಾ? ಓಕೆ, ಈಗ ನಾನು ಸ್ವಲ್ಪ ಚೇಂಜ್ ಮಾಡ್ತೀನಿ ಈಗ. ಓಕೆನಾ? ಸೊ ಈಗ ಏನ್ ಮಾಡ್ತೀನಿ ಅಂತಂದ್ರೆ, ನಿಮ್ಗೆ ಈಗ ಅವನು ಅವಳು ಅವರು ಅನ್ನುವಂಥದ್ದು ಎಂತ ಪುರುಷ ಅಂತ ನಿಮ್ಗೆ ಅನ್ಕೊಳ್ತೀರಾ ನೀವು? ಯಾವ ಪರ್ಸನ್? ಸೆಕೆಂಡ್ ಪರ್ಸನ್, ಯಾವುದು? ಪ್ರಥಮ ಪುರುಷ ಪ್ರಥಮ ಪುರುಷ ಅನ್ನೋದು ಯಾವ್ದು? ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತೀರಾ ಅದಕ್ಕೆ? ಫಸ್ಟ್ ಪರ್ಸನ್ Third person. ಯಾಕಂದ್ರೆ ಇದು ಪ್ರಥಮ ಪುರುಷ. ನಿಮ್ಗೆ ಇದನ್ನ ಎಕ್ಸಾಮ್ ಅಲ್ಲಿ ಕೂಡ ಕೇಳ್ತಾರೆ. ಇಲ್ಲಿ ನೋಡಿ, ಒಂದ್ ಕ್ವಶನ್ ನಿಮ್ಗೆ ಬಂದಿದ್ದು ಹೇಳ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಒಂದ್ ಪ್ರಶ್ನೆ ಬಂದಿದೆ. ಇಲ್ಲಿ ನೋಡಿ, ಅವನು ಅವರು ಪ್ರಥಮ ಪುರುಷ. ಕರೆಕ್ಟಾ? ಅಲ್ಲಿ ಬಂತಿ ಪ್ರಥಮ ಪುರುಷ. ತಾನು ತಾವು ಡ್ಯಾಶ್ ಅಂತ ಮುಂದೆ ನಾಮಪದ. ಅಂತ ಹೇಳಿದ್ದು. ಓಕೆನಾ? ವೆರಿ ಗುಡ್. ತುಂಬಾ ಚೆನ್ನಾಗಿ ಓದ್ಕೊಂಡಿದ್ರಿ ಎಲ್ಲ. ನಮ್ಮನ್ನೇ ನೀವು ತುಂಬಾ ಚೆನ್ನಾಗಿ ನಮಗೆ ಹೇಳ್ಕೊಡ್ತಾ ಇದ್ದೀರಾ. ಓಕೆ, ಗುಡ್. ನೀನು ಅಂತ ಇದ್ದಾಳೆ. ಓಕೆನಾ? ನೀನು. ಓಕೆ, ನೀನು ಇದು ಮಧ್ಯಮ, ಇದು ಪ್ರಥಮ ಪುರುಷ ಆಯ್ತು. ಈಗ ಮಧ್ಯಮ ಪುರುಷದಲ್ಲಿ ನೋಡಿ, ಸೆಕೆಂಡ್ ಪರ್ಸನ್ ಮಧ್ಯಮ ಪುರುಷದಲ್ಲಿ. ನೀನು ಆಟವನ್ನು ಡ್ಯಾಶ್ ಆಡು ಓಕೆ, ನೀನು ಆಟವನ್ನು ನಿಷೇಧಾರ್ಥಕ ರೂಪದಲ್ಲಿ ಡ್ಯಾಶ್ ಆಡೆ. ವೆರಿ ಗುಡ್. ನೀನು ಆಟವನ್ನು ಆಡೆ. ಓಕೆನಾ? ಅದೇ ತರ ನೀನು ಆಟವನ್ನು ಸಂಭವನಾರ್ಥಕ ರೂಪದಲ್ಲಿ ಡ್ಯಾಶ್ ಆಡಿಯೇ ಆಟವನ್ನು ಓಕೆ. ಸೊ ಆಡಿಯೇ ಅಂತ ಆಗ್ಬೇಕಲ್ವಾ? ಏನ್ ಹೇಳಿ? ಅಲ್ವಾ? ಸೊ ಆ ತರದಲ್ಲಿ ಅದನ್ನ ನಾವು ನೋಡ್ತೀವಿ. ಓಕೆ, ಅಥವಾ ನೀನು ಆಟವನ್ನು ಆಡಿಯೇ. ಕರೆಕ್ಟ್ ಅಲ್ಲ? ಸರಿ ತಾನೆ? ಓಕೆ, ನೆಕ್ಸ್ಟ್ ಬನ್ನಿ. ನೆಕ್ಸ್ಟ್ ನೀವು ಇದ್ರೆ ಏನ್ ಮಾಡ್ತೀರಾ? ನೀವು ಆಟವನ್ನು ಡ್ಯಾಶ್ ನೀವು ನೀವು ಆಟವನ್ನು ಆಡಿ ಅಂತ ಬರಿಬೇಕು. ಓಕೆ, ಸಪೋಸ್ ಆಡಿ ಅಂತ ಅಂದ್ರೆ ಆಡಿರಿ, ಅದು ಓಕೆ ಆಗುತ್ತೆ. ಏನ್ ಹೇಳಿ? ಆಡಿರಿ ಇದು ಆಗುತ್ತೆ. ಆಗ್ಬೋದಾ? ನೀವು ಆಟವನ್ನು ನಿಷೇಧ ರೂಪದಲ್ಲಿ ಏನಾಗುತ್ತೆ? ಆಡರು ನೀವು ಆಡರು ಅಂದ್ರೆ ಆಡರಿ
ಆಡರಿ ಆಡರಿ ಆ? ನೀವು ಆಡರಿ 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 ಓಕೆನಾ. ಆಡರಿ ಅಂದ್ರೆ ಆಡುವುದಿಲ್ಲ ಅಂತ ಅರ್ಥ. ಓಕೆ, ಇಲ್ಲ. ಆಡಿರಿ ಓಕೆ ಓಕೆ. ಸೊ ನೀವು ಆಟವನ್ನು ಆಡಿರಿ ಆಗೋದಿಲ್ವಾ ಸರ್? ಆಡೀರಿ ಆಡಿರಿ ಎಲ್ಲಿ ಸಮಾನಾರ್ಥಕ ರೂಪದಲ್ಲ? ಹಾ ಸರ್. ಸಮಾನಾರ್ಥಕ ಕರೆಕ್ಟ್ ಅದು. ಆಡೀರಿ ಅಂತ ಏನ್ ಹೇಳಿ? ಆಡೀರಿ. ಓಕೆ, ನೀವು ಆಟವನ್ನು ಆಡೀರಿ, ನೀವು ಊಟವನ್ನು ಮಾಡೀರಿ, ನೀವು ಊಟವನ್ನು ತಿಂದೀರಿ. ಅರ್ಥ ಆಯ್ತಲ್ಲ? ಈರಿ ಆತರ. ಓಕೆ, ಅಲ್ಲಿಗೆ ಎರಡು ಆಯ್ತು. ನೋಡಿ ಇನ್ನೊಂದು, ನಾನು ಅಂತ ಕೇಳ್ಬಿಟ್ವಿ ಅಂತ ಇಟ್ಕೊಳ್ಳಿ. ನಾನು ಆಟವನ್ನು ಡ್ಯಾಶ್. ಆಡುವೆ ವೆರಿ ಗುಡ್. ಆಡುವೆ ಆಡುವೆ. ನಾನು ಆಟವನ್ನು ಆಡೆನು ಆಡೇನು ಆಡೆನು ಆಡೇನು ಆಡೆ ಆಡೆನು ಆಡೇನು ಅಥವಾ ಆಡೆನು ಆಡೆನು. ಓಕೆ, ಅದೇ ತರ ಇನ್ನೊಂದೇನು ಸಮಾನಾರ್ಥಕದಲ್ಲಿ ಹೆಂಗ್ ಬರುತ್ತೆ? ನಾನು ಆಟವನ್ನು ಆಡೇನು ಆಡೇನು. ಇದೇ ಕನ್ಫ್ಯೂಷನ್ ಆಗೋದು, ಗೊತ್ತಾಯ್ತಾ? ಇದಕ್ಕೂ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಸ್ವಲ್ಪ ದೀರ್ಘ ಬರುತ್ತೆ ಇಲ್ಲೆಲ್ಲ ಸಮಾನಾರ್ಥಕದಲ್ಲಿ. ನಾವು ಇದ್ರೆ ಏನಾಗುತ್ತೆ? ಆಟವನ್ನು ನಾವು 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 ಇದ್ರೆ ಆಡುವ ವಿದ್ಯಾರ್ಥಕ ರೂಪದಲ್ಲಿ ಆಟವನ್ನು ಆಡುವ ಬರಿಬಾರ್ದು. ಆಡುವ ಅಥವಾ ಆಡೋಣ. ಅಂಡರ್ಸ್ಟುಡ್? ಇಲ್ಲಿ ಏನ್ ಬರಿಬೇಕಾಗುತ್ತದೆ ನಿಷೇಧಾರ್ಥಕದಲ್ಲಿ? ನಾವು ಆಟವನ್ನು ಆಡೆವು ನಾವು ಆಟವನ್ನು ಸಮಾನಾರ್ಥಕದಲ್ಲಿ ಆಡಿಯಾವು ಅಷ್ಟೇ. ದೀರ್ಘ ಏನ್ ಗೊತ್ತಾ? ಆಡೇನು ಅಂದ್ರೆ ಆಡೇನು ಅಂದ್ಮೇಲೆ ಇಲ್ಲಿ ಏನ್ ಬರಿಬೇಕಾಗಾದ್ರೆ? ಆಡೇ. ಗೊತ್ತಾಯ್ತಲ್ಲ? ಸೊ ಇದನ್ನ ನೀವು ಕ್ಲೀನ್ ಆಗಿ ಇದನ್ನ ಫೋಟೋ ತೆಗೆದು ಇಟ್ಕೊಳ್ಳಿ. ಎಲ್ಲದಕ್ಕೂ ಕೂಡ ಈ ತರದನ್ನ ನೀವು ಸಮ್ ಟೈಮ್ ಏನಾಗುತ್ತೆ ಗೊತ್ತಾ? ಈ ದಾ ಮತ್ತೆ ಯಾ ಅಂತ ಬಂದ್ಬಿಡುತ್ತೆ ಕೆಲವೊಮ್ಮೆ. ಈಗ ಉದಾಹರಣೆಗೆ ಬರು ಧಾತು ಇದ್ರೆ ಬಂದಾರು, ಬಂದಾನು, ಬಂದಾಳು, ಬಂದಾರು, ಈ ತರ ಬರುತ್ತೆ ದಾ. ಸಮ್ ಟೈಮ್ ಯಾ ಮತ್ತೆ ದಾ ಬರುತ್ತೆ. ಅದನ್ನ ಸ್ವಲ್ಪ ನೋಡ್ಕೋಬೇಕು, ಮೀನಿಂಗ್ ಮೇಕಿಂಗ್ ಇರ್ಬೇಕು ಅಷ್ಟೇ. ಬರುವಂತದ್ದ ಸಂದರ್ಭದಲ್ಲಿ ಅವನು ಬಂದಿಯಾನು, ಅವಳು ಬಂದಿಯಾಳು, ಹಂಗ್ ಬರೆಯಂಗಿಲ್ಲ. ಅರ್ಥ ಆಯ್ತಾ? ಅವನು ಬಂದಾನು, ಅವಳು ಬಂದಾಳು, ಆ ತರದ್ ಒಂಚೂರು ನೋಡ್ಕೋಬೇಕಾಗುತ್ತೆ. ನೋಡಿ, ಈ ಮೂರರಲ್ಲಿ ಒಂದು ಪ್ರಶ್ನೆ ಇರುತ್ತೆ ರೀ, ಒಂದು ಪ್ರಶ್ನೆ ಗ್ಯಾರಂಟಿ ಇರುತ್ತೆ. ಗೊತ್ತಾಯ್ತಲ್ಲ? ಸೊ ಹಾಗಾಗಿ ಪೇಜ್ ನಂಬರು ನಾನೇನು ಹೇಳಿದೆ ಇದು ನಿಮಗೆ, ಸೊ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಅದನ್ನ ವಿದ್ಯಾರ್ಥಕ ರೂಪದಲ್ಲಿ ಯಾವ ರೀತಿ ಬರಿಬೇಕು ಅಂತ ಒಂದು ಲಿಸ್ಟ್ ಕೊಟ್ಟಿದ್ದಾರೆ, ಸಂಭವನಾರ್ಥಕ ರೂಪದಲ್ಲಿ ಯಾವ ತರ ಬರಿಬೇಕು ಅಂತ ಕೊಟ್ಟಿದ್ದಾರೆ, ನಿಷೇಧಾರ್ಥಕದಲ್ಲಿ ಯಾಕೆ ಬರಿಬೇಕು ಅಂತ ಕೊಟ್ಟಿದ್ದಾರೆ. ಇದನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಅಂತ ಆಯ್ತಾ? ಎಸ್. ಹೇಳಿ, ಡೌಟ್ ಏನಾದ್ರು ಇದೆಯಾ? ಎನಿ ಡೌಟ್? ಇಲ್ಲ ಸರ್. ನೋ ಸರ್.